ಕಬೀರ್ ಸಾಹೇಬರ ಅಮೃತವಾಣಿ ವಿಚಾರವನ್ನು ಪ್ರಸ್ತಾಪ ಮಾಡ್ತೀವಿ. ಕಬೀರ್ ಸಾಹೇಬರ ವಿಚಾರವನ್ನ ಇಡೀ ಭಾರತದ ಎಲ್ಲ ಮಠಗಳು, ಎಲ್ಲ ಸಂಪ್ರದಾಯವರು ಒಂದೊಂದು ನುಡಿನ ತೆಗೆದುಕೊಂಡು ಅದನ್ನ ಬಳಸಿದ್ದಾರೆ. ನೋಡಿ, ಕೈವಾರ ತಾತಯ್ಯನವರ ಒಂದು ವಿಚಾರದಲ್ಲಿ ಆ ಒಂದು ತಾತಯ್ಯನವರ ತತ್ವದರ್ಶನದಲ್ಲಿ ಧರ್ಮದರ್ಶಿಗಳಾದ ಕ್ಷೇತ್ರದ ಶ್ರೀ ಕೈವಾರ ಕ್ಷೇತ್ರದ ಡಾಕ್ಟರ್ ಎಂ.ಆರ್. ಜೈರಾಮ್ ಆಗಾಗ್ಗೆ ಉಪಯೋಗಿಸ್ತಾರೆ ಕಬೀರ್ ವಿಚಾರ. ಕಬೀರ್ ಸಾಹೇಬರು ಸದ್ಗುರುನೇ ಲೋಕದಲ್ಲಿ ದೇವರಿಗಿಂತ ದೊಡ್ಡ ದೈವ, ಸದ್ಗುರುನೇ ಲೋಕದಲ್ಲಿ ದೇವರಿಗಿಂತ ದೊಡ್ಡ ದೈವ, ದೇವರು ಹೇಗಿದ್ದಾನೆ ಅನ್ನೋದನ್ನ ನೋಡ್ಬೇಕು ಅನ್ನೋದನ್ನ ಗುರು ತಿಳಿಸ್ಕೊಡ್ತಾನೆ. ಅದಕ್ಕೆ ಒಂದು ಸಂತ ಸದ್ಗುರು ಸಾಮ್ರಾಟ್ ಶ್ರೀ ಕಬೀರ್ ಸಾಹೇಬರು ಒಂದು ವಚನ ಹೇಳ್ತಾರೆ. ಗುರು ಮತ್ತು ಗೋವಿಂದ ಎದುರಿಗೆ ನಿಂತರೆ ಗೋವಿಂದನನ್ನ ತೋರಿಸಿಕೊಟ್ಟ ಗುರುವಿಗೆ ಮೊದಲು ನಾನು ಶರಣಾಗುತ್ತೇನೆ ಎನ್ನುತ್ತಾರೆ ಸಂತ ಕಬೀರ್ ದಾಸರು. ದೇವರು ಯಾರು ಅನ್ನೋದು ತಿಳಿಸ್ಕೊಡ್ತಕ್ಕಂಥವನು ಸದ್ಗುರು. ಅಂತ ಸದ್ಗುರಿಗೆ ಮೊಟ್ಟ ಮೊದಲು ನಾನು ನಮಸ್ಕಾರ, ನಂತರ ನಾನು ಗೋವಿಂದನಿಗೆ. ಆ ಒಂದು ವಿಚಾರವನ್ನ ಈ ರೀತಿಯಾಗಿ ಒಂದೊಂದೇ ವಿಚಾರವನ್ನ ಆಗಾಗ್ಗೆ ಈ ರಾಮಕೃಷ್ಣ ಮಠದ ಸ್ವಾಮಿಗಳು ಸಹ ಉಪಯೋಗಿಸ್ತಾರೆ. ಪುರುಷೋತ್ತಮಾನಂದಜಿ ಸ್ವಾಮಿಗಳು ಅಂತ ಇದ್ರು, ಅವರು ಸಂಪೂರ್ಣವಾಗಿ ಕಬೀರ್ ಒಂದು ಹಾಡುಗಳನ್ನ ಸಾಕಿಗಳನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿ ಹಾಡ್ಬಿಟ್ಟಿದ್ದಾರೆ. ಈ ರೀತಿ ಗುರುವಿನ ಋಣವನ್ನ ತೀರಿಸಕ್ಕೆ ಸಾಧ್ಯ ಇಲ್ಲ. ಗುರುವಿನನ್ನ ತೀರಿಸಕ್ಕೆ ಸಾಧ್ಯ ಇಲ್ಲ. ಗುರುವೇ ನನ್ನ ದೈವ ಎಂದು ಅನುಕ್ಷಣವು ಭಾವಿಸಿ ಭಕ್ತಿಯಿಂದ ಗುರು ಸೇವೆ ಮಾಡುವನೇ ಶ್ರೇಷ್ಠನಾದ ಶಿಷ್ಯ. ಈ ರೀತಿ ಗುರು ಮತ್ತು ಶಿಷ್ಯನ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಹಾಗಾಗಿ ನಾವಿಲ್ಲಿ ಪ್ರತಿನಿತ್ಯ ಅವರ ವಿಚಾರಗಳನ್ನೇ ನಾವು, ಕಬೀರ್ ಸಾಹೇಬರ ವಿಚಾರಗಳನ್ನೇ ನಾವು ಇಲ್ಲಿ ಪ್ರಸ್ತಾಪ ಮಾಡ್ತಾ ಅದ್ರ ವಿಚಾರಗಳನ್ನೇ ಹೇಳ್ತಾ ಇರ್ತೀವಿ. ಇವತ್ತಿನ ಒಂದು ವಿಚಾರ, ಅಹಂಕಾರವನ್ನ ಬಿಡಿ, ನಿಮ್ಮ ಆತ್ಮಾರಾಮನನ್ನ ಭಜನೆ ಮಾಡಿ. ಆ ಒಂದು ಗೀತೆಯಲ್ಲಿ ಹೇಳ್ತಾರೆ, ಸಬಹಿ ಮದ ಮಾತೆ ಕೋಯಿ ನಾ ಜಾಗ, ಸಂಗಹಿ ಚೋರ್ ಗರ್ ಮೂಸನ್ ಲಾಲ್. ಒಂದೊಂದೇ ವಾಕ್ಯವನ್ನ ವಿಚಾರ ಮಾಡೋಣ. ಈ ವಾಕ್ಯದಲ್ಲಿ ಹೇಳ್ತಾರೆ, ಪ್ರಪಂಚದಲ್ಲಿ ಮನುಷ್ಯನಿಗೆ ಯಾವುದೇ ಒಂದು ಪದಾರ್ಥ, ಯಾವುದೇ ಒಂದು ಪದವಿ ಮತ್ತು ಏನೇನು ಇದೆಯೋ ಮನುಷ್ಯನ ಒಂದು ಸವಲತ್ತುಗಳು, ಇವುಗಳ ಜೊತೆ ಸಂಬಂಧ ಅವನು ಇರೋವರೆಗೂ ಇರುತ್ತೆ, ಆಜೀವ ಪರ್ಯಂತ. ಆ ಸಂಬಂಧನ ಅವನು ಕಿತ್ಕೊಳ್ಳಕ್ಕೆ ಆಗೋದಿಲ್ಲ. ಪರಿವಾರದ ಸಂಬಂಧ ಕಳ್ಕೊಳಕ್ ಆಗೋದಿಲ್ಲ, ದೇಹ ಇರೋವರೆಗೂ ಇರುತ್ತೆ. ಪದವಿ ಸಂಬಂಧ ಕೆಲವು ದಿನಗಳವರೆಗೂ, ಸರ್ಕಾರಿ ಕೆಲಸದಲ್ಲಿದ್ರೆ ಕೆಲವು ದಿನ, ತದನಂತರ ಅವರು ಇನ್ನೊಂದು ಪದವಿಗೆ ಅವರು ಪ್ರಯತ್ನ ಮಾಡ್ತಾರೆ. ಸೋಷಿಯಲ್ ವರ್ಕ್ ಅಂತ, ಸಮಾಜ ಸೇವೆ ಅಂತ ಅಲ್ಲೇನೋ ಒಂದು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಎಲ್ಲಾ ಕ್ರಿಯೆಗಳನ್ನ ಮನುಷ್ಯ ಮಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ನೋಡಿ, ಮಾಡ್ತಾ ಇರಿ, ಬೇಡ ಅಂತ ಹೇಳಿಲ್ಲ. ಸಮಾಜ ಸೇವೆ ಮಾಡಿ, ಪರಿವಾರದ ಪೋಷಣೆ ಮಾಡಿ, ಮತ್ತು ಪ್ರಾಣಿಗಳನ್ನ ಸಾಕೋ ಇಚ್ಛೆ ಇದ್ರೆ ಸಾಕಿ, ಪದಾರ್ಥಗಳು ನೀವು ತೆಗೆದುಕೊಳ್ಬೇಕಾದ್ರೆ ಆಗಲೇ ವಿಚಾರ ಮಾಡ್ತಾರೆ. ಪದಾರ್ಥಗಳು ತೆಗೆದುಕೊಳ್ಳಿ, ನಿಮ್ಗೆ ಇಷ್ಟ ಆಗಿರೋ ಪದಾರ್ಥಗಳನ್ನ ತೆಗೆದುಕೊಳ್ಳಿ. ಆದ್ರೆ ಎಚ್ಚರಿಕೆಯಿಂದ ಇರಿ. ನೀವು ಅದನ್ನ ಗಳಿಸಿದ ಮೇಲೆ, ಒಂದು ಪದವಿ ಗಳಿಸಿದ್ರಿ, ಒಂದು ಪದಾರ್ಥ ಖರೀದಿ ಮಾಡಿದ್ರಿ, ನಿಮ್ಮಲ್ಲಿ ಅಹಂಕಾರ ಅನ್ನೋದು ಉತ್ಪತ್ತಿ ಆಗ್ಬಿಡುತ್ತೆ. ಒಳಗೆ ಗೊತ್ತಿಲ್ಲದಂಗೆ ಉತ್ಪತ್ತಿ ಆಗ್ಬಿಡುತ್ತೆ. ಅದೇ ಹೇಳ್ತಾರೆ, ಕಿಸಿ ಬಿ ಪ್ರಾಣಿ ಪದಾರ್ಥ ಪದ ಭಾವ ಕ್ರಿಯಾ ಅಧಿಕ ಸಂಬಂಧ ಹೋನೆ ಪರ್ ಬಿ, ಇದ್ದರೂ ಸಹ ಎಚ್ಚರಿಕೆ, ಸಾವಧಾನ, ಎಚ್ಚರಿಕೆಯಿಂದ ಇರಿ. ಇಲ್ಲದೆ ಇದ್ದ ಪಕ್ಷದಲ್ಲಿ ಅಹಂಕಾರ ಅನ್ನೋದು ಒಳಗೊಳಗಡೆ ಉತ್ಪತ್ತಿ ಆಗ್ಬಿಡುತ್ತೆ. ಈ ಅಹಂಕಾರದ ಜೊತೆಯಲ್ಲಿ ಬಯಕೆಗಳು ಸಹ ಅಂಟಿಕೊಂಡಿರುತ್ತೆ. ಒಳಗೊಳಗೆ ಬಯಕೆಗಳು ಸಹ ಅಂಟಿಕೊಂಡಿರುತ್ತೆ.
ಮತ್ತು ಇವೆರಡೂ ಸೇರಿ ಮನುಷ್ಯನನ್ನ ಕಳ್ಳನನ್ನಾಗಿ ಮಾರ್ಪಡಿಸುತ್ತೆ. ಎಚ್ಚರ ಇರಲಿ. ಏನು? ಕಳ್ಳನನ್ನಾಗಿ ಮಾರ್ಪಡಿಸುತ್ತೆ. ಎಚ್ಚರ ಇರಲಿ. ಒಬ್ಬ ವಿದ್ಯಾರ್ಥಿ, ಉದಾಹರಣೆ ಕೊಡುವುದಾದ್ರೆ, ಹೆಚ್ಚಿನ ಅಂಕ ಗಳಿಸ್ತಾ ಇದ್ದ ಪಕ್ಷದಲ್ಲಿ ಮತ್ತೊಬ್ಬ ವಿದ್ಯಾರ್ಥಿಗೆ ಅಸೂಯೆ ಬಂದು ಆತನ ಒಂದು ನೋಟ್ ಪುಸ್ತಕಗಳನ್ನ ಕಳುವು ಮಾಡೋ ಸಾಧ್ಯತೆ ಇದೆ. ಇದು ಸಾಧಾರಣ ಉದಾಹರಣೆ. ನಮ್ಮ ವೃತ್ತಿ ಜೀವನದಲ್ಲಿ ಅದು ನಡೆದೋಯ್ತು. ಒಬ್ಬ ಹೈ ಕ್ಲಾಸ್ ಹುಡುಗ ಫಸ್ಟ್ ಕ್ಲಾಸ್ ಆಗಿ ಓದ್ತಾ ಇದ್ದ, ಯಾರಿಗೂ ಅಸೂಯೆ ಬಂದ್ಬಿಟ್ಟು ಒಂದು ಹೆಣ್ಮಗಳನ್ನ ಬಿಟ್ಬಿಟ್ರು. ಅವನ ಮನಸ್ಸು ಚಂಚಲ ಆಗೋಯ್ತು. ಎಲ್ಲಿವರೆಗೂ ಹೋಗ್ಬಿಟ್ಟ ಅಂದ್ರೆ ಅವನು ಆತ್ಮಹತ್ಯೆ ಮಾಡ್ಕೊಂಡ. ಆತನ ತಂದೆ ತಾಯಿಗಳು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಕೇಳ್ತಾವ್ರೆ, ಕಂಡುಹಿಡಿಯಿರಿ. ಎಲ್ಲಿ ಕಂಡುಹಿಡಿಯೋದು? ಸಾಕ್ಷ್ಯಾಧಾರಗಳಿಲ್ಲ. ಸಾಕ್ಷ್ಯಾಧಾರಗಳು ಬೇಕು. ಏನು? ಫ್ರೆಂಡ್ಶಿಪ್ ಮಾತಾಡ್ತಾ ಇದ್ವಿ. ಏನ್ ಮಾತಾಡಿದ್ರು? ಏನು ಮಾಮೂಲಿಯಾಗಿ ಮಾತಾಡ್ತಾ ಇದ್ವಿ. ಇನ್ನೇನ್ ಮಾತಾಡ್ತಾ ಇದ್ವಿ? ಇಷ್ಟೇ ವಿಚಾರ. ಹುಡುಗಿನ ವಿಚಾರ ಮಾಡಿ ಕೊನೆಗೆ ಅವನು ನೋಡಿ, ಅಸೂಯೆಯಿಂದ ಆಗಿದ್ದು ಇದು. ಇಲ್ಲಿ ಅಹಂಕಾರ ಮತ್ತು ಬಯಕೆಯಿಂದ ಕಳ್ಳತನ ಮಾಡ್ತೀವಿ ಅಂತ ಹೇಳ್ತಾರೆ. ಏನು? ನಮ್ಮ ಪದವಿನ ಉಳಿಸಿಕೊಳ್ಳೋದಿಕ್ಕೆ ನಮ್ಮ ಸ್ಪರ್ಧಿಯಾದಂತ, ನಮ್ಮ ಎದುರುಗಡೆ ಸ್ಪರ್ಧಿಯಾದಂತ ಆತನ ವ್ಯಕ್ತಿತ್ವವನ್ನ ಹಾಳು ಮಾಡೋ ಸಲುವಾಗಿ, ಆತನನ್ನ ತುಳಿಯುವ ಸಲುವಾಗಿ ಏನಾದ್ರೂ ಒಂದು ವ್ಯವಸ್ಥೆನ ಮಾಡ್ತೀವಿ. ಆತನಲ್ಲಿ ಯಾವುದು ಯಶಸ್ಸು ಕಾಣಿಸ್ತಾ ಇದೆಯೋ ಆ ವಸ್ತುವನ್ನ ಕದಿಯುವುದರ ಮೂಲಕವೋ, ಅಸೂಯೆಯಿಂದ ಮತ್ತೊಂದನ್ನು ಮಾಡೋದು, ಅದು ನಡೀತಾ ಇದೆ ಪ್ರಪಂಚದಲ್ಲಿ. ನಾವು ನೋಡ್ತಾ ಇದ್ದೀವಿ. ಎಲ್ಲಾ ಕ್ಷೇತ್ರದಲ್ಲೂ ಇದೆ ಸ್ವಾಮಿ. ಹಿಂದೇನು ಇದೆ, ಈಗಲೂ ಇರುತ್ತೆ, ಮುಂದೇನು ಇರುತ್ತೆ. ಹಿಂದೇನು ಜನಗಳಿದ್ರು, ಈಗಲೂ ಜನಗಳಿದ್ದಾರೆ, ಮುಂದೇನು ಜನಗಳಿರ್ತಾರೆ. ಮನುಷ್ಯ ಎಲ್ಲಿವರೆಗೂ ಇರ್ತಾನೋ, ಎಲ್ಲಿವರೆಗನ ಇರಲಿ, ಅಲ್ಲಿವರೆಗೂ ಇದು ಇದ್ದೇ ಇರುತ್ತೆ. ಸ್ವತಃ ತನಗೆ ತಾನೇ ಹೋಗಲಾಡಿಸ್ಕೊಳ್ಬೇಕು. ಎಲ್ಲರನ್ನ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ನನಗೆ ಬಿಡುಗಡೆ ಬೇಕಾದ್ರೆ, ಇವುಗಳಿಂದ ಬಿಡುಗಡೆ ಬೇಕಾದ್ರೆ ನಾನು ಹೋಗಲಾಡಿಸ್ಕೊಬೇಕು ಹೊರತು ಪ್ರಪಂಚನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೇಳ್ದಂಗೆ 10 ಜನ ಇರೋ ಕಡೆ ಒಬ್ರು ಇದ್ದೇ ಇರ್ತಾರೆ ಅಸೂಯೆ ಪಡೋರು. ಇತ್ತೀಚೆಗೆ ಮೊನ್ನೆ ಧಾಮಾಕೇಡ್ ಧನಿ ಧರ್ಮದಾಸ್ ವಂಶಾವಳಿ ಅವರ ಒಂದು ಉತ್ತರಾಧಿಕಾರಿ ಅಲ್ಲೇ ಆಗೋದಕ್ಕೆ ಪ್ರಯತ್ನ ಆಯಿತು. ಪೇಪರ್ನಲ್ಲೆಲ್ಲ ಬಂತು, ನ್ಯೂಸ್ನಲ್ಲೆಲ್ಲ ಬಂತು. ಧಾಮಾಕೇಡ್ ಉತ್ತರ ಪ್ರದೇಶ, ಛತ್ತೀಸ್ಗಢ್ನಲ್ಲಿ ಪೇಪರ್ನಾಗೆಲ್ಲ ಬಂತು. ಯಾಕೆ? ಪೈಪೋಟಿ, ಸ್ಪರ್ಧೆ, ಅಸೂಯೆ, ಸ್ಥಾನ ಕದಿಯಕ್ಕೆ, ಸ್ಥಾನ ಕದಿಯೋದಿಕ್ಕೆ ನಡೀತಾನೆ ಇರುತ್ತೆ. ಪ್ರತಿಯೊಂದು ಆಶ್ರಮದಲ್ಲೂ ಇರ್ತವೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಇರ್ತವೆ. ಅದಕ್ಕೆ ನಾವು ತಲೆ ಕೆಡಿಸಿಕೊಳ್ಳಬಾರ್ದು. ಯಾರು? ಮನುಷ್ಯ ಅದನ್ನು ತಲೆ ಕೆಡಿಸ್ಕೊಳ್ಬಾರ್ದು. ಕೆಡಿಸ್ಕೊಂಡ್ರೆ ಅವನು ಕೆಟ್ಟೋಗ್ತಾನೆ. ಅದಕ್ಕೆ ಏನೇ ಬಂದರೂ ಸಹ ನಾವು ಅದನ್ನ ಯುಕ್ತಿ ಉಪಾಯಗಳಿಂದ ಎದುರಿಸಬೇಕು. ಮನುಷ್ಯನ ಒಂದು ಸ್ವಾಭಾವಿಕ, ಅವೆಲ್ಲ ಪ್ರಾಪಂಚದ ಸ್ವಾಭಾವಿಕ. ನಿಂದನೆ, ಆರೋಪ, ಕಳ್ಳತನ, ಅಸೂಯೆ ಇವೆಲ್ಲವೂ ಸ್ವಾಭಾವಿಕ ಸ್ವಾಮಿ. ಅದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಎಚ್ಚರಿಕೆ, ಅದಕ್ಕೆ ಅವ್ರು ಹೇಳ್ತಾರೆ ಎಚ್ಚರಿಕೆಯಿಂದ ಇರಿ. ನೀವು ಎಚ್ಚರಿಕೆ ಇಟ್ಕೊಂಡ್ರೆ ನಿಮ್ದೇ ಜೀವನ ಹಾಳಾಗೋದು, ಬೇರೆಯವ್ರದಲ್ಲ ಹಾಳಾಗೋದು. ಬೇರೆಯವ್ರದು ಹಾಳಾಗೋದಲ್ಲ, ನಿಮ್ಮ ಜೀವನ ಹಾಳಾಗತ್ತೆ. ಅಂದ್ರೆ ಮತ್ತೆ ಹುಟ್ಟಾ ಇರ್ತೀವಿ, ಕಷ್ಟ ಅನುಭವಿಸ್ತಾ ಇರ್ತೀವಿ. ಮನುಷ್ಯ ಅಂತ ಹುಟ್ಟ ಮೇಲೆ ಪ್ರತಿ ಕ್ಷೇತ್ರದಲ್ಲೂ ಸ್ಪರ್ಧೆಗಳು ಇರ್ತವೆ. ಈಗ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸ್ಪರ್ಧೆಗಳು ಇದ್ದೇ ಇರ್ತವೆ, ಅಸೂಯೆ ಇರ್ತವೆ, ಬಯಕೆಗಳು ಇರ್ತವೆ. ನಮ್ಮನ್ನು ನಾವು ನಿಯಂತ್ರಣ ಮಾಡ್ಕೊಳ್ಬೇಕು. ನಮ್ಮ ಮನಸ್ಸನ್ನು ನಾವು ನಿಯಂತ್ರಣ ಮಾಡ್ಕೊಳ್ಬೇಕು. ಅದೇ ವಿಚಾರ ನೆನೆ. ಮನಸ್ಸನ್ನ ನಿಯಂತ್ರಣ ಮಾಡ್ಕೊಳ್ಳಿ. ಮನಸ್ಸನ್ನ ಶುದ್ಧವಾಗಿಟ್ಕೊಳ್ಳಿ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಒಳಗಡೆ ಮನುಷ್ಯನ ಕಳ್ಳತನಕ್ಕೆ ಆಲೋಚನೆ ತರುತ್ತೆ, ಅಹಂಕಾರ ಮತ್ತು ಬಯಕೆಗಳು. ಅದರ ಜೊತೆಯಲ್ಲಿ ಮನುಷ್ಯನ ಶಾಂತಿ ಎಂಬ ಸಂಪತ್ತನ್ನ ಕದಿಯಲು ಶುರು ಮಾಡುತ್ತೆ, ಕಳವು ಮಾಡಲು ಶುರು ಮಾಡುತ್ತೆ ಅಹಂಕಾರ ಮತ್ತು ಇದು ಬಯಕೆಗಳು. ಮನುಷ್ಯನ ಶಾಂತಿ
ಪದವಿಗೋಸ್ಕರ ಏನೇನು ಮಾಡ್ತಾ ಇದ್ದಾರೆ ಅವರು ಶಾಂತಿಯಿಂದ ಇದ್ದಾರಾ? ಇಲ್ಲ. ನಾವು ನೋಡ್ತಾ ಇದೀವಿ ಇವತ್ತು ದಿವಸ ಆರೋಪಗಳ ಮೇಲೆ ಆರೋಪಗಳು ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಿ ಅಲ್ವಾ? ಅವ್ರು ಅಷ್ಟು ಸಂಪಾದನೆ ಮಾಡು, ಅವ್ರು ಅದು ಇದು ಮಾಡಿದ್ರು, ಇವ್ರು ಇದು ಮಾಡಿದ್ರು. ಅವ್ರ ಮನಸ್ಸು ಶಾಂತಿಯಿಂದ ಇರುತ್ತಾ? ಯೋಚನೆ ಮಾಡಿ. ಇಲ್ಲ. ಹೇಗೆ ನಾವು ಅದನ್ನ ನಿರ್ಧರಿಸೋದು? ಸಣ್ಣದಾದ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ನಮ್ಮ ಮನಸ್ಸಿಗೆ ಶಾಂತಿ ಇರೋದಿಲ್ಲ. ನಮ್ಮ ಮನಸ್ಸಿನಲ್ಲಿ ಶಾಂತಿ ಇರೋದಿಲ್ಲ. ಪರಸ್ಪರ ಏನಾದರೂ ಸಣ್ಣ ಪುಟ್ಟ ವಿಷಯಗಳಿಗೆ ಮನೆಯಲ್ಲಿ ಪರಿವಾರದವರ ಜೊತೆ ಕಲಹ ಆದಾಗ ಶಾಂತಿಯಿಂದ ಶಾಂತಿ ಸಿಗುತ್ತಾ ನಮಗೆ? ಇಲ್ಲ. ಅದೇ ಚಿಂತೆ. ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ. ರಾತ್ರಿ ಎಲ್ಲ ನಿದ್ರೆ ಬರೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಶಾಂತಿ ಎಂಬ ಸಂಪತ್ತನ್ನ ಕಳುವು ಮಾಡ್ತಾರೆ. ಯಾರು? ಅಹಂಕಾರ ಅನ್ನೋನು ಮತ್ತು ಬಯಕೆ ಎಂಬುದು. ಎಲ್ಲವನ್ನ ಇಟ್ಕೊಳ್ಳಿ, ಎಲ್ಲವನ್ನ ಇಟ್ಕೊಳ್ಳಿ. ಎಚ್ಚರಿಕೆಯಿಂದ ಇರಿ, ಎಚ್ಚರಿಕೆಯಿಂದ ಇರಿ. ಸಂಪತ್ತು, ಹೊರಗಿನ ಸಂಪತ್ತು ಬೇಕು, ತೆಗೆದುಕೊಳ್ಳಿ, ಇಟ್ಕೊಳ್ಳಿ, ಗಳಿಸಿ. ಅಹಂಕಾರ ಬಿಡಿ, ಮೋಹ ಬಿಡಿ, ಅತಿ ಹೆಚ್ಚು ಬೇಕು ಬೇಕು ಅನ್ನೋ ಬಯಕೆಯನ್ನು ಬಿಡಿ. ಬರೋದಿದ್ರೆ ಬರುತ್ತೆ, ಬಾರದು ತಪ್ಪದು ಹೇಳಿ ಅಣ್ಣ. ಸುಮ್ಮನೆ ನೋಡಿ ವಾಯ್ಸ್ ಬರ್ತಾ ಇರ್ಬೇಕು. ಮುಂದೆಗಡೆ ನೋಡಿ, ಮುಂದೆಗಡೆ ಬನ್ನಿ, ಮುಂದೆಗಡೆ ಬನ್ನಿ. ಹಾಗಾಗಿ ಸಾಹೇಬ್ ಕಾತೆ ಹೇ ಕಬೀರ್ ಸಾಹೇಬ್ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯ ಅಮಲಿನಲ್ಲಿ ಇದ್ದಾರೆ. ಅಮಲು ಅಂದ್ರೆ ಯಾವ್ದ ಒಂದು ಮದ್ಯಪಾನ ಮಾಡಿದ್ರೆ ಅಮಲು. ಪ್ರತಿಯೊಬ್ಬರು ಅಂದ್ರೆ ಒಂದಲ್ಲ ಒಂದು. ಒಬ್ಬರಿಗೆ ಬಯಕೆಯ ಅಮಲು, ಒಬ್ಬರಿಗೆ ಕ್ರೋಧದ ಅಮಲು, ಒಬ್ಬರಿಗೆ ಅಸೂಯೆ ಅಮಲು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, ಒಬ್ಬರಿಗೆ ಅತಿಯಾದ ಪ್ರೇಮದ ಅಮಲು, ಇನ್ನೊಬ್ಬರು ದ್ವೇಷದ ಅಮಲು. ಅದನ್ನೇ ತುಂಬಿಕೊಂಡಿರ್ತಾರೆ. ಮದಿನ ಪೀಕರ್ ಮರ್ತೆ ನೋಡಿ, ಇದನ್ನ ತುಂಬಿಕೊಂಡು ಸೇವನೆ ಮಾಡಿ 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 ಮನುಷ್ಯರು ಸಾಯ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಎಲ್ಲರ ಹೃದಯದಲ್ಲಿ, ಎಲ್ಲರ ಮನಸ್ಸಿನಲ್ಲಿ ಕಳ್ಳರಿದ್ದಾರೆ, ಕಳ್ಳರಿದ್ದಾರೆ. ಯಾರನ್ನವರು ಒಬ್ಬರು ಅಂತ ಹೇಳಿಲ್ಲ, ಎಲ್ಲರೂ. ಅದಕ್ಕೆ ಇಲ್ಲೊಂದ್ ಕಡೆ ಹೇಳ್ತಾರೆ, ಮನುಷ್ಯ ಆಸೆ ಎಂಬ ಗುರು, ಆಸೆ ಎಂಬ ಗುರು ಹೇಳ್ತಾರೆ, ಆಸೆ ಇಲ್ಲದ ಗುರುವೇ ಬ್ರಹ್ಮ. ನೋಡಿ ಟೈಟ್ಲು. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಆಸೆ ಇರುತ್ತೆ. ಪ್ರತಿಯೊಬ್ಬರ ಮನುಷ್ಯನಲ್ಲಿ ಆಸೆ ಇರುತ್ತೆ, ಗುರುಗಳಲ್ಲಿ ಆಸೆ ಇರುತ್ತೆ, ಗುರುಗಳಲ್ಲಿ ಆಸೆ ಇರುತ್ತೆ. ಯಾವುದೋ ಒಂದು ರೀತಿ ನಾನು ಆ ಪೀಠ ಮುಂದಕ್ಕೆ ಪೀಠಾಧಿಕಾರಿ ಆಗ್ಬೇಕು ಅನ್ನೋ ಆಸೆ, ನಾನು ಉತ್ತರಾಧಿಕಾರಿ ಆಗ್ಬೇಕು ಅನ್ನೋ ಆಸೆ, ಕಟ್ಟಿಸ್ಬೇಕು ಅನ್ನೋದು ಆಸೆ, ಅವ್ರಿಗಿನ್ನ ಹೆಚ್ಚಾಗಿ ನಾನು ಪ್ರಭಾವಿತ ವ್ಯಕ್ತಿ ಆಗ್ಬೇಕು ಅನ್ನೋ ಆಸೆ, ನನ್ನ ಹೆಸರು ಎಲ್ಲೆಲ್ಲೂ ಓಡಾಡಬೇಕು ಅನ್ನೋ ಆಸೆ, ಈ ರೀತಿ ಇರ್ತವೆ. ಅದಕ್ಕೆ ಎಲ್ಲರಿಗೂ ಅವರು ಒಬ್ಬರಿಗೆ ಏನು ಹೇಳಿಲ್ಲ, ಸಾಮಾನ್ಯ ಮನುಷ್ಯರಿಗೆ ಏನು ಹೇಳಿಲ್ಲ. ಯಾವ ಸಮಯ ಗುರುಗಳ ಹತ್ರ 10 ಜನ ಶಿಷ್ಯರು ಇರ್ತಾರೆ, ಎಲ್ಲಾರು ಬೋಧನೆ ತಗೊಂತಾ ಇರ್ತಾರೆ. ಹೌದು. 10 ಜನರಲ್ಲಿ ಯಾರೋ ಒಬ್ರು ಏನೋ ಸ್ವಲ್ಪ 2ನೇ ಸ್ಥಾನಕ್ಕೆ ಬಂದಿರ್ತಾರೆ. ಸರಿ. ಮಿಕ್ಕಿದವರು ಸುಮ್ಮನೆ ಇರ್ತಾರೆ ಅನ್ಕೊಂಡ್ರೆ. ಸರಿ. ಯಾರೋ ನನ್ನಂತ ಗೂಬೆ ಇದ್ದಂಗೆ ಇದೆಯಾ ನೀನು 2ನೇ ಸ್ಥಾನಕ್ಕೆ ಹೋಗ್ದಂಗೆ ಸುಮ್ಮನೆ. ಅದು ಅಸೂಯೆ ಇರ್ತ ಅವನ ಮನಸ್ಸಲ್ಲಿ, ಅದಕ್ಕೆ ಅವನು ಹಂಗ ಅನ್ನೋದು. ಅಸೂಯೆ ಇಲ್ಲಿದ್ರೆ ಅವನು ಅನ್ನೋದಿಲ್ಲ. ಅವನಲ್ಲಿ ಅಸೂಯೆ ಇರುತ್ತೆ ಇವನ ಮೇಲೆ, ಇವನ್ ಕಂಡ್ರೆ ಆಗೋದಿಲ್ಲ. ದ್ವೇಷ ಇರುತ್ತೆ, ದ್ವೇಷದ ಅಮಲ್ನಲ್ಲಿ ಇರ್ತಾನೆ ಅಲ್ಲ ಸ್ವಾಮಿ. ಅದರಿಂದ ಅವನು ಅಂತಾನೆ. ಅವ್ರು ಗುರುಸ್ಥಾನಕ್ಕೆ ಹೋಗ್ತಾರೆ. ಹೌದು. ಅವ್ರ ಮನೆಯವರು ಹೆಂಡ್ತಿನೋ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಮಕ್ಕಳೆಲ್ಲ ಗೂಬೆ ಹೋದಂಗ 10 ದಿವಸ ಹೋಗ್ತಾ ಇದೆಯಾ ನೀನು ಆದ್ರೂ ಆಗ್ಲಿಲ್ಲ ನೋಡು ಅವ್ರು ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಚುಚ್ಚಿ ಮಾತಾಡ್ತಾರೆ. ಚುಚ್ಚಿ ಅವ್ರಿಗೆ ಮಾತಾಡ್ತಾರೆ. ಅವ್ರಿಗೆ ಅವಿವೇಕ ವಿಚಾರ ಮಾಡೋ ವಿವೇಕ ಮನೆಯವ್ರಿಗೆ ಇರೋದಿಲ್ಲ. ಇದೆಲ್ಲ ಪ್ರಾರಬ್ಧ ಕರ್ಮಾನುಸಾರ ಬರುತ್ತೆ ಅನ್ನೋದು ವಿವೇಕ ಇರೋದಿಲ್ಲ. ಎಲ್ರಿಗೂ ಸಿಗೋದಿಲ್ಲ ಸಮಯ. ಎಲ್ಲರೂ ಪ್ರಧಾನಮಂತ್ರಿಗಳಾಗಕ್ಕೆ ಸಾಧ್ಯನಾ? ಅವಾಗ ಹೇಳ್ಬೇಕು ನೀವು ತಿಳಿದಂತವ್ರು. ಎಲ್ಲರೂ ರಾಜರಾಗಕ್ಕೆ ಸಾಧ್ಯ ಇಲ್ಲ. ದಿವಾನ ಆಗೋನು ಅವನು ಯೋಗ ಅವನು, ಜವಾನ ಆಗೋನು ಅವನು ಯೋಗ ಅವನು, ರಾಜನ ಆಗೋನು ಅವನು ಯೋಗ. ಹಳ್ಳಿ ಜನ ಹೇಳ್ತಾರಲ್ಲ ನಾವೇ ಮಾಡಿದ್ದು ಅಂತ. ಹಾಗೆ ಅದನ್ನ ಚೆನ್ನಾಗಿ ಸರಿಯಾಗಿ ತಿಳುವಳಿಕೆ ಕೊಡ್ಬೇಕು. ಹಂಗಲ್ಲಮ್ಮ, ಈ ರೀತಿ ಇದೆ, ನೀನು ಸತ್ಸಂಗಕ್ಕೆ ಬಾ, ನೀನು ಇದೆಲ್ಲ ಗೊತ್ತಾಗುತ್ತೆ ಅಂತ ತಿಳುವಳಿಕೆ ಕೊಡ್ಬೇಕು. ತಿಳುವಳಿಕೆ ಇಲ್ದ ಮೇಲೆ ಎಲ್ಲರೂ ಅನ್ನೋದೇ ಇಲ್ಲ ಅಂತ ಹೇಳಿಲ್ಲ. ಎಲ್ಲರೂ ಅಂತಾರೆ, ಎಲ್ಲರೂ ಅಂತಾರೆ, ಮನೆಯವರು ಅಂತಾರೆ. ಅವ್ರಿಗೆ ಬಸ್ಸು ಇರುತ್ತೆ ನೋಡಿ, ಅವನು ಆ ಶ್ರೇಷ್ಠವಾದ ಸ್ಥಾನ. ನಮ್ಗೆ ಬಂದ್ಬಿಡ್ತು ಅದು ಆ ಸ್ಥಾನ ನೋಡಿ. ರಂಗಸ್ವಾಮಿದ ಏನು ಅದೃಷ್ಟ ಅಂತ.
ಒಬ್ರು ಅಂದ್ಬಿಟ್ರು, ಯಾಕೆ ಅಲ್ಲಿ ಒಂದ್ ಕಡೆ ಪೂಜೆ ಮಾಡಿದ್ರು, ಕಿರೀಟ ಎಲ್ಲ ಇಟ್ಕೊಂಡು ಕರ್ಕೊಂಡು ಹೋದ್ರು, ಪೂಜೆ ಮಾಡಿದ್ರು. ಒಬ್ರು ಭಕ್ತರು ನೋಡ್ರಿ, ನಿರ್ಮಲ್ ದಾಸ್ಗಿಂತ ಅದೃಷ್ಟ ಇಲ್ಲಲ್ರಿ, ಸಿಗ್ಲೇ ಇಲ್ಲ ಅವ್ರಿಗೆ ಒಂದ್ ದಿವ್ಸನು. ಇವ್ರಿಗೆ ಇಷ್ಟು ಬೇಗ ಸಿಕ್ಬಿಡ್ತು. ಬಯಸದೇ ಬಂದದ್ದು ಸ್ವಾಮಿ ಅದೆಲ್ಲ. ಏನಾಯ್ತು ಅಂದ್ರೆ, ಈ ಅರ್ಜುನ್ ಸಾಹೇಬ್ರು ಅಂತ ಇಲ್ಲಿ ಅವರು ಮೃತಪಟ್ರು. ಇಲ್ಲ, ಅಲ್ಲಿ ಒಂದು ವಿಧಿ ವಿಧಾನ ಇದೆ ಆರತಿ ಮಾಡೋದು. ಆರತಿ ಮಾಡೋ ದಿವಸ ನಮ್ಗಿನ ಸೀನಿಯರ್ ಜಗನ್ನಾಥ್ ಸಾಹೇಬ್ರು ಅಂತ ಇದ್ದಾರೆ, ನೆನ್ನೆ ಬಂದಿದ್ರು, ಬರ್ತಾರಲ್ಲ, ಅವ್ರನ್ನ ಇನ್ವೈಟ್ ಮಾಡಿದ್ರು ಪೂಜೆ ನಡೆಸ್ಕೊಡಿ ಅಂತ. ಅವರು ಖಾಸಗಿಯಲ್ಲಿ ಕೆಲಸ ಮಾಡೋದು, ಅವತ್ತು ಹೋಗ್ಲೇಬೇಕಾಗಿತ್ತು ಅವರು. ಕೊನೆ ಎಂಡಿನವ್ರಿಗೂ ಅವ್ರಿಗೂ ಪ್ರಯತ್ನ ಪಟ್ರು, ಅವ್ರಿಗೆ ಆಗ್ಲಿಲ್ಲ. ಕೊನೆಗೆ ಬಯಸದೇ ಬಂದ ಭಾಗ್ಯ. ಅವು ಇನ್ನೊಬ್ರು ಹೇಳ್ಕೊಂಡ್ರು, ಏನ್ ಅದೃಷ್ಟ ರೀ ಇವರು, ಅವ್ರವ್ರ ಅದೃಷ್ಟ, ಅದೇ ಅದು ಪ್ರಾರಬ್ಧ ಕರ್ಮ. ಅದು ಅದಕ್ಕೆ ಅರ್ಹರಾಗಿರ್ಬೇಕಲ್ಲ, ಅರ್ಹತೆ ಇತ್ತು, ನಾವು ಪಡ್ಕೊಂಡಿದ್ವಿ. ಏನೋ ಆಚಾರ್ಯರಿಂದ ನಾವು ಅದಕ್ಕೇನೆ ಪಡ್ಕೊಂಡಿದ್ವಿ, ಏನೋ ಪ್ರಚಾರ ಮಾಡೋದಕ್ಕೆ ಒಂದು ಪ್ರತಿನಿಧಿಯಾಗಿ ನೀನು ಕೆಲಸ ಮಾಡು ಅಂತೇಳಿ ನಮ್ಗೆ ಅರ್ಹತೆ ಕೊಟ್ಟಿದ್ರು. ಆ ಅರ್ಹತೆನೂ ಇತ್ತು, ಅದೃಷ್ಟನೂ ಇತ್ತು, ಬಂತು. ಚಿಕ್ಕ ವಯಸ್ಸಿಂದಾನೆ ನಿಮ್ಗೆ ಶ್ರಮ ಬೇರೆ ಹಾಕಿರ್ತಾ ಇದ್ದೀರಲ್ಲ, ಅಧ್ಯಯನ ಮಾಡ್ತಾ ಇದ್ರು, ಅದ್ರ ಜೊತೆಗೆ ಕೆಲಸದ ಜೊತೆಗೆ ಇದೆಲ್ಲ ಏನ್ ಹೇಳಿದ್ರು ಸ್ವಾಮಿ, ಸೇವೆ ಮಾಡಿದ್ರೆ ಅವನಿಗೆ ಸಿಕ್ಕೇ ಸಿಗುತ್ತೆ ಅಂತ. ಗುರುವಿಗೆ ಸಮರ್ಪಣೆಯಿಂದ ಸೇವೆ ಮಾಡ್ಕೊಂಡ್ರೆ ಅದು ಆ ಭಾಗ್ಯ ಸಿಕ್ಕೇ ಸಿಗುತ್ತೆ. ಸಿಗದೆ ಇದ್ರು ಇನ್ನೊಂದು ಭಾಗ್ಯ ಅವರಲ್ಲಿ ಇರುತ್ತೆ, ಸಿಗುತ್ತೆ, ಇಲ್ಲ ಅಂತ ಹೇಳಿ. ನನಗೆ ಆ ಭಾಗ್ಯ ಮತ್ತೊಬ್ಬರು ನನ್ನ ಜೊತೆಯಲ್ಲಿ ಇರೋರಿಗೆ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದು ಭಾಗ್ಯ ಅವ್ರಿಗೆ ಕಾಯ್ತಾ ಇರುತ್ತೆ. ಅದಕ್ಕೆ ತಾಳ್ಮೆಯಿಂದ ಇರಬೇಕು, ಅದಕ್ಕೆ ತಾಳ್ಮೆಯಿಂದ ಇರಬೇಕು. ಏನ್ ಸ್ವಾಮಿ, ಮುಂದುವರ್ಸೋಣ. ಈ ರೀತಿಯಾಗಿ ಎಲ್ಲರ ಹೃದಯದಲ್ಲಿ ಒಂದಲ್ಲ ಒಂದು ರೀತಿಯ ಕಳ್ಳರು ಇರ್ತಾರೆ. ಎಚ್ಚರಿಕೆಯಿಂದ ನಡ್ಕೊಳ್ಳಿ ಜೀವನದಲ್ಲಿ. ಯೋಗಿ ಮಾತೆ ಯೋಗ ಧ್ಯಾನ ವೈಸೆ, ಇಲ್ಲಿ ಯೋಗದ ವಿಚಾರ ಹೇಳ್ತಾರೆ. ಯೋಗದ ಅರ್ಥ, ನಿಜವಾದ ಅರ್ಥ ಅಂದ್ರೆ ನಮ್ಮ ಮನಸ್ಸುಗಳನ್ನ ನಿಲ್ಲಿಸಿಕೊಳ್ಳೋದು, ನಮ್ಮ ಮನಸ್ಸನ್ನ ನಿಯಂತ್ರಣಕ್ಕೊಳಪಡಿಸೋದು ನಿಜವಾದ ಯೋಗದ ಅರ್ಥ. ಬೇರೆ ಯೋಗಗಳೆಲ್ಲ ಮಾಡ್ತಾರಲ್ಲ, ಅದು ದೇಹಕ್ಕೆ ಆರೋಗ್ಯದ ದೃಷ್ಟಿಯಿಂದ ಮಾಡೋದು. ಕಪಾಲ ದೌತಿ ಮತ್ತೆ ನೇತಿ ಇವೆಲ್ಲ ನಾವು ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ವಿ. ಈ ಮೂಗ್ನಲ್ಲಿ ನೀರು ಹಾಕಿದ್ರೆ ಈ ಮೂಗ್ನಲ್ಲಿ ನೀರು ಬರಬೇಕು. ವಿದ್ಯೆಗಳು ಏನಕ್ಕೆ, ಆ ಮೂಗ್ನಲ್ಲಿ ಇರ್ತಕ್ಕಂಥ ಕಲ್ಮಶಗಳು ಹೊರಗಡೆ ಬರಲಿ ಅಂತೇಳಿ ಅದು ಒಂದು ವಿದ್ಯೆ. ಮತ್ತೆ ಮೂಗ್ನಲ್ಲಿ ಹಾಕಿ ಬಾಯಿನಲ್ಲಿ ಒಂದು ಸಣ್ಣದು ಎಳೆ ತರ ಪೈಪ್ ತೆಗಿಬೇಕು, ಏನಮ್ಮ, ಇದೆಲ್ಲ ವಿದ್ಯೆಗಳು. ಏನಕ್ಕೆ, ಕ್ಲೀನ್ ಆಗೋದಿಕ್ಕೆ. ಎಲ್ಲ ಕಲ್ಮಶಗಳು, ಕೊಳೆಗಳು ಕ್ಲೀನ್ ಆಗೋದಿಕ್ಕೆ. ಇದೆಲ್ಲ ಯೋಗದ, ಅದು ಶಾರೀರಿಕ ಯೋಗಕ್ಕೆ ಸಂಬಂಧಪಟ್ಟ ವಿದ್ಯೆಗಳು, ಶಾರೀರಿಕ ಸಂಬಂಧಪಟ್ಟ ವಿದ್ಯೆಗಳು ಅಷ್ಟೇ. ಏನು, ಅನಾರೋಗ್ಯವನ್ನ ಮುಂದೂಡಬಹುದು, ಶರೀರಕ್ಕೆ ಆಗತಕ್ಕಂಥ ತೊಂದರೆಗಳನ್ನು ಮುಂದೂಡಬಹುದು. ಮಲ್ಲಾಡಿಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು ಯೋಗವನ್ನ ಕಲಿಸಿಕೊಟ್ಟಂತ ಗುರುಗಳು. ಅವರು ಪ್ರಾರಬ್ಧ ಕರ್ಮಾನುಸಾರ ಅವರು ಇನ್ನೇನು ಮರಣ ಹೊಂದೋದು ಒಂದು 2-3 ತಿಂಗಳು ಇದೆ ಅನ್ನೋವಾಗ ಪಾರ್ಶ್ವವಾಯು ಪೀಡಿತರಾಗಿ ಅದ್ರಲ್ಲಿ ತೀರೋದು. ಅದು ಮೊದಲೇ ಆಗ್ಬೇಕಾಗಿತ್ತು. ಅವ್ರ ಪ್ರಾರಬ್ಧ ಕರ್ಮಾನುಸಾರ ಯೋಗದಿಂದ ಅದನ್ನ ಮುಂದೂಡಿದ್ರು. ಅವ್ರ ಪ್ರಾರಬ್ಧ ಕರ್ಮಾನುಸಾರ ಅದು ಮರಣವಾಗೋ ಸಮಯದಲ್ಲಿ ಅದು ಬಂದೇ ಬಂತು ಅಷ್ಟೇ. ಶಾರೀರಿಕ ಯೋಗದಿಂದ ಏನ್ ಲಾಭ ಅಂತಂದ್ರೆ ನಮ್ಮ ಕಾಯಿಲೆಗಳನ್ನ ಸ್ವಲ್ಪ ಮುಂದೆ ದೂಡ್ಬೋದು ಅಷ್ಟೇ. 60 ವರ್ಷಕ್ಕೆ ಬರೋದು 70 ವರ್ಷ ಅಷ್ಟೇ, ಆಯುಷ್ ವೃದ್ಧಿ ಅಂತ ಅಷ್ಟೇ. ಆದರೆ ನಿಜವಾದ ಯೋಗದ ಅರ್ಥ ನಮ್ಮ ಮನಸ್ಸನ್ನ ನಿಯಂತ್ರಿಸಿಕೊಳ್ಳೋದು, ನಮ್ಮ ಮನಸ್ಸನ್ನ ನಿಯಂತ್ರಿಸಿಕೊಳ್ಳೋದು. ಮತ್ತು ಇನ್ನೊಂದು ಹಲವಾರು ಯೋಗಗಳಿದ್ದಾವೆ. ಮುದ್ರಾ ಯೋಗ, ಪ್ರಪಂಚದಲ್ಲಿ ಏನೇನಿದೆಯೋ ಎಲ್ಲವೂ ಅಷ್ಟೇ. ಮತ್ತೆ ಸಿದ್ಧಿಗಳು ಇದಾವೆ, ಸಿದ್ಧಿಗಳು ಬಂದ್ಬಿಡ್ತವೆ. ಮಾಡ್ತಾ ಧ್ಯಾನ ಮಾಡ್ತಾ ನಿಮ್ಗೊಂಥರ ಸಿದ್ಧಿ, ವಾಕ್ ಸಿದ್ಧಿ ಬಂದ್ಬಿಡುತ್ತೆ. ನೀವು ಹೇಳಿದ್ದೇ ಆಗ್ಬಿಡುತ್ತೆ. ಅವುಗಳ ಹಿಂದೆ ಹೋಗ್ಬೇಡಿ. ಕಬೀರ್ ಸಾಹೇಬ್ರು ಅವರು ಅನೇಕ ಸಿದ್ಧಿಗಳನ್ನು ಮಾಡಿದ್ರು. ಗಂಗಾ ನದಿಯಲ್ಲಿ ಹರಿದು ಹೋಗ್ತಾ ಇದ್ದ ಶವವನ್ನ ಎಚ್ಚರಪಡಿಸಿ ಜೀವಂತ ಮಾಡಿದ್ರು. ಒಂದಲ್ಲ ಎರಡು ಶವ. ಶೇಖ್ ತಕಿ ಅಂತ ಅವನು ಮುಸ್ಲಿಂ ಗುರು, ಸಿಕಂದರ್ ಲೋಧಿ ಅಂತ ಅವನು ಬಾದಶಾಹ, ಇವನು ಮೌಲಿ, ಇವನು ಕಬೀರ್ ಸಾಹೇಬ್ರು, ಇವರು ಒಂದು ಗುರುಗಳಲ್ವಾ.
ಇವ್ರ ಮ್ಯಾಲಕ್ಕೆ ಹೆಸರು ಇವ್ರ ಹೆಸರು ಮ್ಯಾಲಕ್ಕೆ ಬರ್ತಾ ಇದೆ ಅಂತೇಳಿ ಅವ್ರನ್ನ ತುಳಿಯೋ ಸಲುವಾಗಿ ಇಲ್ಲ ಸಲ್ಲದ ದೂರುಗಳನ್ನ ಸಿಕಂದರ್ ಲೋಧಿ ಹತ್ರ ಹೇಳ್ತಾರೆ. ಸಿಕಂದರ್ ಲೋಧಿ ಅವ್ರನ್ನ ಕರೆಸಿ ವಿಚಾರ ಮಾಡ್ತಾರೆ. ವಿಚಾರ ಮಾಡಿದಾಗ ನಾನು ಯಾವುದೇ ಧರ್ಮದ ಪ್ರಚಾರಕನಲ್ಲ, ಸತ್ಯವನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಇವನು ಸುಮ್ಮನೆ ಇರ್ಬೇಕಲ್ಲ. ಶೇಖ್ ತಕಿ ಅವನು ಮೌಲಿ, ಅವನು ಗುರು, ರಾಜಗುರು. ನಿನ್ನಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ, ನೀನು ಅಷ್ಟೊಂದು ಶಕ್ತಿವಂತನ? ನೋಡಲ್ಲಿ ಅರ್ಧೋಗ್ತಾ ಇದೆ ನದಿನಲ್ಲಿ ಒಂದು ಶವ. ಆಗಿನ ಕಾಲದಲ್ಲಿ ಹಂಗೆ ಬಿಟ್ಬಿಡೋರಂತೆ. ಈಗಲೂ ಹಾಗೆ ಮಾಡ್ತಾ ಇರ್ತಾರೆ, ಅರ್ಧಂಬರ್ಧ ಸುಡ್ತಾನೆ ಬಿಡ್ತಾ ಇರ್ತಾರೆ. ಅದನ್ನು ಏಳ್ಸು ಅಂದ್ರು. ಹೇಳಿದ್ರು, ಎಣ ಎದ್ದು ಬಾ ಅಂತ. ಎದ್ದು ಬಂದ್ಬಿಡ್ತು. ಪವಾಡ, ಮಹಿಮೆ. ಸಿಕಂದರ್ ಲೋಧಿ ಹೇಳ್ದ, ಕ್ಯಾ ಕಮಾಲ್ ಕರ್ದಿಯಾ. ಕಮಾಲ್ ಅಂದ್ರೆ ಆಶ್ಚರ್ಯ. ಅವನಿಗೆ ಅದೇ ಹೆಸರಾಗೋಯ್ತು. ಅವ್ ಇನ್ನೂ ಬಿಡ್ಲಿಲ್ಲ ಅವನು, ಅಸೂಯೆ. ಇದೇನೋ ಕಣ್ಣಿಗೆ ಕಾಣಿಸ್ತಾ ಇತ್ತು. ನನ್ನ ಮಗಳು 3 ತಿಂಗಳಾಗಿದೆ, ಸತ್ತು ಸಮಾಧಿಯಲ್ಲಿದ್ದಾಳೆ, ಅವಳು ಬದುಕ್ಸು ನೋಡೋಣ, ಅವಳು ಅದೃಷ್ಟ ಇದ್ರೆ ಬದುಕ್ಲಿ. ಅಲ್ಲೋದ್ರು, ಎದ್ದು ಬಾ ಅಂದು. ಅವಳ ಹೆಸರೇನು? ಕಮಾಲ್. ಎದ್ದು ಬಾ ಅಂದು. ಎದ್ದು ಬಂದ್ಬಿಟ್ಲ ಅವಳು. ಎದ್ದು ಬಂದ್ಮೇಲೆ ಅವನ ಹತ್ರ ಹೋಗ್ತಾಳ, ಶಕ್ತಿಗೆ ಗುರು ಹತ್ರ. ಹೋಗಲ್ಲ, ನೀನ್ ನನ್ನ ಜನ್ಮ ಕೊಟ್ಟಿಲ್ಲ, ಮರು ಜನ್ಮ ಕೊಟ್ಟಿದ್ದ ಕಬೀರ್ ಸಾಹೇಬ್ರು ಅಂತ ಅವ್ರ ಶಿಷ್ಯರಾಗ್ಬಿಟ್ರು. ಅದನ್ನ ಬೇರೆ ರೀತಿ ತಿರುಗಿಸ್ಬಿಟ್ರು ಕಬೀರ್ ಸಾಹೇಬ್ರ ವಿಚಾರಕ್ಕೆ. ಅವ್ರು ಮದುವೆ ಆದ್ರು, ಮಕ್ಕಳಾದ್ರು ಅಂತ. ಹೀಗೆ ವಿಚಾರಕ್ಕೆ ಬರೋಣ. ಈ ಸಿದ್ಧಿಗಳು ಚಮತ್ಕಾರಗಳು ಯಾವುವೂ ಸಹ ನಿನಗೆ ಶಾಂತಿ, ನಿಜವಾದ ಶಾಂತಿಯನ್ನ ಕೊಡೋದಿಲ್ಲಪ್ಪ. ನಿಜವಾದ ಶಾಂತಿಯನ್ನ ಕೊಡೋದಿಲ್ಲ. ಅದೇನಾದ್ರೂ ಬಂದ್ಬಿಟ್ರೆ ಮನುಷ್ಯನಿಗೆ ಅಹಂಕಾರ ಬಂದ್ಬಿಡುತ್ತೆ. ನಾನಿಂತ ಸಿದ್ಧಿ ಪುರುಷನು ಅಂತ ಅಹಂಕಾರ ಬಂದ್ಬಿಡುತ್ತೆ. ಯಾವಾಗ ಅಹಂಕಾರ ಬರುತ್ತೋ ಒಳಗೊಳಗೆ ಕಳ್ಳತನ, ಅಂದ್ರೆ ಬೇರೆಯವರ ಮೇಲೆ ಅಸೂಯೆ ಪಡೋದು, ಅವ್ರನ್ನ ಕಾಲೆಳೆಯೋದು, ಮತ್ತೊಂದು ಎಲ್ಲ ಬಂದ್ಬಿಡತ್ತಪ್ಪ. ಎಚ್ಚರಿಕೆಯಿಂದ ಇರು. ಅದಕ್ಕೆ ಸಿದ್ಧಿಗಳ ಸಹವಾಸನೆ ಬಿಟ್ಬಿಡೋದು. ಅಂದ್ರೆ ಸಮಾಜದಲ್ಲಿ ಸಿದ್ಧಿಗಳು ಚಮತ್ಕಾರಗಳಿಗೆ ಜನ ಇದಾಗೋದಲ್ಲ. ಗುರುಗಳು ಯಾರೋ ಮಾಡಿದ್ರೆ ಅವ್ರ ಹತ್ರ ಜನಸಾಗರ ಇರ್ತಾರೆ. ಖಂಡಿತ. ಇಲ್ಲಿ ಆತ್ಮಜ್ಞಾನ ಇಲ್ಲಿ ಹೇಳ್ತಾರೆ ಅಂದ್ರೆ ಇದು ಸತ್ಯಾಂಶ. ಇಲ್ಲಿ ಸತ್ಯನೇ. ಮತ್ತೆ ನಾವು ಯಾವ್ದು ಆಯ್ಕೆ ಮಾಡ್ತೀವಿ. ಅದಕ್ಕೆ ಹೇಳ್ತಾರೆ, ಪತಿವ್ರತೆ ಹಸುವಿನಿಂದ ನರಳ್ತಾಳೆ, ಮತ್ತೊಬ್ಳು ಷೋಡಶ ಭೋಜನ ಊಟ ಮಾಡ್ತಾ ಇರ್ತಾಳೆ. ಪತಿವ್ರತೆಗೆ ವಿರುದ್ಧವಾಗಿರೋದು ನೀವೇ ಅರ್ಥ ಮಾಡ್ಕೋಬೇಕು. ಏನ್ ಸ್ವಾಮಿ? ಪತಿವ್ರತೆ ಉಪವಾಸ ಇರ್ತಾಳೆ, ಅದಕ್ಕೆ ವಿರುದ್ಧವಾಗಿರತಕ್ಕಂತ ಸ್ತ್ರೀ ರಾಜಭೋಜನ ಊಟ ಮಾಡ್ತಾ ಇರ್ತಾಳೆ. ಅಂದ್ರೇನರ್ಥ? ಸತ್ಯವನ್ನ ಪಾಲನೆ ಮಾಡತಕ್ಕಂಥವ್ರ ಬಳಿ ಕಡಿಮೆನೆ ಜನ, ಸತ್ಯವನ್ನ ತಿಳಿಸತಕ್ಕಂಥವರ ಬಳಿ ಕಡಿಮೆನೆ ಜನ. ಯಾರು ಹೋಗ್ತಾ ಇಲ್ಲ. ಸತ್ಯಕಾಮ ಅಂತ ಹೆಸರು ಕೇಳಿದ್ದೀರಾ ಸ್ವಾಮಿ? ಸತ್ಯಕಾಮ ಅವ್ರು ಯಾವ ಪ್ರಸಿದ್ಧಿನೇ ಆಗಿಲ್ಲ, ಜ್ಞಾನಿಗಳವರು. ಅವ್ರ ಹತ್ರ ಯಾರು ಹೋಗ್ತಾ ಇಲ್ಲ, ಅವ್ರು ಯಾರು ಪ್ರಚಾರಕ್ಕೂ ಇಷ್ಟಪಡ್ತಾ ಇಲ್ಲ. ಒಳಗೊಳಗೆ ಸಾಧನೆ ಮಾಡಿದ್ರು. ನೋಡಿ, ಈ ರೀತಿಯಾಗಿ ಅನೇಕ ಉದಾಹರಣೆಗಳು. ಅವರು ಸಿದ್ಧಿಗಳ ಜೊತೆ ಹಿಂದೆ ಹೋಗ್ಲಿಲ್ಲ, ತನ್ನ ಒಂದು ಶಾಂತಿಗೋಸ್ಕರ ಸಾಧನೆ ಮಾಡಿದ್ರು. ಜಗತ್ತಿನ ಜನರನ್ನ ಬದಲಾಯಿಸಕ್ಕಾಗೋದಿಲ್ಲ. ಹೇಳ್ಬೇಕು ಹಾಗಂತ. ಕೇಳೋರು ಒಬ್ಬರಾದ್ರೂ ಕೇಳ್ತಾರೆ, ಒಬ್ಬರಾದ್ರೂ ಪಾಲನೆ ಮಾಡ್ತಾರೆ. ಹಾಗಾದ್ರೆ ಹೇಳದೇ ಇರಬಾರ್ದು ಅಂತೇನಿಲ್ಲ. ನೀವೇನ್ ತಿಳಿದಿದ್ದೀರೋ ಅದನ್ನ ಹೇಳಿ, ನೀವೇನು ಅರಿವು ಮಾಡಿಕೊಂಡ್ರೋ ಅದನ್ನ ಹೇಳಿ, ಇನ್ನೊಬ್ಬರಿಗೆ ಕೊಡಿ, ತಿಳಿಸಿ, ಅನುಭವ ಮಾಡಿಸಿ. ಮತ್ತೆ ಅವರಿಗೆ ತಿಳಿಸೋದಕ್ಕಿಂತ ಮುನ್ನ ಅವರ ಸತ್ಸಂಗವನ್ನ ಶ್ರದ್ಧೆಯಿಂದ ಆಲಿಸ್ತಾ ಇದ್ದಾರ, ಬರ್ತಿದಾರ, ಸೇವೆ ಮಾಡ್ತಾ ಇದ್ದಾರ, ಇವೆಲ್ಲ ಗಮನಿಸ್ಬೇಕು. ಅಹಂಕಾರಿ ಮನುಷ್ಯನಿಗೆಲ್ಲ ಕೊಡಕೋಬೇಡಿ. ಯಾವಾಗ ಅಹಂಕಾರ ಅಳಿಯುತ್ತೆ ಅಂದ್ರೆ ಗೊತ್ತಾಗೋದು ಅಂದ್ರೆ ಅಳಿದಿದೆ ಅಂತ ಗೊತ್ತಾಗೋದು ಅಂದ್ರೆ ಅವನ ಸೇವೆ ಮೂಲಕ ಗೊತ್ತಾಗುತ್ತೆ. ಸಮರ್ಪಣೆ ಮಾಡ್ಕೊಂಡಿರ್ತಾನೆ ಗುರುವಿಗೆ ಸಮರ್ಪಣೆ ಮಾಡ್ಕೊಂಡಿರ್ತಾನೆ. ಎಲ್ಲಾ ಕೆಲಸವನ್ನ ಮಾಡುತ್ತಾನೆ. ಅವನು ವಿದ್ಯಾವಂತನಾಗಿದ್ರು, ಪ್ರೊಫೆಸರ್ ಆಗಿದ್ರು, ದೊಡ್ಡ ವ್ಯಕ್ತಿಯಾಗಿದ್ರು ಮಾಡ್ತಾನೆ. ಅದರಲ್ಲಿ ಒಂದು ಉದಾಹರಣೆ ಅಂತಂದ್ರೆ, ಲಿಂಗಾಯತರಲ್ಲಿ ಆ ಒಂದು ಸೇವಾ ಮನೋಭಾವ ಬಹಳ ಚೆನ್ನಾಗಿದೆ. ಅವ್ರು ಏನೇ ಆಗಿರ್ಲಿ, ದೊಡ್ಡ ವ್ಯಕ್ತಿನೇ ಆಗಿರ್ಲಿ, ಆ ಗುರು ಸೇವೆನ ಬಹಳ ಚೆನ್ನಾಗಿ ಮಾಡ್ತಾರೆ. ಏನೇ ಆಗಿರ್ಲಿ, ಸಮಾಜದಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ, ಅದನ್ನು ನಾವು ನೋಡ್ತಾ ಇರ್ತೀವಿ. ಹಾಗಾಗಿ
ಹಾಗಾಗಿ ನೋಡ್ತಾ ಇದ್ದಾರೆ. ಅವ್ರ ಮನಸ್ಸಿನಲ್ಲಿ ನಾನು ಇಂಥ ವ್ಯಕ್ತಿ ಅಂತೇಳಿ ಅಹಂ ಇರೋದಿಲ್ಲ. ಗುರು ಸೇವೆಗೆ ಅವರು ಸೊಂಟ ಕಟ್ಟಿ ಸೇವೆ ಮಾಡುತ್ತಾ ಇರ್ತಾರೆ, ಮಾಡಿಸ್ತಾ ಇರ್ತಾರೆ. ಅದರಿಂದ ಆ ಚಮತ್ಕಾರಗಳಿಂದ ಎಲ್ಲ ಹೋಗ್ಬೇಡಿ. ಯೋಗ ಮಾರ್ಗದಿಂದ ಎಲ್ಲ ಅಹಂಕಾರಗಳು ದೂರ ಆಗೋದಿಲ್ಲ. ನಿಜವಾದ ಯೋಗ ಮಾರ್ಗದಿಂದ ಅಹಂಕಾರ ದೂರ ಆಗುತ್ತೆ. ಯಾವುದು? ತನ್ನನ್ನ ತಾನು ತಿಳಿಯುವುದರಿಂದ, ಗುರುವಿಗೆ ಸಮರ್ಪಣೆ ಮಾಡ್ಕೊಳ್ಳೋದ್ರಿಂದ, ಸೇವೆ ಮಾಡೋದ್ರಿಂದ ಅವನ ಅಹಂಕಾರ ದೂರ ಆಗುತ್ತೆ. ಆಗ ಆತನಿಗೆ ನಿಜ ಸ್ವರೂಪದ ಅರಿವು ಸ್ವಲ್ಪ ಸ್ವಲ್ಪನೇ ಗುರು ತಿಳಿಸ್ತಾ ಇರ್ತಾನೆ. ನಮ್ಮ ಗುರುಗಳೆಲ್ಲ ಏಕಾಯಾಗಿ ಯಾರಿಗೂ ದೀಕ್ಷೆ ಕೊಡ್ಲಿಲ್ಲ. ಸತ್ಸಂಗ ಕೇಳಿ ಅನ್ನೋರು ಗಮನಿಸ್ತಾರೆ. ಸ್ವಾಮಿ ಗುರುಗಳು ಸೇವೆ ಮಾಡ್ತಾ ಇದ್ದಾನ ಇಲ್ಲ ಅನ್ನೋದು ಗಮನಿಸ್ತಾರೆ. ಏಕಾಏಕಿ ಕೊಡಲ್ಲ. ಏಕಾಏಕಿಯಾಗಿ ಕೊಟ್ರೆ ಒಂದು ಪಕ್ಷ ಅವನ ಪೂರ್ವ ಜನ್ಮದ ಸಂಸ್ಕಾರದ ಫಲದಿಂದ ಏಕಾಏಕಿ ಸಿಕ್ಬಿಡುತ್ತೆ ಬೇಗ. ಆಮೇಲೂ ಗಮನಿಸ್ತಾರೆ ಅದಾಯ್ತಾ? ಅಂದವ್ರು ಅಹಂಕಾರದಿಂದ ವರ್ತಿಸೋದು ಕಂಡ್ರೆ ದೂರ ಇಡ್ತಾರೆ. ಅವ್ರು ನಿಜವಾದ ಗುರುಗಳು ಸ್ವಲ್ಪ ದೂರ ಇರು. ಹಾಗಾಗಿ ಅಹಂಕಾರವನ್ನ ಬಿಡಿ. ಅಹಂಕಾರವನ್ನ ಬಿಟ್ರೇನೆ ನಿಜ ಸ್ವರೂಪದ ಅರಿವು ಅನುಭವಕ್ಕೆ ಬರೋದು. ಆದ್ದರಿಂದ ನೀವು ಎಚ್ಚರಿಕೆಯಾಗಿರಿ ಅಂತ ಈ ಒಂದು ವಾಕ್ಯದ ಮೂಲಕ ತಿಳಿಸ್ತಾರೆ. ಪಂಡಿತ ಮಾತೆ ಪುಡಿ ಪುರಾಣ್ ಪಡಿ ಪುರಾಣ್. ಈ ಪಂಡಿತರು ಪುರಾಣಗಳನ್ನ ಓದಿ ಅದರ ಅಮಲಿನಲ್ಲಿ ಇದ್ದಾರೆ. ಸ್ವಲ್ಪ ಸತ್ಯ ಇರುತ್ತೆ ಪುರಾಣಗಳಲ್ಲಿ. ಅದ್ರ ಜೊತೆಗೆ ಸುಳ್ಳಿನ ವಿಚಾರ, ಸುಳ್ಳಿನ ಮಾತುಗಳನ್ನ ಸೇರಿಸಿ ವಿಜೃಂಭಣೆಯಿಂದ ಅದನ್ನ ತಿಳಿಸ್ಕೊಡ್ತಾರೆ ಜನಗಳಿಗೆ. ನೆನ್ನೆ ಒಂದು ಪ್ರಶ್ನೆ, ಪ್ರಶ್ನೋತ್ತರನೇ, ಅರ್ಧ ಚಿಂತನೆ, ಇನ್ನು ಅರ್ಧ ಅವರು ಜಗನ್ನಾಥ ಸಾಹೇಬರು ಅಂತೇಳಿ ಪ್ರಶ್ನೋತ್ತರಿ. ಪ್ರಶ್ನೆ ಕೇಳಿ ಏನಾದ್ರು ಅಂತ ಹೇಳು. ರಾಮಾಯಣ ಮಹಾಭಾರತಕ್ಕೂ ಏನ್ ವ್ಯತ್ಯಾಸ ಹೇಳಿ ಸ್ವಾಮಿ. ಯಾರನ್ನ? ರಾಮಾಯಣದೊಳಗೆ ಪ್ರಭು ಶ್ರೀರಾಮಚಂದ್ರರು ಮರ್ಯಾದಾ ಪುರುಷೋತ್ತಮ, ಮರ್ಯಾದೆಗೋಸ್ಕರ ಅವ್ರೆಲ್ಲಾನು ತ್ಯಾಗ ಮಾಡಕ್ಕಿರ್ತಾರೆ. ಮಹಾಭಾರತದೊಳಗೆ ದುಷ್ಟನ್ನು ಸಂಹಾರ ಮಾಡಕ್ಕೋಸ್ಕರ ಕೃಷ್ಣ ಪರಮಾತ್ಮನ ಅವತಾರ. ಅದು ಒಂದು ಭಾಗ. ಅದು ನಡೆಯೋದಕ್ಕೆ ಕಾರಣ ಏನು? ಯಾರು? ಅಂದ್ರೆ ಆಸೆ ಅಸೂಯನೇ ಇಲ್ಲಿ, ಎರಡು ಕಡೆನೂ ಆಸೆ ಅಸೂಯನೇ. ಅದು ಸರಿ. ಯಾರು? ಒಬ್ಬ ಹೆಣ್ಣಿನಿಂದನೇ ಎರಡು ಆಗಿದ್ದು. ಹೌದು, ಎರಡು ಹೆಣ್ಣಿನಿಂದನೇ. ಇಲ್ಲಿ ಕೈಕೆಯಿಂದ, ಅಲ್ಲಿ ದ್ರೌಪದಿಯಿಂದ. ಅಲ್ಲ, ದ್ರೌಪದಿ ಅಲ್ಲ, ಗಾಂಧಾರಿ. ಯಾರೋ ಒಬ್ರು ಹೆಣ್ಣು ಗಾಂಧಾರಿ. ಒಬ್ರು ಕೈಕೆ ಅಂದ್ರು, ಒಬ್ರು ಗಾಂಧಾರಿ, ಒಬ್ರು ರಾಮಾಯಣದಲ್ಲಿ ಸೀತೆ ಅಂದ್ರು. ಸೀತೆ, ರಾವಣ ಸೀತೆ ಮೇಲೆ ಮೋಹಪಟ್ಟ, ಆ ವಿಚಾರನ ಬರುತ್ತೆ. ಮೋಹಪಟ್ಟ, ಅವಳನ್ನು ಅಪಹರಿಸಿದ, ಅವಳು ಕಾರಣ ಆದ್ಲು. ಅವ್ರು ಕಾಡಿಗೆ ಬರಕ್ಕೆ ಕೈಕೆ ಕಾರಣ ಆದ್ಲು. ಆ ಕೈಕೆಗೆ ಕೀ ಯಾರು? ಮಂತಾರೆ ಅಲ್ವಾ? ಹಾಗಾಗಿ ಅದರಲ್ಲಿ ಸತ್ಯ ಇದೆ. ಇವ್ರು ಹೇಳ್ದಂಗೆ ಸತ್ಯ. ರಾಮನು ಮರ್ಯಾದಾ ಪುರುಷನು, ಪಿತೃವಾಕ್ಯ ಪರಿಪಾಲನು. ಅದನ್ನೆಲ್ಲ ನೀವು ಮಾಡಿ ಅಂತಾನೆ ಹೇಳಿದ್ದು ಕಬೀರ್ ಸಾಹೇಬ್. ನೀವು ಮಾಡಿ, ಜನಗಳಿಗೆ ನೀವು ಮಾಡಿ, ನೀವು ರಾಮನಂತೆ ಆಗ್ರಿ. ಇನ್ನು ಮಹಾಭಾರತದಲ್ಲಿ ದಾಯಾದಿ ಕಲಹ ಅದು ಮಾಡ್ಕೊಳಕ್ ಹೋಗ್ಬೇಡಿ. ಯಾವುದು ಶಾಶ್ವತವಲ್ಲ. ಯಾವ ರಾಜ್ಯನ ಶಾಶ್ವತ ಇದಾರ? ಆಗಲವರೆಲ್ಲ ಯಾರನ್ನ? ಇಲ್ಲ. ಈ ರೀತಿ ವ್ಯತ್ಯಾಸಗಳು ಇದಾವೆ. ಆದ್ರೆ ಅದರಲ್ಲಿರತಕ್ಕಂಥ ಒಳ್ಳೆ ವಿಚಾರಗಳನ್ನ ತೆಗೆದುಕೊಂಡು ನಿಮ್ಮ ಜೀವನದಲ್ಲಿ ಧಾರಣೆ ಮಾಡ್ಕೊಳ್ಳಿ, ನಡೀರಿ. ಮಹಾಭಾರತದ್ದು ಇನ್ನೊಂದು ಬಹಳ ಮುಖ್ಯವಾದ ನೀವು ಹೇಳ್ತಾ ಇರೋದು ಕರೆಕ್ಟ್ ಸ್ವಾಮಿ. ಏನಂದ್ರೆ ಇಲ್ಲಿ ಮಹಾಭಾರತದೊಳಗೆ ಕೃಷ್ಣ ಪರಮಾತ್ಮ ಹೇಳ್ತಾನಲ್ಲ, ಪರಿವರ್ತನೆ, ದುರ್ಯೋಧನ ಪರಿವರ್ತನೆ ಮಾಡೋದಿದ್ರೆ, ಶಕ್ತಿ ಇದ್ದಿದ್ರೆ ಮಹಾಭಾರತ ಯುದ್ಧನೇ ನಡೀತಾ ಇರಲಿಲ್ಲ. ಅದಕ್ಕೆ ಬೇರೆಯನ್ನ ಪರಿವರ್ತನೆ ಮಾಡೋಕ್ಕಾಗಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಆವಾಗಿಂದ ಇದು ಅಕ್ಷರ ಸಹ ಸತ್ಯವಾದ ಮಾತು. ಯಾಕೆಂದ್ರೆ ಪ್ರತಿಯೊಬ್ಬರ ಆತ್ಮದಿಂದ ಅವ್ರ ಪರಿವರ್ತನೆ ಆಗೋಕ್ಕೆ ಸ್ವಾಮಿ ಶಕ್ತಿ ಕೊಡ್ತಾನೆ ಹೊರತು ಬೇರೆಯನ್ನ ಪರಿವರ್ತನೆ ಮಾಡೋಕೆ ನಮ್ಮ ಕೈಲಿ ಶಕ್ತಿ ಇರಲ್ಲ. ಈ ಪ್ರಶ್ನೆ ಅವನು ದುರ್ಯೋಧನ ಕೃಷ್ಣನ್ಗೆ ನೇರವಾಗಿ ಕೇಳ್ತಾನೆ. ಹೌದು. ಏನು? ಎಲ್ಲರಲ್ಲಿ ನೀನು ಇದೆಯಾ ಅಂತ ಹೇಳ್ತಾ ಇದೆಯಲ್ಲಪ್ಪ, ನೀನ್ ಯಾಕೆ ನನ್ನ ಬದಲಾವಣೆ ಮಾಡ್ತಾ ಇಲ್ಲ ಅಂತ. ಕೃಷ್ಣಲ್ಲಿ ಉತ್ತರನೇ ಇಲ್ಲ. ಏನು ಕಾರಣ ಅಂದ್ರೆ
ಅವನ ಕರ್ಮ ಸಂಸ್ಕಾರ ಆ ರೀತಿ ಇದೆ. ದುರ್ಯೋಧನನ ಕರ್ಮ ಸಂಸ್ಕಾರ ಸಂಸ್ಕಾರ ಪ್ಲಸ್ ಅವನು ನೀವು ಹೇಳಿದಂಗೆ ಅವನೊಳಗೆ ಅಹಂಕಾರ ತುಂಬಿ ಅದೆಲ್ಲ ಇದೆ. ಅದು ಸಂಸ್ಕಾರ, ಅದು ಸಂಸ್ಕಾರ. ಅಹಂಕಾರ, ಹಾಗಾಗಿ ಬೈಕೆ ಬೈಕೆ ತುಂಬಿ ತುಳುಕ್ತಾರೆ. ತುಂಬಿ ತುಳುಕಾಗ. ಅದಕ್ಕೆ ಇಲ್ಲಿ ಬೈಕೆಗಳನ್ನ ಬಿಡಿ, ಅಹಂಕಾರವನ್ನ ಬಿಡಿ. ನೀವೇನೇ ಗಳಿಸಿ, ಅದು ಮೊದಲನೇ ಪ್ಯಾರದಲ್ಲಿ, ನೀವೇನೇ ಗಳಿಸಿ ಅಹಂಕಾರ ಬಿಡಿ, ಬೈಕೆಗಳನ್ನ ಬಿಡಿ, ಮತ್ತಷ್ಟು ಬೇಕು ಮತ್ತಷ್ಟು ಬೇಕು ಅನ್ನೋದನ್ನ. ಆದ್ರೆ ಇಲ್ಲಿ ಪುರಾಣಗಳಲ್ಲಿ ಏನ್ ಮಾಡ್ತಾರೆ, ಏನು ಸುಳ್ಳಿನ ಒಂದು ಕಲ್ಪನೆಗಳನ್ನ ತುಂಬಿ ಹರಡಿಬಿಟ್ಟಿದ್ದಾರೆ. ತುಂಬಿ ಹರಡಿಬಿಟ್ಟಿದ್ದಾರೆ. ಏನು ಅದನ್ನ ಕೇಳಿದ್ರೆ ಪುಣ್ಯ, ಇದನ್ನ ಕೇಳಿದ್ರೆ ಪುಣ್ಯ. ಪುಣ್ಯ ಬರುತ್ತೆ, ಜನ್ಮ ಬರುತ್ತೆ, ಆದರೆ ಬಿಡುಗಡೆ ಇಲ್ಲ. ಅದಕ್ಕೆ ಹೇಳ್ತಾರೆ, ಆದರದ ಕಥೆಯನ್ನು ಸೋದರರ ವಧೆಯನ್ನು, ಆದರದ ಕಥೆಯನ್ನು ಸೋದರದ ವಧೆಯ ಕಥೆಯನ್ನು, ಆದರದಿ ಪುಣ್ಯಾದ ಕಥೆ ಕೇಳುವರ ಡ್ಯಾಶ್ ಡ್ಯಾಶ್ ಡ್ಯಾಶ್. ಸರ್ವಜ್ಞ ನಾಯಿ ಕುನ್ನಿಗಳನ್ಬಿಟ್ಟ ಸರ್ವಜ್ಞನು. ಆದರದ ಕಥೆ ಏನು? ಸೀತೆ ಎತ್ಕೊಂಡು ಹೋಗಿದ್ದು. ಸೋದರರ ವಧೆ ಕತೆ, ಅದು ಪುಣ್ಯದ ಕತೆ, ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ನಂಬಬೇಡಿ. ಒಳ ವಿಚಾರ, ಸರ್ವಜ್ಞ ಬರ್ದಿರೋದು ಇದು. ಅದರಲ್ಲಿರ್ತಕ್ಕಂಥ ಏನು ಮಹಾಭಾರತದಲ್ಲಿ ಒಳ್ಳೆ ವಿಚಾರ ಹೇಳಿದ್ದಾರೆ, ಕೃಷ್ಣನ್ ಹೇಳಿದ್ದಾನೆ, ಗೀತೆಯಲ್ಲಿ ಹೇಳಿದ್ದಾನೆ, ನೀನೇ ಪರಮಾತ್ಮ, ನೀನು ಆತ್ಮಜ್ಞಾನಿಯಾಗೋ, ಇದೆಲ್ಲ ಹೇಳಿದ್ದಾನೆ. ತೆಗೆದುಕೋ ಅದನ್ನ. ಜಡ ಚೇತನಗಳನ್ನ ಬಿಡಿಸಿದ್ದಾರೆ. ಜಡ ಬೇರೆ, ಚೈತನ್ಯ ಬೇರೆ. ಇದು ಅನಾದಿ. ಅನಾದಿ ಅಂದ್ರೆ ಯಾರು ಉತ್ಪತ್ತಿ ಮಾಡಿದ್ದಲ್ಲ, ಈ ಪ್ರಪಂಚನ ಯಾರು ಉತ್ಪತ್ತಿ ಮಾಡಿದ್ದಲ್ಲ. ಇದನ್ನ ಯಾರು ಹೇಳ್ತಾರೆ ಸ್ವಾಮಿ? ಹೆಚ್ಚೆಚ್ಚಾಗಿ ಯಾರು ಹೇಳಲ್ಲ. ಈ ನಿಮ್ಮ ಸ್ವರೂಪವನ್ನ ಯಾರು ಉತ್ಪತ್ತಿ ಮಾಡಿದ್ದಲ್ಲ, ಯಾರು ಹೇಳೋದಿಲ್ಲ. ನೀನು ಉದ್ಧಾರ ನೀನೇ ಮಾಡ್ಕೊಳ್ಬೇಕು. ಕೃಷ್ಣನೇ ಹೇಳಿರೋದು. ಯಾರು ಉದ್ಧಾರ ಮಾಡೋರಿಲ್ಲ. ತಿಳಿಸ್ಕೊಡ್ತಾರೆ, ಮಾರ್ಗ ತಿಳಿಸ್ಕೊಡ್ತಾರೆ ಗುರುಗಳಷ್ಟೇ. ಉದ್ಧಾರದ ಮಾರ್ಗದಲ್ಲಿ ನಡೆಯೋ ಕರ್ತವ್ಯ ನಿನ್ನದಾಗಿರ್ಬೇಕು. ತಿಳಿಸ್ತಾ ಇದ್ದೀವಿ, ಆಗ್ಲಿಂದನೂ ತಿಳಿಸ್ತಾ ಇದ್ದಾರೆ, ಯುಗ ಯುಗಗಳಿಂದನೂ ತಿಳಿಸ್ತಾ ಇದ್ದಾರೆ. ಅವುಗಳನ್ನ ಬಿಡಿಸ್ಬೇಕು. ಅದು ಬರುತ್ತೆ ಮುಂದೆ ಪ್ರಾರದಲ್ಲಿ ಹೇಳೋಣ. ಸ್ವಾಮಿ, ಈಗ ಹೇಳಿ. ರಾಮಾಯಣ ಮಹಾಭಾರತದಲ್ಲಿ ಇರ್ತಕ್ಕಂಥ ಯಾರ್ಯಾರ ಲೀಡರ್ಸ್ ಅಂತ ಹೇಳ್ತೀವ, ಮೇನ್ ಅವ್ರಿಗೆ ಈ ಜಡ ಚೇತನ ಮತ್ತು ಆತ್ಮಜ್ಞಾನ ಅಂತ ಅರಿವಿತ್ತ ಇಲ್ಲ ಸ್ವಾಮಿ. ಅವ್ರಿಗೆ ಅರಿವು ಇಲ್ಲದೆ ಇರೋದಕ್ಕೆ ಅವರೆಲ್ಲ ಅದೆಲ್ಲ ಮಾಡಿದ್ರು. ಅದು ಬರುತ್ತೆ. ಯುದ್ಧಗಳು 5 ಗ್ರಾಮ ಕೊಡು ಸಾಕು ಅಂದ್ರೆ ಅವ್ನು ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಏನ್ ಜ್ಞಾನ? ಮತ್ತೆ ನಾವು ಪೂಜ್ಯ ಭಾವನದಿಂದ ಬಹಳಷ್ಟು ಜನ ನಾವು ಅಲ್ವಾ, ನಾವು ಅದನ್ನ ತಾನೆ ಶ್ರೇಷ್ಠ ಅಂತ ಹೇಳ್ಬಿಟ್ಟು ನಾವೆಲ್ಲ ಅದಕ್ಕೆ ಈ ವಚನ ಹೇಳಿದ್ದು. ಅದಕ್ಕೆ ಈ ಸರ್ವಜ್ಞ ವಚನ ಹೇಳಿದ್ರು. ಏನ ಪುಣ್ಯದ ಕತೆ ಬಿಡುಗಡೆ ಮಾಡಿಸುತ್ತೆ ನಿಮ್ಮನ್ನ ಅಂದ್ರೆ ನಂಬಬೇಡಿ. ಪುಣ್ಯ ಬರುತ್ತೆ ಅಂದ್ರೆ ಆ ಪುಣ್ಯದ ಫಲವನ್ನ ಅನುಭವಿಸೋದಕ್ಕೆ ನಾವು ಮತ್ತೆ ಹುಟ್ಟಿ ಬರಬೇಕು. ನನಗೆ ಸಾರ್ ಹೇಳಿದ್ದು, ರಾಮ ಬರೇ ಅದು ಪುರುಷೋತ್ತಮ ಅಷ್ಟೇ, ಅವರ ಆದರ್ಶಗಳು ಶ್ರೇಷ್ಠ ಅಷ್ಟೇ, ಅವ್ರ ದೇವರಲ್ಲ. ಅವ್ರಿಗೂ ಆತ್ಮಜ್ಞಾನ ಚೇತನ. ಅವನು ಆತ್ಮಜ್ಞಾನನ ತಿಳಿದೆ, ಅದನ್ನ ಯಾರು ತಿಳಿಸ್ತಾ ಇಲ್ಲ. ಅವನು ತಿಳಿದ ವಸಿಷ್ಠರಿಂದ ಆತ್ಮಜ್ಞಾನವನ್ನ, ತನ್ನ ಸ್ವರೂಪವನ್ನ ತಿಳಿದ. ಆದ್ರೆ ಇದನ್ನ ಈಗಲೇ ಯಾರಾದ್ರೂ ಹೇಳ್ತಾ ಇದಾರೆ, ಅದನ್ನ ಯೋಗ ವಾಸಿಷ್ಠದಲ್ಲಿ ಅವನಿಗೆ ಉಪದೇಶ ಕೊಡ್ತಾರೆ ವಸಿಷ್ಠರು. ಆತ್ಮಜ್ಞಾನದ ಉಪದೇಶ ಕೊಡ್ತಾರೆ. ಅದು ಎಲ್ಲಿದೆ ಸ್ವಾಮಿ ಬಳಕೆಯಲ್ಲಿ? ಎಲ್ಲಿದೆ? ಯೋಗ ವಾಸಿಷ್ಠ ಅಂದ್ರೆ ಅದೇನೆ. ಯೋಗ ಅಂದ್ರೇನು, ಯೋಗಿ ಅಂದ್ರೇನು, ವಸಿಷ್ಠ ಅಂದ್ರೆ ಅದನ್ನ ತಗೋ, ಅದರಲ್ಲಿರು. ಅದನ್ನ ಯಾರು ಬಳಸ್ತಾ ಇಲ್ಲ. ಕೇವಲ ರಾಮನ ವಿಗ್ರಹವನ್ನ ಪೂಜೆ ಮಾಡೋದ್ರಿಂದ ನಮ್ಗೆ ಮುಕ್ತಿ ಸಿಗೋದಿಲ್ಲ. ಅವನೇನೇನು ಆದರ್ಶಗಳನ್ನ ಪಾಲನೆ ಮಾಡಿದ್ರು ಅದನ್ನ ನಾವು ಪಾಲನೆ ಮಾಡಿದ್ರೆ ಮುಕ್ತಿ. ಅದನ್ನ ನಾವು ಪಾಲನೆ ಮಾಡಿದ್ರೆ ಮುಕ್ತಿ, ಬಿಡುಗಡೆ. ಯಾವ್ದ್ರಿಂದ? ಕಷ್ಟಗಳಿಂದ ಬಿಡುಗಡೆ, ಹುಟ್ಟೋದ್ರಿಂದ ಬಿಡುಗಡೆ, ಸಾಯುವುದರಿಂದ ಬಿಡುಗಡೆ. ಹುಟ್ಟು ಸಾವುಗಳ ನಡುವೆ ಏನೇನು ಕಷ್ಟ ಕಾರ್ಪಣ್ಯಗಳು ಬರ್ತಾವ ಅವುಗಳಿಂದ ಬಿಡುಗಡೆ, ಅವುಗಳಿಂದ ಬಿಡುಗಡೆ. ರಾಮ ಆಗಲೇ ಅವನ ಒಂದು ಕಾಲ ಅವಧಿ, ಜೀವಿತ ಅವಧಿಯನ್ನು ಮುಗಿಸಿ ಹೊರಟೋದ. ಮತ್ತೆ ಹುಟ್ಟಿ ಬರ್ತಾನೆ ಅಂದ್ರೆ ಸುಳ್ಳು, ಭ್ರಮೆ ಇರೋ ತಪ್ಪು ತಿಳುವಳಿಕೆ ಅದು. ಇತ್ತೀಚೆಗೆ ಒಬ್ರು ಬರ್ತಾ ಇದ್ದಾರೆ, ಒಬ್ಬರ ಲೇಡಿ, ಹೆಸರು ಹೇಳೋದು ಬೇಡ, ಕಾಂಟ್ರವರ್ಸಿ ಆಗುತ್ತೆ, ವಿವಾದ ಆಗ್ಬಿಡುತ್ತೆ. ನಾವು ಯೂಟ್ಯೂಬ್ನಾಗ ಹಾಕ್ತಾ ಇರ್ತೀವಿ. ಅದನ್ನ ಇನ್ನೊಬ್ರು ಖಂಡನೆ ಮಾಡಿದ್ರು. ಏನೋ ಮಂತ್ರ ದೀಕ್ಷೆಗೆ ಇಷ್ಟು ಫೀಸು, ಏನೋ ಮೊದಲನೇ ಹಂತದ ಮಂತ್ರ ದೀಕ್ಷೆಗೆ 5,000, 4,500, 3,500, ಎರಡನೇ ಹಂತದ ಮಂತ್ರ ದೀಕ್ಷೆಗೆ ಇಷ್ಟು, ಭಗವತಿ ಪ್ರತ್ಯಕ್ಷ ಆಗ್ಬಿಡ್ತಾಳೆ ಅಂತ. ನಾನು ಹೇಳ್ತಾ ಇಲ್ಲ, ಇನ್ನೊಬ್ರು ಅದನ್ನ ಹೇಳಿದ್ರು.
ಏನು ಮಾರಾಟಕ್ಕೆ ಇಟ್ಟಿದ್ದಾರ ಇವರು? ಇದನ್ನೆಲ್ಲ ಮಾರಾಟಕ್ಕೆ ಇಟ್ಟಿದ್ದಾರ ಮಂತ್ರ ದೀಕ್ಷೆನ ಗುರುಗಳಾದವರು ಇವರು. ಅದೇ ಹೇಳಿದ್ದು, ಆಸೆ ಇಲ್ಲದ ಗುರು ಪರಬ್ರಹ್ಮ. ಯಾವುದೇ ಗುರು ಮಾರಾಟಕ್ಕೆ ಇಟ್ಟಿರೋದಿಲ್ಲ, ಜ್ಞಾನವನ್ನ ಉಚಿತವಾಗಿ ಬೋಧನೆ ಮಾಡ್ತಾನೆ. ಯಾವುದೇ ಅಪೇಕ್ಷೆ ಇರೋದಿಲ್ಲ ಗುರುವಿನ ಬಳಿ. ಆದ್ರೆ ಶಿಷ್ಯನ ಕರ್ತವ್ಯ ಏನು ಅಂದ್ರೆ, ಆತನ ಒಂದು ಯೋಗಕ್ಷೇಮ ನೋಡ್ಕೊಳ್ಳೋಕೆ ಸಲುವಾಗಿ ಹಣ್ಣು ಹಂಪಲು ಎಲ್ಲ, ಮೊದಲೆಲ್ಲ ಹಣ್ಣು ಹಂಪಲು ತಂದು ಕೊಡ್ತಾ ಇದ್ರು. ಈಗ ಬದಲಾವಣೆ ಆಗಿದೆ ಕಾಲ ಅಷ್ಟೇ. ಶಿಷ್ಯನ ಕರ್ತವ್ಯ ಅದು ಸಮರ್ಪಣೆ ಮಾಡ್ಕೊಳ್ಬೇಕು ಅಂದ್ರೆ ಈ ರೀತಿ. ಹೌದು, ಹಾಗಾಗಿ ಅಷ್ಟೇ ವ್ಯತ್ಯಾಸ, ಬದಲಾವಣೆ ಆಗಿದೆ. ಅದು ಶಿಷ್ಯನ ಕರ್ತವ್ಯವನ್ನು ತಿಳಿಸ್ತಾರೆ. ಇನ್ನು ಗುರು ನೋಡ್ಬೇಕಾದ್ರೆ ಹಾಗೆ ಹೋಗ್ಬೇಡಪ್ಪ, ಒಂದು ಹೂವಾದ್ರೂ ತೆಗೆದುಕೊಂಡು ಹೋಗು, ಸ್ವಲ್ಪ ಹೂವಾದ್ರೂ ತೆಗೆದುಕೊಂಡು. ಸಂತ ಕಬೀರ್ ಹೇಳಿರೋದು, ನಮ್ಮ ಒಳಗಡೆ ದೇವರವನ್ನೇ ಅಲ್ಲಿ ನೋಡ್ರಿ ಅಂತ ಹೇಳ್ತಾರೆ. ನಾನಿದ್ದಾಗ ನೀನಿಲ್ಲ, ನೀನಿದ್ದಾಗ ನಾನಿಲ್ಲ ಅಂತ ಕಬೀರ್. ಹಾಗೆ ಅದೇ ಹೇಳ್ತಾರೆ, ಪುರಾಣಗಳಲ್ಲಿ ಸುಳ್ಳನ್ನ ತುಂಬಿ ಹರಡ್ಬಿಟ್ಟಿದ್ದಾರೆ ಪರಾಮರು. ತುಂಬಿರೋರು ಅಂತಾರೆ ಮನುಷ್ಯರೇ ಎಲ್ಲ ಬರ್ದಿರೋದು, ಮನುಷ್ಯರೇ ಎಲ್ಲ ಬರ್ದಿರೋ ಮನುಷ್ಯರೇ. ದೇವರೆಲ್ಲ ಈ ಮನುಷ್ಯರು, ಮನುಷ್ಯರೇ ದೇವರು. ದೇವ್ರ ಕಥೆನೇ ಮನುಷ್ಯ ಬರ್ದಿದ್ದಾರೆ. ದೇವ್ರ ಕಥೆನೇ ಅವ್ರು ಬರ್ದಿರೋದು. ವಾಲ್ಮೀಕಿ ರಾಮಾಯಣ ಬರ್ದಿದ್ದಾರೆ, ವಾಲ್ಮೀಕಿ ವಾಲ್ಮೀಕಿನೇ ಬರ್ದಿರೋದು. ಮನುಷ್ಯ ಎಲ್ಲ ಸ್ಮರಣೆಗೆ ತೆಗೆದುಕೊಂಡು ಬರುದ್ರು. ಅವ್ರು ಸತ್ಯವನ್ನೇ ಬರುದ್ರು. ಆದ್ರೆ ಮೂಲ ವಾಲ್ಮೀಕಿಯಲ್ಲಿ ಎಲ್ಲ ಸತ್ಯ ವಿಚಾರಗಳೇ ಇದ್ದಾವೆ. ಅದನ್ನ ನವೀನವಾಗಿ ಬರೆದಂತವರೆಲ್ಲ ಎಲ್ಲ ಸುಳ್ಳುಗಳನ್ನ ಸೇರಿಸ್ಕೊಂಡು ಬಂದ್ರು. ಅದನ್ನ ಹೇಳ್ತಾರೆ, ಮೂಲ ವಾಲ್ಮೀಕಿಯಲ್ಲಿ ಆತ್ಮ ವಿಚಾರ ಇದೆ, ಆತ್ಮ ವಿಚಾರ ಅದರಲ್ಲೂ ಇದೆ. ಅದು ಈಗ ಸಿಗೋದಿಲ್ಲ. ಅಲ್ಲ, ಈಗೆಲ್ಲ ಕಾವ್ಯಗಳು ಸಿಗೋದಿಲ್ಲ, ನಶಿಸಿ ಹೋಗಿದ್ದಾವೆ. ತದನಂತರ ಅದನ್ನ ಕಾಪಿ ಮಾಡಿ ಬರೋದಲ್ಲ, ಅವ್ರವ್ರ ಅಭಿಪ್ರಾಯನ ಸೇರಿಸ್ಕೊಂಡು ಬರೆದ್ರು, ಅವ್ರವ್ರ ವಿಚಾರಗಳನ್ನ ಸೇರಿಸ್ಕೊಂಡು ಬರೆದ್ರು. ಪ್ರಶ್ನೆ ಹಾಕ್ಬಿಟ್ರು, ಕಾರ್ತಿಕ್ ಮಾಸ ಏನಕ್ಕೆ ಅಂತ. ಅದೊಂದು ಮಾಸ, ಏನ್ ಶ್ರೇಷ್ಠ? ಕೆಲವರು ಶಿವ ಶ್ರೇಷ್ಠ, ಈ ಮಾಸದಲ್ಲಿ ಪೂಜೆ ಮಾಡೋದು ಅಂತ ಪೂಜೆ ಮಾಡ್ತಾರೆ. ಕೆಲವರು ವಿಷ್ಣು ಶ್ರೇಷ್ಠ, ವಿಷ್ಣು ಅಂತ ಪೂಜೆ ಮಾಡ್ತಾರೆ. ಕಾರ್ತೀಕ ಮಾಸ ಅನ್ನೋದು ಒಂದು ಮಾಸ, ತಿಂಗಳು. ಇವುಗಳನ್ನೆಲ್ಲ ಹರಡಿರೋದು ಮನುಷ್ಯ. ಪೂಜೆ ಪುನಸ್ಕಾರಗಳು, ವ್ರತಗಳು, ಇವೆಲ್ಲ. ಅವ್ರ ಆ ಚಳಿ ಜಾಸ್ತಿ ಅಲ್ಲ, ಜಡ ಹಾಕಿದ್ ಮೈ ಆಕ್ಟಿವ್ ಆಗಿರ್ಲಿ ಅಂತ ಪೂಜೆ ಪುನಸ್ಕಾರ, ಬೆಳಗ್ಗೆ ಸ್ನಾನ, ಅದು ಇದು ಅಂತ ಮಾಡುತ್ತೆ. ಏನೋ ಒಂದು ಕಾರಣ, ಮಾಘ ಮಾಸ ಇವೆಲ್ಲ ಅದೇ ಉದ್ದೇಶಕ್ಕೆ. ಏನೋ ಒಂದು ದೇಹ ಆಕ್ಟಿವ್ ಆಗಿರಲ್ಲ, ಕಾರಣ. ಹಿಂದಿದ್ದು ಅರಗಲ್ಲ, ಅದರಿಂದ ದೇಹ ಅಜೀರ್ಣ ಅದು ಇದು ಆಗೋ ಪರಿಸ್ಥಿತಿ ಜಾಸ್ತಿ. ಇನ್ನೊಂದು ವಿಚಾರ, ಹಾಸ್ಪಿಟ್ಲ್ ಅವ್ರವ್ರೆ ಹೇಳ್ಬಿಡ, ಕೆಲವರಿಗೆ ಮಕ್ಕಳಾಗದ ಎಲ್ಲರಿಗೆ ಅರಳಿಕಟ್ಟೆ ಪ್ರದಕ್ಷಿಣೆ ಮಾಡಿ, ಪ್ರದಕ್ಷಿಣೆ ಮಾಡಿ ಅವರು ನಮಸ್ಕಾರ ಹಾಕಿರುವಾಗ ಅವರ ದೇಹದಲ್ಲಿ ಬದಲಾವಣೆ ಆಗೋದು, ಒಳಗಡೆ ಅಂಗರಚನೆಗಳಲ್ಲೂ ಬದಲಾವಣೆ ಆಗೋದು. ಅರ್ಥ ಆಯ್ತಾ? ಆಮೇಲೆ ಸ್ತ್ರೀ ಪುರುಷ ಸಂಬಂಧ ಆದ್ಮೇಲೆ ಮಕ್ಕಳಾಗ್ತದೆ. ಒಂದೊಂದು ಗೂಢಾರ್ಥ ಇದೆ ಸ್ವಾಮಿ ವ್ರತದಲ್ಲಿ, ಅಷ್ಟೇ. ಇದರಲ್ಲಿ ಬೆನ್ನುಮೂಳೆಯಲ್ಲಿ ಪುರುಷ ಒಂದು ಅಂಶ ಇದೆ, ಬೆನ್ನುಮೂಳೆಯಲ್ಲಿ ಅದು ಓಪನ್ ಆಗಬೇಕು ಅಂತ ಪ್ರದಕ್ಷಿಣೆ ಹಾಕಿಸ್ತಾರೆ. ಪ್ರದಕ್ಷಿಣೆ ಅಷ್ಟೇ. ಆ ವ್ಯಾಯಾಮ, ಹೆಂಗಸರಿಗೆ ವ್ಯಾಯಾಮ ಮಾಡ್ತಾರ? ಇಲ್ಲ, ಇದೊಂದು ವ್ಯಾಯಾಮ ಸ್ವಾಮಿ, ಅದೊಂದು ಗುರುತು ಅಷ್ಟೇ. ಪ್ರದಕ್ಷಿಣೆ ಹಾಕೋದು ಪುರುಷತ್ವ ಅದರಲ್ಲಿ ಇರುತ್ತೆ. ಈ ರೀತಿಯಾಗಿ ಮಗು ಆಗಲ್ಲ, ಆಗಲಿಲ್ಲ. ಅದಕ್ಕೆ ನಾನು ಹೇಳಿದ ಹಾಸ್ಪಿಟ್ಲ್ ಅವರೇ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ. ನಾವು ಯಾರನ್ನ ಕೇಳಿದ್ವಿ, ಈ ರೀತಿನಪ್ಪ ಅದೆಲ್ಲ ಗೂಢಾರ್ಥ ಏನ್ ಮಾಡಿದ್ದಾರೆ, ಅದೇ ದೊಡ್ಡದಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇ ಅವ್ರು ಹೇಳಿರ್ತಕ್ಕಂಥ ಸಾರ ಯಾವುದೇ ಪಾಠ್ಯ ಪುಸ್ತಕದಲ್ಲಿ ಬರೋದಿಲ್ಲ, ಪಠ್ಯ ಪುಸ್ತಕದಲ್ಲಿ ಇಲ್ಲ. ಮೆಡಿಕಲ್ ಇದ್ರಲ್ಲಿ ಇದಾವೆ, ಅದರಲ್ಲಿ ಇದಾವೆ ಇವೆಲ್ಲ. ಇದು ಏನೇ ಬರೀಲಿ, ಬರಿತಾ ಏನಾಗ್ತದೆ, ನನ್ನ ಅನುಕೂಲಕ್ಕೆ ನಾನು ಬರ್ಕೊಂಡು ಹೋಗಿ ಮರ್ಮಾಚ್ಕೊಂಡು ಹೋಗಿ ಏನ್ ಮಾಡಿದ್ದೇನೆ, ನಾನು ಪ್ರತಿಪಾದಿಸ್ಕೊಂಡಿದ್ದೇನೆ ಅಷ್ಟೇ, ಮಾಡಿಲ್ಲ. ಮರ್ಮಾಚಿದ್ದಾರೆ ಬಹಳ. ಅದು ನಮ್ಮ ಇಂಡಿಯನ್ಸ್ ಒಳಗೆ ಮುಚ್ಚಿಕೋ ಜಾಸ್ತಿ, ನಮಗೆ ಗೊತ್ತಿರಬೇಕು ಅಂತ ಬರವಣಿಗೆನೂ ಇಲ್ಲ. ಬರೀ ಬಾಯಿ ಮಾತನಾಗ ಹೇಳ್ತಾ ಇಲ್ಲ, ಯಾರು ಕಲಿಬಾರ್ದು ಅಂತ. ಫಾರಿನ್ ಕಂಟ್ರಿಗಳನ್ನ ಹಂಗಿಲ್ಲ. ಏನೇ ನೀವು ಹೇಳೋದು ಒಂದು ಪ್ರೋಸೆಸ್ ಆದರೂ ಒಂದು ಲೆಟ್ರ್ ಬರ್ದಿಕ್ಬಿಟ್ಟೆ ಅವ್ರು ಮುಂದಿನ ಪ್ರೋಸೆಸ್ ಮಾಡೋದು, ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು.
ಬಂದು ನಾನು ನಿಲ್ಸಿದ್ರು ಇಲ್ಲಿಗೆ ಇದನ್ನು ಮುಂದುವರ್ಸ್ಕೊಂಡು ಇನ್ನೊಬ್ಬರಲ್ಲಿ ಮುಂದುವರ್ಸ್ಕೊಂಡು ಪಟ್ಟಿಂದ ಮಾಡೋದು ಬೇಡ ಅಂತ ಅವ್ರು ಹಂಗೆ ರೆಕಾರ್ಡ್ ಮಾಡಿರ್ತಾರೆ. ಇಲ್ಲಿ ಯಾವುದು ರೆಕಾರ್ಡ್ ಇಲ್ಲ. ಆಮೇಲೆ ಇನ್ನೊಂದು ವಿಚಾರ, ಮಾಡಿ ಅದು ಹೋಗಲ್ಲ. ನಾವೆಲ್ಲ ಆಸೆ ದಾಸರಾಗ್ಬಿಟ್ಟಿದ್ವಿ. ದಾಸರ ವ್ಯಾಮೋಹ ಜಾಸ್ತಿ ಆಗ್ತದೆ. ಈ ಮತ್ತೆ ಇನ್ನೊಂದು ಲೌಕಿಕ ವಿಚಾರ ಹೇಳ್ತಾರೆ. ಈ 4 ವರ್ಣಗಳು ನಮ್ಮಲ್ಲಿ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ. ಪುರಾಣಗಳಲ್ಲಿ ಅವರನ್ನೇ ಯಾಕೆ ಮೇಲೆ ಎತ್ತಿ ತೋರಿಸಿ ಕುಂಡಿಸಿದ್ದಾರೆ? ಅವರ ಅನುಕೂಲಕ್ಕೆ ಅವ್ರು ಬರ್ಕೊಂಡ್ರು. ಏನೋ ಬ್ರಾಹ್ಮಣರೇ ನಾವು ಆತ್ಮವಿದ್ಯೆಯನ್ನ ತಿಳಿಬೇಕು, ನಾವೇ ಶ್ರೇಷ್ಠರು, ಬೇರೆ ಯಾರು ತಿಳಿಯಬಾರದು ಅನ್ನೋದನ್ನ ಅವರೇ ಬರ್ಕೊಂಡ್ರು. ಭಕ್ತಚೇತ ಸಿನಿಮಾದಲ್ಲಿ ಅವನು ಚಪ್ಪಲಿ ಒಲಿಯೋರು. ಅಲ್ಲಿ ರಾಜಗುರು ಬ್ರಾಹ್ಮಣ, ಅವನಿಗೂ ಒಂದು ವಾಕ್ಸಮರ ಆಗುತ್ತೆ. ಬ್ರಾಹ್ಮಣರು ಮಾತ್ರ ತಿಳಿಬೇಕಯ್ಯ ಭಗವಂತನನ್ನ, ನೀನ್ ಯಾಕೆ ತಿಳಿಬೇಕು? ನೀನು ನೀಚ ಕುಂದವ್ರು. ಇಂಥ ವಿಷಯಗಳನ್ನ ಜಾಸ್ತಿ ಆಗಿ ಈ ಸ್ಥಿತಿಗೆ ಬಂದಿದೆ ಅಂತ ಸುಮ್ಮನೆ ಇದನ್ನೆಲ್ಲ ಅವರವರೇ ಬರೆದ್ರು. ಏನೋ ನಾವು ವಿಷ್ಣುವಿನ ಮುಖದಿಂದ ಹುಟ್ಟಿದವರು, ಯಾರು ಮುಖದಿಂದ ಹುಟ್ಟಿಲ್ಲ, ತಿಳ್ಕೊಳ್ಳಿ. ಎಲ್ಲ ಯಾವ ಸ್ಥಳದಿಂದ ಬರಬೇಕೋ ಎಲ್ಲ ಅದೇ ಸ್ಥಳದಿಂದ ಬಂದಿರೋದು. ಅರ್ಥ ಆಯ್ತಾ? ಅದನ್ನೆಲ್ಲ ಅವರು ಉತ್ಪತ್ತಿ ಮಾಡ್ಕೊಂಡ್ರು. ಹಾಗಾಗಿ ಎಲ್ಲ ನಾವು ಎಲ್ಲರಿಗಿಂತ ದೊಡ್ಡವರು ಅಂತ ಅವ್ರು ಬರ್ಕೊಂಡ್ರು. ನೀತಿವಂತನು ಅಲ್ಲದೆ ಇದ್ದ ಪಕ್ಷದಲ್ಲಿ ಅವನು ಯಾವುದೇ ಜಾತಿಯಲ್ಲಿ ಹುಟ್ಟಿ ಏನ್ ಪ್ರಯೋಜನ ಸ್ವಾಮಿ? ನೀತಿವಂತನು ಯಾವುದೇ ಜಾತಿಯವನಾಗಲಿ ಅವನ ಆಧರಿಸಿ. ಕಬೀರ್ ಸಾಹೇಬ್, ಜಾತಿನ ನೋಡ್ಬೇಡಿ, ಒಳ್ಳೆಯವನ ಆಧರಿಸಿ, ಗೌರವ ಕೊಡಿ, ಮಾತನಾಡಿ. ಈ ರೀತಿಯಾಗಿ ಅವರೆಲ್ಲ ಮಾಡಿಕೊಂಡ್ರು. ಮತ್ತು ಪೂಜಾ ಪಾಠಗಳು ನಾವೇ ಮಾಡಬೇಕು ಅನ್ನೋದೇನಾದ್ರು ಇದೆಯಾ? ಆ ಭಕ್ತ ಚೇತ ಅವನು ಪೂಜೆ ಮಾಡ್ತಾನೆ, ಒಲಿತಾನೆ, ಅವನಿಗೆ ದೇವರು ಪ್ರತ್ಯಕ್ಷ ಆಗ್ತಾನೆ. ನೀವು ಮಾಡಬಾರ್ದು ಅಂತ ಏನಾದ್ರು ಇದೆಯಾ? ಏನಿಲ್ವಲ್ಲ. ಇದನ್ನು ಕಬೀರ್ ಸಾಹೇಬ್ ತಿಳಿಸಿದ್ರು ಅಷ್ಟೇ. ಏನು, ಎಲ್ಲರೂ ಮಾಡಬಹುದು, ಎಲ್ಲರೂ ಆತ್ಮಜ್ಞಾನವನ್ನ ತಿಳಿಯಬಹುದು, ಎಲ್ಲರಿಗೂ ಹಕ್ಕಿದೆ ತನ್ನನ್ನ ತಾನು ತಿಳಿಯೋದಿಕ್ಕೆ, ಮುಕ್ತಿಯನ್ನ ಪಡೆಯೋದಿಕ್ಕೆ ಎಲ್ಲರಿಗೂ ಹಕ್ಕಿದೆ. ಅವನು ಶೂದ್ರನಾದ್ರೂ ಸರಿ, ಕ್ಷತ್ರಿಯನಾದ್ರೂ ಸರಿ, ಬ್ರಾಹ್ಮಣನಾದ್ರೂ ಸರಿ. ಈ ವಿಚಾರಗಳನ್ನ ಅವರು ತಿಳಿಸಿದ್ರು ಕಬೀರ್ ಸಾಹೇಬ್. ಬಸವಣ್ಣವರು ಅದೇ ಹೇಳಿದ್ರು. ಹೌದೌದು, ಖಂಡಿತ ಸ್ವಾಮಿ, ಅವರು ಅದೇ ಹೇಳಿದ್ರು. ಬಸವಣ್ಣವ್ರನ್ನ ಪ್ರಶ್ನೆ ಅವ್ರು ಯಾರು ಬರಲಿಲ್ಲ ಸ್ವಾಮಿ, ಪ್ರಶ್ನೆ ಮಾಡಿದವರು ಬಸವಣ್ಣವ್ರನ್ನ ಯಾಕೆ ಬಿಡಲಿಲ್ಲ ನೀವು ಅಂತ. ಬಸವಣ್ಣವ್ರನ್ನ ನೀವು ಕಬೀರ್ ದಾಸನ್ ತಿಳ್ಕೊಂಡ್ಮೇಲೆ ಎಲ್ಲಾನು ಸೇರುತ್ತೆ. ಕಲ್ಲು ದೇವರು ಹೇಳಿ ಸ್ವಾಮಿ, ನೀವು ಹೇಳ್ಬಿಡಿ. ಬಹಳ ಸಿಂಪಲ್ ಮಾಡಿದ್ದಾರೆ. ಸಿಂಪಲ್ ನ ಕೇಳಕ್ ಹೋದಾಗ ಇವ್ರು ಜಾಸ್ತಿ ಏನು ಗೊತ್ತಿಲ್ಲ. ಅಂದ್ರೆ ನಿಮ್ಮ ಆತ್ಮದ ಬಗ್ಗೆ ನೀವು ತಿಳ್ಕೊಳ್ಳಿ ಅಂತ ಇಷ್ಟೇ 2 ವಾಕ್ಯದಲ್ಲಿ ಇದನ್ನ ಇಷ್ಟೇ ಸಿಂಪಲ್ ಆಗಿ ಹೇಳಿದ್ರೆ ಇವ್ರಿಗೆ ಯಾರಿಗೂ ಅರ್ಥ ಇದನ್ನ ಬಿಡಿಸಿ ಪ್ರಚಾರ ಮಾಡಿದಾಗ ಎಲ್ಲ ಬಂದ್ರು. ನಿಮ್ಮ ಒಳಗಡೆನೆ ದೇವರು ಅವನೇ ಅಲ್ಲಿಂದ ಕೇಳ್ರಿ ಆಲಸ್ರಿ ಅಂತ ಹೇಳೋದಕ್ಕೆ ಬಸವಣ್ಣವ್ರು ಹೇಳಿದ್ರು, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಂಚಲು ಐತ್ತಾಳೆಗಳಿಂದ ಮಾಡಿದ ಪ್ರತಿಮೆಗಳು ದೇವರಲ್ಲ. ನಿನ್ನನ್ನು ನೀನು ಯಾರು ಅಂತ ನೋಡ್ಕೊಳಪ್ಪ, ನೀನೇ ಅಪ್ರಮಾಣ ನೋಡು, ಕೂಡಲ ಸಂಗಮ ದೇವ. ಅಷ್ಟು ವರ್ಷಗಳಿಂದ ಹೇಳ್ಕೊಂಡ್ ಬಂದ್ರು ಅಲ್ಲೆಲ್ಲ ಬಿಟ್ಕೊಂಡೇ ಬಂದಿದ್ದಾರೆ. ಬಿಟ್ರೆ ಇವೆಲ್ಲ ಉತ್ಪ್ರೇಷ ಮಾಡ್ಕೊಂಡು ಏನಿಲ್ಲ. ಕಬೀರ್ ಸಾಹೇಬ್ರು ಹೇಳುದು ಅದನ್ನೇ ಹೇಳಿದ್ದು. ನಾನು ಸಣ್ಣ ಕಲ್ಲನ್ನು ಪೂಜೆ ಮಾಡಿ ದೇವರು ಶಿವರಾದ್ರೆ ನಾನು ದೊಡ್ಡ ಬೆಟ್ಟನೇ ಪೂಜೆ ಮಾಡ್ತೀನಪ್ಪ, ದೊಡ್ಡ ದೇವ್ರು ಸಿಗ್ತಾರೆ ಅಲ್ಲ. ದೊಡ್ಡ ದಾರಿ ತಪ್ಪದ ಮಗದಲ್ಲಿ ಈ ಡೈಲಾಗ್ನ ಅವ್ನು ಹೇಳ್ತಾನೆ ಹಿಂದಿನಲ್ಲಿ. पत्थर पूजे तो भगवान मिलने तो मैं बहुत बड़ा पहाड़ पूजूंगा, ದೊಡ್ಡ ದೇವರು ಸಿಕ್ಬಿಡ್ತಾನೆ ನನಗೆ ಅಂತ. ಕಬೀರ್ ಸಾಹೇಬರು ಇನ್ನೊಂದು ಹೇಳೋರೆ, ನಿಮ್ಮ ತಲೆನೇ ಅದು ಕೊಡಬೇಕು ಅಂದ್ರೆ ಅದನ್ನು ಸಸ್ತಾದ ಜಾನ. ಹೌದು, ಇವಾಗ ಕಲ್ಲು ದೇವರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಂಗೆ. ಹೌದು, ಅವಾಗ ಯಾರು ಪ್ರತಿಭಟನೆ ಮಾಡಲಿಲ್ಲ. ಇವಾಗ ಏನೋ ಒಂದು ಸ್ವಲ್ಪ ಆದ್ರೆ ನಾವು ಇಡೀ ಇಂಡಿಯಾ ಎಲ್ಲ ಅಂತ ಹೋಗ್ತೀವಲ್ಲ, ಹಂಗೆ ಯಾರು ಹೋಗ್ಲಿಲ್ಲ ಅವತ್ತು. ಆಗ ವಿದ್ಯಾವಂತರು ಕಡಿಮೆ, ವಿಚಾರವಂತರು ಕಡಿಮೆ, ಮತ್ತೆ ಅವ್ರನ್ನ ಹಾಕಿ ಆ ರೀತಿ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರು.
ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರು. ಕ್ಷತ್ರಿಯರ ಮೂಲಕ ಅವನ್ನೆಲ್ಲ ನಿಯಂತ್ರಣಕ್ಕೆ ಒಳಪಡಿಸ್ಕೊಂಡಿದ್ರು ಬಲವಂತವಾಗಿ. ಸುಮ್ಮನೆ ಆಯುಧಗಳ ತರ ಯೂಸ್ ಮಾಡೋದು ಅಷ್ಟೇ. ಆಯುಧಗಳ ತರ ಯೂಸ್ ಮಾಡಿ ಬಿಸಾಕುತ್ತಾರೆ. ಬ್ರಾಹ್ಮಣರು ಕ್ಷತ್ರಿಯರಿಗೆ ತಿಳಿಸೋರು, ಕ್ಷತ್ರಿಯರು ಬ್ರಾಹ್ಮಣರನ್ನ ದೇವರು ಅಂತ ತಿಳ್ಬಿಟ್ಟಿದ್ರು. ವೈಶ್ಯರು ಅಷ್ಟೇ. ಈ ಶೂದ್ರರು ಏನಾದ್ರು ಎದ್ದಾಗ ಅವ್ರನ್ನಲ್ಲೇ ತುಳಿಯೋ ಕೆಲಸ ಮಾಡಿ ಮಡಿಕೊಂಡಿದ್ರು. ಇಷ್ಟೊಂದು ವಿಜ್ಞಾನ ವಿದ್ಯೆ ಎಲ್ಲ ಇರ್ಲಿಲ್ಲ. ಏನ್ ಹೇಳ್ತಾರ ಅಷ್ಟೇ. ಅರಿವು ಮೂಡ್ಸೋ ಕೆಲಸ ಮಾಡಲಿಲ್ಲ. ವಿದ್ಯೆ ಕೊಡಿಸ್ಲಿಲ್ಲ. ಅದಕ್ಕೆ ವಿದ್ಯೆನೇ ಕೊಡಿಸ್ತಾ ಇರಲಿಲ್ಲ. ಒಂದು 100 ವರ್ಷದ ಕೆಳಗಡೆ ವಿದ್ಯೆ ಕೊಡಿಸ್ತಾ ಇರಲಿಲ್ಲ ಹಳ್ಳಿಗಳಲ್ಲಿ. ಪ್ರಪಂಚದ ಎಲ್ಲಾ ಭಾಗದೊಳಗೂ ನಡೀತಿದೆ, ಈಗಲೂ ಇದೆ. ವಿದ್ಯೆಗಳಿಲ್ಲ. ವಿದ್ಯಾವಂತರಾದಾಗ ಪ್ರಶ್ನೆ ಮಾಡ್ತಾರೆ ಅಂತೇಳಿ ವಿದ್ಯೆಗಳನ್ನ ಕೊಡಿಸ್ಲಿಲ್ಲ. ಬಹಳ ಸತ್ಯವಾದ. ಯಾರನ್ನ ಒಬ್ಬ ವಿದ್ಯಾರ್ಥಿ ಜಾಸ್ತಿ ಕ್ವಶನ್ ಮಾಡಿದಾನೆ ಅಂದ್ರೆ ಅವ್ನು ಫೇಲ್ ಮಾಡೋದು ಜಾಸ್ತಿ. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ಮೇಷ್ಟ್ರಿಗೆ ಗಂಟೆ ಹೊಡಿ ಸಂಬಳ ತಗೋ. ಅಷ್ಟೇ. ನೀನ್ ಯಾರಿಗೂ ಏನು ಹೇಳ್ಕೊಡೋದು ಬೇಕಾಗಿಲ್ಲ. ಸ್ಕೂಲ್ಗೆ ಗಂಟೆ ಹೊಡಿ, ಬಂದು ಕುತ್ಕೊಂತಾರೆ, ಏನೋ ಮಾತಾಡ್ಕೊಂತಾರೆ, ಹೋಗ್ತಾರೆ. ಸ್ಕೂಲ್ ಟೈಮ್ ಆಯ್ತಾ, ಗಂಟೆ ಹೊಡಿ, ಅಷ್ಟೇ, ಸಂಬಳ ತಗೋ. ಯಾರಿಗೂ ಏನು ಹೇಳ್ಬಾರ್ದು ಅಂತ. ಉದಾಹರಣೆಗೆ ಏಕಲವ್ಯನೇ ಆಗ್ಬೋದು. ಏಕಲವ್ಯ ಸಾಕು. ಏಕಲವ್ಯ ಕಲಿಬೇಕು ಅಂತ ಆದ್ರೆ ಕಲಿಸ್ಲಿಲ್ಲ. ಏನು ವರ್ಣಾಶ್ರಮದ ವಿಚಾರ ಅಲ್ಲಿ ಬಂದ್ಬಿಟ್ಟು ಕ್ಷತ್ರಿಯರಿಗೆ ಮಾತ್ರ ನಾನು ಕಲ್ಸ್ಕೊಡೋದು ಅಂತ ಅವನು ಹೇಳಿದ್ದ ದ್ರೋಣಾಚಾರ್ಯ. ಕಲ್ಸ್ಕೊಳ್ಳಿಲ್ಲ. ಇವನು ಶೂದ್ರ ಜಾತಿಯವನು, ಬೇಡ ಜಾತಿಯವನು. ಬೆರಳು ಕಟ್ ಮಾಡಿಸಿದ್ರು. ಅದೇ ಕೃಷ್ಣ ಅದೇ ನೀನ್ ಮಾಡಿರೋ ಪಾಪ ಅಂತ ಹೇಳ್ತಾರೆ ಅವ್ರಿಗೆ. ದ್ರೋಣನಿಗೆ ಈ ರೀತಿಯಾಗಿ ಪುರಾಣಗಳಲ್ಲಿ ಇರತಕ್ಕಂಥ ಸತ್ಯದ ಜೊತೆ ಸಾಕಷ್ಟು ಸುಳ್ಳುಗಳನ್ನ ಮಿಶ್ರಣ ಮಾಡಿ ಸುಳ್ಳನ್ನ ವಿಜೃಂಭಣೆಯಿಂದ ಮಾಡಿದ್ರು. ಅದು ಈಗಲೂ ನಡೀತಾ ಇದೆ. ಮುಂದೆ ಹೋಗೋಣ. ಈ ರೀತಿ ಯಾರು ಸತ್ಯ ಜ್ಞಾನವನ್ನ ತಿಳಿತಾರೋ, ಒಪ್ಕೊಳ್ತಾರೋ, ಅವರು ಯಾವಾಗಲೂ ಆನಂದದಿಂದ ಇರ್ತಾರೆ, ಆನಂದದ ಅನುಭವದಲ್ಲಿ ಇರ್ತಾರೆ. ಅವನು ಭಿಕ್ಷುಕನಾಗಿರ್ಬೋದು, ಶ್ರೀಮಂತನಾಗಿರ್ಬೋದು, ರಾಜನಾಗಿರ್ಬೋದು. ತನ್ನನ್ನ ತಾನು ಯಾರು ತಿಳಿತಾರೋ ಅವನು ಯಾವಾಗಲೂ ಆನಂದದಲ್ಲಿ ಇರ್ತಾನೆ. ತಪಸಿ ಮಾತೆ ತಪಕ್ಕೆ ಬೇವು. ಏನು ಈ ತಪಸ್ ಮಾಡ್ತಾರೆ, ಋಷಿ ಮುನಿಗಳೆಲ್ಲ ತಪಸ್ ಮಾಡ್ತಾರೆ, ಘೋರವಾದ ತಪಸ್ ಮಾಡ್ತಾರೆ. ಏನು ಒಬ್ರು ಸುತ್ತು ಬೆಂಕಿ ಹಾಕೊಂಡು ಕುತ್ಕೊಂಡು ತಪಸ್ ಮಾಡೋದು, ಒಬ್ರು ನೀರಿನೊಳಗೆ ಕುತ್ಕೊಂಡು ತಪಸ್ ಮಾಡೋದು, ಮಧ್ಯದಲ್ಲಿ ಸಿದ್ಧಿಯಿಂದ ಭೂಮಿಯಿಂದ ಮೇಲೆ ಬಂದು ತಪಸ್ ಮಾಡ್ತಾರೆ. 1 ಅಡಿ 2 ಅಡಿ ಮೇಲೆ ಬಂದು ತಪಸ್ ಮಾಡ್ತಾರೆ. ಘೋರ ಉಪವಾಸಗಳನ್ನ ಮಾಡ್ತಾರೆ. ಇದರಿಂದ ನಿಜವಾದ ದೇವರನ್ನ ಹುಡುಕುವ ಪ್ರಯತ್ನದಲ್ಲಿದ್ದಾರೆ. ಅವ್ರಿಗೆ ನಿಜವಾದ ದೇವರು ಸಿಕ್ಕಿಲ್ಲ, ಹುಡುಕ್ತಾ ಇದ್ದಾರೆ. ಅದರ ಮೂಲಕ ನಿಜವಾದ ದೇವರು ತನ್ನಲ್ಲೇ ಇದ್ದಾನೆ. ಅದು ಬೇರೆ ಮಾರ್ಗದಲ್ಲಿ ಹುಡುಕಬೇಕು. ಯಾರು ಇಚ್ಛೆಗಳನ್ನ ಬಿಡಬೇಕು, ವಾಸನೆಗಳನ್ನ ಬಿಡಬೇಕು, ಕಾಮಕ್ರೋಧ ಲೋಭ ಮೋಹ ಮತ್ಸರ ಇವುಗಳನ್ನ ಬಿಡಬೇಕಪ್ಪ. ಅವುಗಳಿಂದ ನಿಮ್ಗೆ ಒಂದು ಫಲ ಉಂಟು. ಆ ತಪಸ್ಸು ಮಾಡೋದ್ರಿಂದ ಒಂದು ಫಲ ಉಂಟು. ಅದನ್ನ ಅನುಭವಿಸೋದಕ್ಕೆ ದೇಹ ಬರಬೇಕು. ನಿಜವಾದ ಶಾಂತಿ ಸಿಗೋದಿಲ್ಲ. ನಿಜವಾದ ದೇವರು ಸಿಗೋದಿಲ್ಲ. ಸ್ವಾಮಿ, ಒಂದಷ್ಟು ಜನ ಗೋರಿಗಳು ಸಾಧುಗಳೆಲ್ಲ ಅದೇನೋ ಹಿಮಾಲಯಲ್ಲಿ ತಪಸ್ ಮಾಡ್ತಾ ಇರ್ತಾರಲ್ಲ, ಅವ್ರು ಏನೋ ಸಂಗಮ ಬಂದಾಗ, ಕುಂಭಮೇಳ ಬಂದಾಗ ಅವರೆಲ್ಲ ಬರ್ತಾರಲ್ಲ, ಅವರಿಂದಾನೆ ಅಂತ ನಾವೆಲ್ಲ ಊಟ ಮಾಡೋದು ಎಲ್ಲ ಚೆನ್ನಾಗಿದ್ದೀವಿ ಅಂತ. ಯಾವ ರೀತಿ ಏನೋ ಗೊತ್ತಿಲ್ಲ. ನೀರು ಮಳೆ ಬರ್ತಾ ಸರಳವಾಗಿ ಹೇಳ್ಬೇಕು ಅಂದ್ರೆ, ಮಳೆ ಬರೋದು ಇವೆಲ್ಲ ವಿಜ್ಞಾನ ಸ್ವಾಮಿ. ಆ ಪುಸ್ತಕ ಇದೆ, ಓದ್ಬಿಡಿ. ಆ ಪುಸ್ತಕದಲ್ಲಿ ವಿಜ್ಞಾನದ ಪ್ರಯುಕ್ತ ಎಲ್ಲ ನಡೀತಾ ಇದೆ. ವಿಜ್ಞಾನದ ಮೂಲಕ ಮಳೆ ಬರೋ ವಿಚಾರ ನಾವು ಚೆನ್ನಾಗಿ ಕೇಳಿದೀವಿ. ಸಮುದ್ರದ ನೀರು ಆವಿಯಾಗಿ ಮೋಡ ಆಗಿ ಮಳೆ ಬರುತ್ತೆ. ಸರಳವಾದ ಸೈಂಟಿಫಿಕ್ ಅವೆಲ್ಲ. ಯಾರು ಕೂಡ ಅದನ್ನ ಬರೆಸ್ತಾ ಇಲ್ಲ, ಯಾರು ನಿಲ್ಲಿಸ್ತಾ ಇಲ್ಲ, ನಿಲ್ಸಕ್ಕೂ ಆಗೋದಿಲ್ಲ. ಇವಾಗ ಹೆಚ್ಚಾಗಿ ಮಳೆ ಬಂದ್ಬಿಡ್ತು, ಕೊಚ್ಕೊಂಡು ಹೋಗಿ ಎಲಂಕಾಲ ತುಂಬೋಗಿ ಎಲ್ಲ ರಾತ್ರಿ ಬಂದ್ರು ಮಳೆ. ಯಾರ ನಿಲ್ಸ್ಬೋದಾಗಿತ್ತಲ್ಲ, ಜನಗಳಿಗೆ ತೊಂದರೆ ಆಗ್ತಾ ಇದೆ ಅಂತ. ಇಲ್ಲ, ಅದ್ರ ಇದು ವಿಧಿ, ಅದರ ನಿಯಮ, ಅದು ನಿಯಮ, ಪ್ರಕೃತಿ ನಿಯಮ, ಅದು ಬಂದಿದೆ.
ಆಗ್ತಾ ಇದೆ. ಅವರೇನಂತೆ ಸನಾತನ ಧರ್ಮ ಹಿಂದೂ ಧರ್ಮನ ಇದು ಮಾಡೋರು ಅಂತ ಎಲ್ಲ ಜನ ಎಲ್ಲ ಸರ್ ಒಂದು ಬೆಂಬಲ, ಅದು ಒಂದು ಗುಂಪು ಅಷ್ಟೇ ಸರ್. ಆ ಗುಂಪಿಗೆ ನಾವು ಸಮಾಜದ ಜನರೆಲ್ಲ ಸೇರಿದ್ದೀವಿ, ನಮ್ಮ ಗುಂಪು ಉಳಿಬೇಕು ಅಂತ ನಾವು ಬಾಹ್ಯವಾಗಿ ಬೆಂಬಲ ಕೊಡಬಹುದು. ಅದು ನಿಮಗೆ ಸೇರಿದ್ದು ವೈಯಕ್ತಿಕವಾಗಿ, ಅರ್ಥ ಆಯ್ತಾ? ಅವೆಲ್ಲ ಒಂದು ಗುಂಪು, ಒಂದು ಮತ. ಧರ್ಮ ಅಂದ್ರೆ ಪದದ ಅರ್ಥ ಏನು ಸ್ವಾಮಿ? ಧರ್ಮ ಅಂದ್ರೆ ಧಾರಣೆ ಮಾಡ್ಕೊಳ್ಳೋದು, ಒಳ್ಳೊಳ್ಳೆ ಗುಣಗಳನ್ನ ಧಾರಣೆ ಮಾಡ್ಕೊಳ್ಳೋದು ಧರ್ಮದ ವ್ಯಾಖ್ಯಾನ. ಗುಡಿ ಗೋಪುರ ಇವೆಲ್ಲ ಕಟ್ಟಿಸ್ಬಿಟ್ರೆ ನಿಜವಾದ ಧರ್ಮ ಅಲ್ಲ, ಅದು ಪ್ರಾಪಂಚಿಕ ಧರ್ಮ. ಒಂದು ಶಾಲೆ ಕಟ್ಟಿಸೋದು 10 ಜನಕ್ಕೆ ಒಳ್ಳೆದಾಗಲಿ ಅಂತ ಒಂದು ಸಂಪ್ರದಾಯ, ಒಂದು ಪರಂಪರೆ. ನಿಜವಾದ ಧರ್ಮ ಏನು ಅಂದ್ರೆ ಕೃಷ್ಣನ್ ಹೇಳಿದ್ದಾನೆ, ಸ್ವಧರ್ಮ. ಸ್ವ ಅಂದ್ರೆ ನಾನು, ನನ್ನ ಧರ್ಮ ಅಂದ್ರೆ ನನ್ನನ್ನು ನಾನು ತಿಳಿಯೋದು, ನನ್ನಲ್ಲಿ ನಾನು ಐಕ್ಯ ಆಗೋದು ನಿಜವಾದ ಧರ್ಮದ ರಹಸ್ಯ. ಇನ್ನೆಲ್ಲ ಪ್ರಾಪಂಚಿಕ ಧರ್ಮಗಳು ಸಹ ಇಲ್ಲ, ಎಲ್ಲ ಬರ್ತದೆ ಈ ವಿಚಾರದಲ್ಲಿ. ನೀವೇನೇನು ಪ್ರಶ್ನೆ ಕೇಳ್ತಾ ಇದ್ದಾರೋ ಮುಂದೆ ಎಲ್ಲ ಬರುತ್ತೆ. ಮುಸ್ಲಿಮರು ಅವ್ರ ಧರ್ಮವೇ ಶ್ರೇಷ್ಠ, ನಮ್ಮ ದೇವರು ಶ್ರೇಷ್ಠ ಅಂತ ಅವ್ರು ಕೂತ್ಕೊಳ್ತಾರೆ. ಅವ್ರದೇ ಒಂಥರ ಕಾನೂನು ಶಾಸನಗಳು ಅಲ್ವರ. ಕ್ರಿಶ್ಚಿಯನ್ಸ್ ಒಂದು ರೀತಿ ಕಾನೂನು ಶಾಸನಗಳು. ಕಬೀರ್ ಸಾಹೇಬರ ಕಾಲದಲ್ಲಿ ಕ್ರಿಶ್ಚಿಯನ್ಸ್ ಇರಲಿಲ್ಲ, ಓನ್ಲಿ ಹಿಂದೂ ಮತ್ತು ಮುಸ್ಲಿಮ್ಸ್. ಮುಸ್ಲಿಂ ಧರ್ಮದವ್ರನ್ನ ಅವರು ಕಂಟಿನ್ಯೂ ಮಾಡಿದ್ರು. ನೀವು ಮಾಡ್ತಾ ಇರೋದು ಸರಿ ಇಲ್ಲ, ದೇವರ ಹೆಸರಿನಲ್ಲಿ ಬಲಿ ಕೊಡ್ತಾ ಇದ್ದೀರಾ, ಪ್ರಾಣಿಗಳನ್ನ, ಮೂಕ ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದ್ದೀರಾ, ಅದೆಲ್ಲ ತಪ್ಪು ಹೇಳಿದ್ರು. ಆದರೆ ಯಾಕೆ ಕೇಳಬೇಕು? ಕೇಳಲಿಲ್ಲ. ಹೇಳಿದ್ರು, ಹೋದ್ರು ಅವ್ರು ಪಾಡ್ಗವ್ರು, ತಗೊಂಡ್ರು. ಇವತ್ತೂ ಸಹ ಬಿಹಾರ್ ಕಡೆ ಈ ಒಂದು ಸತ್ಸಂಗವನ್ನು ಮುಸ್ಲಿಮರು ಕೇಳ್ತಾರೆ. ಒಬ್ಬರು ಗುರುಗಳವ್ರೆ ಬಿಹಾರ್ ಕಡೆ, ಈಗಲೂ ಸಹ ಅವ್ರು ಹೇಳ್ತಾ ಇದ್ರು, ನಮ್ಗೆ ಮುಸ್ಲಿಮರು ಬಂದು ಸತ್ಸಂಗವನ್ನ ಕೇಳ್ತಾರೆ. ಏನ್ ಸ್ವಾಮಿ ಇದಕ್ಕೇನು ಹೇಳ್ಬೇಕು? ಸಂಸ್ಕಾರಗಳು, ಅವರು ಸಂಸ್ಕಾರ ಏನಾದ್ರೆ ಪೂರ್ವಜನ್ಮದ ಸಂಸ್ಕಾರ ಇದ್ರೆ ಇಲ್ಲಿ ನಾವು ಇಷ್ಟು ಜನ ಸೇರಿದ್ದೀವಿ ಅಂದ್ರೆ ನಾವು ಈ ಸಂಸ್ಕಾರ ಒಪ್ಕೊಂಡಿರೋದ್ರಿಂದ ನಾವು ಬಂದಿದ್ದೀವಿ. ಇಲ್ಲ ಅಂದ್ರೆ ನಾವು ಇಷ್ಟು ಪಾಪ್ಯುಲೇಷನ್ ಇದ್ದಾರೆ ಕೊಲ್ಲಾಪುರದಲ್ಲಿ, ಇವ್ರು ಯಾರನ್ನೂ ನಾವು ಬದಲಾಯಿಸಕ್ ಆಗಲ್ಲ. ಆಮೇಲೆ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ರಿ ಅಂತ ಅಷ್ಟು ನೀವು ಹೇಳ್ತಾ ಇದ್ದೀವಿ. ಅಷ್ಟನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಅಗೋರಿಗಳದ್ದಾಗ್ಬೋದು, ಇನ್ನೊಬ್ರದ್ದಾಗ್ಬೋದು, ಯಾರ್ದು ನಾವು ತಿಳ್ಕೊಳಕ್ ಹೋದಾಗ ಏನಾಗುತ್ತೆ, ನಮ್ಮನ್ನ ನಾವು ತಿಳ್ಕೊಳ್ಳೋದು ಮರ್ತೋಗ್ತೀವಿ. ಇಲ್ಲಿವರೆಗೂ ಇಷ್ಟೇ ಇರ್ಬೇಕು ಬಿಟ್ರೆ ಯಾವ್ದನ್ನು ಬೇರೆ ದ್ವಂದ್ವತ್ವ ಅಥವಾ ಇನ್ನೊಂದು ಆಲೋಚನೆಗೆ ಅವಕಾಶ ಕೊಡಬಾರ್ದು. ಅದೊಂದು ಪಕ್ಷ ಪರಂಪರೆ ಸಾಕು. ಅಗೋರಿಗಳದು ಅವರಿಂದ ಮಳೆ ಬಂದಿದೆ ಅಂತ ಹೇಳೋದು, ಅವೆಲ್ಲ ವಿದ್ಯೆಗಳು. ಅವೆಲ್ಲ ನೀವು ಸಹ ಮಳೆ ಬರೆಸ್ಬೋದು, ಹೌದು ಬರ್ಸ್ಬೋದು, ನಿಮ್ಗೂ ಆ ಸಿದ್ಧಿ ಬರುತ್ತೆ. ಆದ್ರೆ ಆ ಸಾಧನೆ ಮಾಡ್ಬೇಕು. ಓಶೋ ಅದೇ ಹೇಳಿರೋದು. ತರ್ಕ ಮಾಡ್ತಾ ಇದ್ರೆ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಓಶೋ ಅದನ್ನ ಹೇಳ್ತಾರೆ, ನೀವು ಬೇಕಾದ್ರೆ ಮಳೆನೂ ಬರ್ಸ್ಬೋದು, ನಿಮ್ ಕೈನಲ್ಲಿ ಆಗುತ್ತೆ. ಆ ಸಿದ್ಧಿ ಅವೆಲ್ಲ ಆಗ್ಲೇ ಹೇಳಿದ್ವಲ್ಲ, ಅದೆಲ್ಲ ಸಿದ್ಧಿ. ಮಹಾತ್ಮರಲ್ಲಿ ಅದೆಲ್ಲ ನಡೆದಿದೆ. ಆದ್ರೆ ಅವುಗಳ ಹಿಂದೆ ಹೋಗ್ಬೇಡಿ ಅಂತಾನೆ ಕಬೀರ್ ಸಾಹೇಬ್ ಹೇಳೋದು. ನಿಮ್ಮನ್ನ ನೀವು ಕಳ್ಕೊಳ್ತೀರಾ, ಯಾವ ವಿಷಯನೂ ನಾವು ಮಾತಾಡ್ಕೊಳಕ್ ಹೋಗ್ಬಾರ್ದು. ನಿಮ್ಮನ್ನ ನೀವು ಕಳ್ಕೊಳ್ತೀರಾ. ಅದೆಲ್ಲ ಒಂದು ಪರಂಪರೆ. ನಾನು ಹೇಳೋದು, ಇನ್ನೊಬ್ಬರ ಬಗ್ಗೆ ನಾವು ತಿಳ್ಕೊಳಕ್ ಹೋದಾಗ ನಮ್ದು ನಾವು ತಿಳ್ಕೊಳ್ಳೋದು ಮರ್ತೋಗ್ಬಿಡ್ತೀವಿ. ಆ ಕಳೆದೋಗ್ಬಾರ್ದು ಅಂತ ನಾವು ಸತ್ಸಂಗ ಈ ರೀತಿಯಾಗಿ ತಪಸ್ಸಿನ ಮೂಲಕ ನಿಜವಾದ ದೇವರನ್ನ ಹುಡುಕ್ತಾ ಇದ್ದಾರೆ. ಅಗ್ನಿ ಸುತ್ತು ಅಗ್ನಿ ಹಾಕೊಂಡು ತಪಸ್ ಮಾಡ್ತಾರೆ, ನಿಜವಾದ ದೇವರನ್ನ ಹುಡುಕ್ತಾರೆ. ನಿಜವಾದ ದೇವರು ಯಾರಿಗೂ ಸಿಗೋದಿಲ್ಲ, ನಿಜವಾದ ದೇವರು ಯಾರಿಗೂ ಸಿಗೋದಿಲ್ಲ. ಅವರಲ್ಲೇ ಇದ್ದಾರೆ ದೇವರು. ಹುಡುಕೋದ್ರಲ್ಲೇ ಕಾಡಲ್ಲಿ ಹುಡುಕ್ದಂಗೆ. ಅಲ್ಲಿಗೆ ದಯಾನಂದ ಇವು ಕಾಂತಣ್ಣ ಒಂದ್ಸಲ ಹೇಳಿದ್ರು, ನೀವಿದ್ರೆ ಈ ನದಿಯಿಂದ ಆ ನದಿ ದಾಟೋದಕ್ಕೆ 12 ವರ್ಷ 13 ವರ್ಷ ಪ್ರಯತ್ನ ಮಾಡಿದಂತೆ. 10 ರೂಪಾಯಿ ಕೊಟ್ರೆ ಆಗುತ್ತೆ. ಅವನು 10 ರೂಪಾಯಿಗೋಸ್ಕರ 13 ವರ್ಷ ಅದು ಅಲ್ವಾ? ಇಲ್ಲ, ಅದರಿಂದ ಯಾರು ಉಪಯೋಗ? ನಿಮ್ಮ ಒಬ್ಬನಿಗೆ ಅದೇನು ಸಾಧನೆ ಆಯ್ತು? 10 ರೂಪಾಯಿ ಕೊಟ್ಟು ತಗೊಂಡು ಅವ್ನು ಬಿಡ್ತಾನೆ. ಅವ್ನು ಸಾಧನೆ ಮಾಡಿದಾಗ ಸಮಾಜಕ್ಕೂ ನಮಗೂ ಅನುಕೂಲ ಆಗುತ್ತೆ, ಸಮಾಜಕ್ಕೂ ಅನುಕೂಲ ಆಗಿದೆ. ಅದಾಗದಿದ್ರೆ ಮಾಡಿದ್ರು, ಆಗಿದ ಮೇಲೆ ಏನು ಮುಂದುವರೆದೋಣ. ಸನ್ಯಾಸಿ ಮಾತೆ ಕರ್ ಹಮೇವ್. ಸನ್ಯಾಸಿಗಳು ಬಿಟ್ಟಿಲ್ಲ ಕಬೀರ್ ಸಾಹೇಬರು. ಅವರವರ ಮತಗಳ ಧರ್ಮಗಳ ಅಹಂಕಾರದಲ್ಲಿದ್ದಾರೆ. ಬೆಳಗ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಬೆಳಗ್ಗೆ ಯಾರು ನಾವು ಯೋಗಕ್ಕೆ ಬನ್ನಿ, ನೀನೇ ಯೋಗ ಮಾಡೋದು, ನಾನು ಬೆಳಗ್ಗೆನೇ ವಿಘ್ನೇಶ್ವರ ಪೂಜೆ ಮಾಡ್ತೀನಿ, ದೇವ್ರ ಪೂಜೆ ಮಾಡ್ತೀನಿ ಅಂದ್ರೆ ಆ ಮಾತಾಡೋ ಸ್ಟೈಲಲ್ಲಿ ನೀವು ಪೂಜೆ ಮಾಡ್ತಾ ಇಲ್ಲ ಅಂತ ಅನಿಸ್ತು. ನೀವು ಪೂಜೆ ಮಾಡಾದ್ಮೇಲೆ ವಿನಯತೆ ಇರಬೇಕು. ಹೌದು.
ಫಸ್ಟ್ ಪೂಜೆಗೆ ಬೇಕಾದದ್ದೇನಂದ್ರೆ ವಿಧೇಯತೆ, ವಿಧೇಯತೆ, ನಮ್ರತೆ. ದೊಡ್ಡವರಿಗೆ ನಾವು ಮರ್ಯಾದೆ ಕೊಡ್ಬೇಕು. ಏನ್ರಿ ಹೆಂಗ್ ಮಾತಾಡ್ತೀರಾ, ನಾನು ಪೂಜೆ ಮಾಡ್ತಾ ಇದ್ದೆ ಅಂದ್ರೆ ದೊಡ್ಡವರು ಅಂದ್ಮೇಲೆ ಅಲ್ಲೇ ಪೂಜೆ ಹೋಯ್ತು. ನೀವು ಪೂಜೆ ಮಾಡಿದ್ದೆಲ್ಲ ವ್ಯರ್ಥ ಆಗೋಯ್ತು. ಅವಾಗ ಅನ್ಕೊಂಡೆ ನೀವು ಪೂಜೆ ಮಾಡ್ತಾ ಇಲ್ಲ, ಅಹಂಕಾರದಿಂದ ಮಾಡ್ಕೊಳ್ತಾವ್ರ ಅವ್ರು ಅಷ್ಟೇ. ಅದು ಪ್ರಯೋಜನ ಅದನ್ನೇ ಹೇಳ್ತಾರೆ ಇಲ್ಲಿ ಕಬೀರ್ ಸಾಹೇಬರು. ಸನ್ಯಾಸಿಗಳನ್ನ, ಗುರುಗಳನ್ನ, ಮೌಲಿಗಳನ್ನ ಯಾರನ್ನು ಬಿಟ್ಟಿಲ್ಲ ಸ್ವಾಮಿ. ಅವರಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ತೋರಿಸಿ ಹೇಳಿ ಸರ್ ಮಾಡ್ಕೊಳ್ಳಿ ನೀವು, ಅಷ್ಟೇ ಹೇಳ್ತಾ ಇರೋದು. ಸರ್ ಮಾಡ್ಕೊಳ್ಳಿ, ಇದು ತಪ್ಪು ಹೇಳ್ತಾರೆ. ಸನ್ಯಾಸಿ ಲೋಕ ಅಹಂಕಾರ ಮೇ ಮತವಾಲೆ ಹೈ. ಅವರವರ ಧರ್ಮದ ಅಹಂಕಾರನಲ್ಲಿದ್ದಾರೆ, ಅವರವರ ಸಂಪ್ರದಾಯದ ಅಹಂಕಾರದಲ್ಲಿದ್ದಾರೆ. ನನ್ನ ಸಂಪ್ರದಾಯ ದೊಡ್ಡದು, ನನ್ನ ಸಂಪ್ರದಾಯ ದೊಡ್ಡದು. ಶೈವರು ಅವ್ರ ಸಂಪ್ರದಾಯ ದೊಡ್ಡದು ಅಂತಾರೆ, ವೈಷ್ಣವರು ನಮ್ಮ ಸಂಪ್ರದಾಯ ದೊಡ್ಡದು ಅಂತಾರೆ. ಈ ರೀತಿ ಅವರವರ ಸಂಪ್ರದಾಯದ ಅಹಂಕಾರದಲ್ಲಿದ್ದಾರೆ. ಆದರೆ ಅವರು ನಿಜವಾದ ಜ್ಞಾನವನ್ನ ತಿಳಿಲಿಲ್ಲ, ನಿಜವಾದ ಜ್ಞಾನವನ್ನ ತಿಳಿಲ್ಲ. ಅವರಲ್ಲೂ ಇದೆ ಜ್ಞಾನ, ತಿಳಿಯೋ ಜ್ಞಾನ ಇದೆ. ಅವ್ರು ಹೇಳ್ದಂಗೆ ಸಂಸ್ಕಾರ ಇಲ್ಲ, ಸಂಸ್ಕಾರ ಇದ್ರು ಹೇಳಿದ್ರು ಕೇಳ್ತಾ ಇಲ್ಲ, ನಿರ್ಲಕ್ಷ್ಯ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡ್ತಾರೆ. ಅಹಂ ಬ್ರಹ್ಮಾಸ್ಮಿ ನೋಡಿ, ಇದೊಂದು ಪಂಥ. ಅಹಂ ಬ್ರಹ್ಮಾಸ್ಮಿ. ಅಹಂ ಅಂದ್ರೆ ನಾನು, ಬ್ರಹ್ಮವೇ ನಾನು. ಇವ್ರದೊಂದು ಪಂಥ. ಶಂಕರಾಚಾರ್ಯ ಅದ್ವೈತ ಸಿದ್ಧಾಂತವನ್ನ ಮಧ್ವಾಚಾರ್ಯ ಅವರು ಒಪ್ಪೋದಿಲ್ಲ. ಬಂದಿರೋದು ಪ್ರಾಬ್ಲಮ್. ನೀವೊಂಥರ ಹೇಳ್ತೀರ, ಇನ್ನೊಬ್ಬರೊಂಥರ ಹೇಳ್ತಾರೆ, ಇನ್ನೊಬ್ರಂತಾರೆ. ನಾವು ಇಲ್ಲಿ ಎದುರುಗಡೆ ಕೂತಿರೋರು ಏನಾಗೋಗ್ತೀವಿ ಅಂದ್ರೆ ಯಾವ ದಾರಿ ಆರಿಸ್ಕೋಬೇಕು ಅಂತ ನಾವ್ ಇನ್ನೂ ಬಂದಿರೋದನ್ನೇ ಒಂದು ಕಥೆ ಮೂಲಕ ನಿರ್ಣಯ ಮಾಡ್ತೀವಿ. ಹೇಳಿದ್ದೀನಿ ಇದು ಕತೆ. ಬುದ್ಧ ಹೀಗೆ ಹೇಳಿದ್ರಲ್ಲ, ನಮ್ದು ಸತ್ಯ, ನಮ್ದು ಸತ್ಯ, ನಮ್ದು ಸತ್ಯ ಅಂತ ಒಂದು ಊರಿಗೆ ಬಂದವರೆಲ್ಲ ಸತ್ಸಂಗ ಹೇಳ್ಬಿಟ್ಟೋದು. ಏನೋ ಶೈವರು ಬಂದ್ರು ನಮ್ದು ಸತ್ಯ ಅಂದ್ರು, ವೈಷ್ಣವರು ಬಂದ್ರು ನಮ್ದು ಸತ್ಯ ಅಂದ್ರು, ಇನ್ನೊಬ್ರು ಬಂದ್ರು ನಮ್ದು ಸತ್ಯ ಅಂದ್ರು. ಈ ಜನಗಳಿಗೆ ಗೊಂದಲ ಆಗ್ಬಿಟ್ಟು ನಗೆ ಪಾಟ್ಲಾಗೋಯ್ತು ಜ್ಞಾನ. ನಗ್ತಾ ಇದ್ರು. ಬುದ್ಧ ಬಂದ ಪಾಪ. ಬುದ್ಧ ಬಂದಾಗ ಒಬ್ರು ಸದಾಶಿವಪ್ಪನವ್ರು ಅಂತ ಎತ್ತಿ ರೀತಿ ಕೇಳೇಬಿಟ್ಟು ಕೇಳ್ಬಿಟ್ರು, ಏನು ಮಹಾಶೈಲೆ, ಮಹಾ ಗುರುಗಳೇ, ಏನ್ ಸ್ವಾಮಿ ನಾವು ಒಂದ್ ತಿಂಗಳಿಂದ ಸತ್ಸಂಗ ಕೇಳ್ತಾನೆ ಇದ್ದೀವಿ, ವರ್ಷದಿಂದ ಬಂದವರೆಲ್ಲ ನಮ್ದು ಸತ್ಯ ತಗೊಳ್ಳಿ, ನಮ್ದು ಸತ್ಯ ತಗೊಳ್ಳಿ ಅಂತ ಹೇಳ್ತಾನೆ ಅವ್ರೆ. ನಮ್ಗೆ ಗೊಂದಲ ಆಗ್ಬಿಟ್ಟಿದೆ ಮತ್ತು ನಗುವ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾವ್ದು ಸತ್ಯ ಅಂತ ತಗೊಳ್ಳೋಣ ಅಂತ. ಯಾವ್ದು ನಿಮ್ಮದ್ ಸತ್ಯನಾ, ನೀವು ಅದೇ ಹೇಳ್ಬಿಟ್ಟು ಹೋಗ್ತೀರಾ, ಯಾರು ಇದ್ದವರು ಈ ಮೂವರಲ್ಲಿ ಅಂತ ಅಂದಾಗ ಬುದ್ಧ ಒಳ್ಳೆ ಉತ್ತರ ಕೊಡ್ತಾನೆ. ನಾನ್ ಹೇಳ್ತಾ ಇರೋದು ನನಗ್ ಸತ್ಯ, ನನಗ್ ಸತ್ಯ ಅನ್ಸಿದೆ ನಿನಗೆ ಹೇಳ್ತಾ ಇದ್ದೀನಿ. ನಿನಗೆ ಸತ್ಯ ಅನ್ಸಿದ್ರು ಇಚ್ಛೆ ಪಟ್ರೆ ಮಾತ್ರ ತಗೋ, ಇಲ್ಲ ಅಂದ್ರೆ ನಂದು ಬಿಟ್ಬಿಡು ಹೋಗ. ನಾನು ಸತ್ಯ ಹೇಳ್ತಾ ಇದ್ದೀನಿ, ನಿನಗೆ ಸತ್ಯ ಅನ್ಸಿದ್ರು ಸಹ ನಿನ್ನ ಮನಸ್ಸಿಗೆ ಇಡಿಸ್ಬೇಕು, ನಂಬಬೇಕು. ನೀನು ನಂಬಬೇಕು ಅಂದ್ರೆ ಮನನ ಮಾಡ್ಬೇಕು, ನೀನು ಸಾಧಕನಾಗ್ಬೇಕು. ಮನನ, ಅದೇನೆ ಮನನ ಮಾಡ್ಬೇಕು ನೀನು, ಆಮೇಲೆ ನೀನ್ ತಗೊಳಪ್ಪ ಹೇಳ್ದ. ಅದನ್ನೇ ಕಬೀರ್ ಸಾಹೇಬ್ ಹೇಳಿದ್ರು. ನಾನು ಸತ್ಯನೇ ಹೇಳ್ತಾ ಇದ್ದೀನಿ, ನೀವು ಮನನ ಮಾಡಿ, ತಿಳ್ಕೊಳ್ಳಿ, ವಿಚಾರ ಮಾಡಿ, ವಿಮರ್ಶೆ ಮಾಡಿ, ನಿಮ್ಮ ಬುದ್ಧಿಶಕ್ತಿಯಿಂದ, ಮನಸ್ಸಿನ ಶಕ್ತಿಯಿಂದ ನಿಮ್ಗೆ ಇಚ್ಛೆ ಇದೆ ತೆಗೆದುಕೊಳ್ಳಿ, ಇಲ್ಲಾಂದ್ರೆ ಬಿಡಿ. ಬುದ್ಧ ಹೇಳಿದ ಮತ್ತೆ ಇವ್ರು ಹೇಳಿದ್ರು. ನಾನು ಹೇಳೋದು ಹೇಳ್ತಾ ಇದ್ದೀನಿ, ಬಜಾರ್ನಲ್ಲಿ ನಿಂತು ಹೇಳ್ತಾ ಇದ್ದೀನಿ. ನಿಮ್ಮ ನಿಮ್ಮ ಸ್ವರೂಪವೇ ದೇವರು, ನಿಮ್ಮ ನಿಮ್ಮ ಸ್ವರೂಪವೇ ಮುಕ್ತಿಗೆ ಕಾರಣ. ಅದನ್ನೆಲ್ಲ ನಿಮ್ಗೆ ಸಿಗ್ಬೇಕಾದ್ರೆ, ಅದರ ಅನುಭವ ಹೋಗ್ಬೇಕಾದ್ರೆ ಇವುಗಳನ್ನೆಲ್ಲ ಬಿಡಬೇಕು. ಇದೇ ನಿಜವಾದ ಸತ್ಯ. ಎಲ್ಲರಲ್ಲೂ ಜ್ಞಾನ ಇದೆ, ಎಲ್ಲರಲ್ಲೂ ದೇವರು ಇದ್ದಾನೆ. ಜಡಚೇತನವನ್ನ ವಿಮರ್ಶೆ ಮಾಡಿ, ಜಡದ ಶಕ್ತಿಗಳ ಹಿಂದೆ ಹೋಗ್ಬೇಡಿ, ಸತ್ಯದ ಚೈತನ್ಯದ ಶಕ್ತಿ ಹಿಂದೆ ಬನ್ನಿ, ಅದನ್ನ ಅಳವಡಿಸ್ಕೊಳ್ಳಿ. ಅದು ನಿಮಗೆ ದರ್ಶನ ಆಗ್ಬೇಕಾದ್ರೆ ಕಾಮ ಕ್ರೋಧ ಈ ಅಮಲುಗಳೆಲ್ಲ ಬಿಡಬೇಕು ನೀವು, ಆಗ ನಿಮಗೆ ಅದರ ದರ್ಶನ ಆಗುತ್ತೆ. ಇದೇ ನಿಜವಾದ ಪ್ರಪಂಚದ ಸತ್ಯವಾದ ಜ್ಞಾನ, ಇದರಿಂದನೇ ಬಿಡುಗಡೆ. ಹೇಳಿದ್ದೀನಿ, ಇಷ್ಟ ಇದೆ, ಒಪ್ಪಿಗೆ ಆದ್ರೆ ಮನನ ಮಾಡಿ, ಪರೀಕ್ಷೆ ಮಾಡಿ, ಒಪ್ಪಿಗೆ ಆದ್ರೆ ತೆಗೆದುಕೊಳ್ಳಿ ಜ್ಞಾನನ, ಇಲ್ಲಾಂದ್ರೆ ಬಿಡಿ, ಇಲ್ಲಾಂದ್ರೆ ಬಿಡಬಹುದು. ನಾನೇನು ಬಲವಂತ ಮಾಡ್ತಾ ಇಲ್ಲ, ನನ್ನ ಒಂದು ಜ್ಞಾನ ತೆಗೆದುಕೋ ಅಂತ. ಮುದ್ರೆ ಹೋಗ್ತಾರಲ್ಲ, ನೀನು ಈ ಮುದ್ರೆ ಅವನು, ನೀನು ಅಲಗಾಡಬಾರ್ದು ಈ ಮುದ್ರೆಯಿಂದ ಅಂತ. ನೋಡಿದ್ರ ಮುದ್ರೆ ಹೋಗ್ತದ? ಒಂದು ಗುಂಪಿದೆ, ಅದಕ್ಕೆ ಒಂದು ಮುದ್ರೆ ಗುರುತಿಸ್ಕೊಳಕ್ಕೆ.
ಆ ಥರ ಏನು ಮುದ್ರೆ ಏನು ಬಲವಂತವಾಗಿ ಏನು ಹೋಗ್ತಾ ಇಲ್ಲಲ್ಲ. ಅದಕ್ಕೆ ಅವರು ಸನ್ಯಾಸಿಗಳಿಗೂ ಹೇಳ್ತಾರೆ, ಯಾರಿಗೂ ಬಲವಂತ ಮಾಡಬೇಡಿ, ನೀವು ಒಪ್ಕೋ 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 ಅಂತ ಒಪ್ಕೋ ಅಂತ ವಿಚಾರ ಮಾಡಕ್ಕೆ ಬಿಡು. ಅವರಲ್ಲಿ ವಿಶೇಷವಾದ ಶಕ್ತಿ ಇದೆ, ಮನುಷ್ಯರಲ್ಲಿ ಮನಸ್ಸಿದೆ, ಬುದ್ಧಿ ಇದೆ, ವಿಚಾರ ಮಾಡಲಿ. ಅದನ್ನೇ ಹೇಳಿದ್ದು ಬುದ್ಧ, ವಿಚಾರ ಮಾಡು, ಮನನ ಮಾಡು, ಚಿಂತನೆ ಮಾಡು. ಸತ್ಯ ಅನ್ಸಿದ್ರೆ ನಿನಗೆ ಇಚ್ಛೆ ಆದ್ರೆ, ಸತ್ಯ ಅನ್ಸಿದ್ರು ಹೇಳ್ತಾರೆ, ನಿನಗೆ ಇಚ್ಛೆ ಆದ್ರೆ ನೀನು ಒಪ್ಕೋ. ನನ್ನ ಮಾತನ್ನು ಅಷ್ಟೇ. ನಾನು ಹೇಳ್ತಾ ಇದ್ದೀನಿ, ದೊಡ್ಡ ಮಹಾಪುರುಷ, ನನಗೆ ಹೆಸರು ಸಿಕ್ಕಿದೆ, ನಾನು ಹೇಳಿದ್ದೆಲ್ಲ ನೀನು ತೆಗೆದುಕೊಳ್ಳಬೇಕು ಅನ್ನೋದೇನಿಲ್ಲ ಅನ್ಬಿಟ್ಟ. ಅರ್ಥ ಆಯ್ತು ಸ್ವಾಮಿ? ಕಬೀರ್ ಸಾಹೇಬ್ ಅದೇ ಹೇಳಿ, ಜೀವಾದ ಜ್ಞಾನ ಹೇಳ್ತಾ ಇದ್ದೀನಪ್ಪ, ಇಚ್ಛೆ ಆದ್ರೆ ಮನಸ್ಸಾದ್ರೆ ತಿಳಿದು, ಇಲ್ಲ ಅಂದ್ರೆ ಸನ್ಯಾಸಿಗಳಿಗೂ ಈ ರೀತಿ ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮವೇ ನಾನು, ಬ್ರಹ್ಮ ಅಂದ್ರೆ ನಮ್ಮ ಸ್ವರೂಪ. ಇವ್ರು ಅವ್ರನ್ನ ಒಪ್ಪಲ್ಲ, ಅವ್ರು ಇವ್ರು ಒಪ್ಪಲ್ಲ. ಏನು ಅದ್ವೈತ ಸಿದ್ಧಾಂತ, ಶಂಕರಾಚಾರ್ಯದ ಒಂದೇ ಆತ್ಮ ಎಲ್ಲಾ ಕಡೆ ವ್ಯಾಪಕ. ಮಧ್ವಾಚಾರ್ಯ ಸಿದ್ಧಾಂತ ದೇವರು ಬೇರೆ, ಮನುಷ್ಯ ಬೇರೆ. ಇವ್ರನ್ನ ಅವ್ರೊಪ್ಪಲ್ಲ, ಅವ್ರನ್ನ ಇವ್ರೊಪ್ಪಲ್ಲ, ಇವ್ರನ್ನ ಅವ್ರೊಪ್ಪಲ್ಲ, ಅವ್ರನ್ನ ಇವ್ರೊಪ್ಪಲ್ಲ. ಆದರೆ ಅದ್ವೈತ ಸಿದ್ಧಾಂತದ ಒಂದು ವ್ಯಾಖ್ಯಾನವನ್ನ ಕಬೀರ್ ಸಾಹೇಬರು ಬಿಡಿಸಿದ್ರು. ಒಂದೇ ಆತ್ಮ ಎಲ್ಲಾ ಕಡೆ ವ್ಯಾಪಕ ಅಲ್ಲ. ಏನು ಮರದಲ್ಲಿ ಚೈತನ್ಯ ಇದೆಯಾ? ವಿಚಾರ ಮಾಡಿ, ಇದೆಯಾ ಚೈತನ್ಯ? ಮರನ ಕಡಿತಾ ಇದ್ದಾರೆ, ಅದು ದೂರ ಪಕ್ಕಕ್ಕೆ ಹೋಗ್ಬೇಕಾಯ್ತು. ಇಲ್ಲ ಕಡಿಬೇಡಪ್ಪ, ನಾನು ನಿನ್ನಾಗೆ ಜೀವಿ ಅಂತ ಹೇಳ್ಬೇಕಾಯ್ತು. ಇಲ್ಲ, ಜಡ. ಜಡದ ಅರ್ಥ ಏನು ಅಂದ್ರೆ ತನ್ನನ್ನ ತಾನು ತಿಳಿಯೋದಿಲ್ಲ, ಮತ್ತೊಂದನ್ನ ತಿಳಿಯೋದಿಲ್ಲ. ಜಡದ ಲಕ್ಷಣ ದೇಹ. ನಾವು ದೇಹ, ಈ ರಂಗಸ್ವಾಮಿ ದೇಹ ಬಿದ್ದೋದ್ಮೇಲೆ ಇದಕ್ಕೆ ಏನ್ ಮಾಡಿದ್ರು ಇದಕ್ಕೆ ಕೇಳಲ್ಲ. ಈ ದೇಹ ಬೆಂಕಿಗನ ಹಾಕು, ಕೊಳತೆ ನೀರ್ನಾಗ ಹಾಕು, ಸಮುದ್ರಕ್ಕೆ ಹಾಕು, ಏನ ಕೇಳುತ್ತಾ ನನ್ನ ಯಾಕೆ ಹಾಕಿದ್ಯಾ ಅಂತ? ಅದು ಹಾಗೇನೆ, ಮರನೂ ಹಾಗೇನೆ. ಆದರೆ ಆ ಚೈತನ್ಯ ಇದೆಯಲ್ಲ, ಒಂದೇ ಅಲ್ಲ, ಹಲವಾರು. ಕಬೀರ್ ಸಾಹೇಬರ ಸಿದ್ಧಾಂತ ಅನೇಕ. ನೋಡಿ, ಅವರೊಂದು ಪ್ರಶ್ನೆ, ನೀವೊಂದು ಪ್ರಶ್ನೆ, ಅವ್ರು ಮೌನವಾಗಿ ಕೇಳ್ತಾ ಇದ್ದಾರೆ. ಅವರೊಂದು ಹೇಳಿದ್ರು ನೋಡಿ, ಅವರವರಲ್ಲಿ ಇರ್ತಕ್ಕಂಥ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ನೋಡಿ, ಅನೇಕ ಚೈತನ್ಯ ಅವರಲ್ಲೇ ಅವರದೇ ಆದಂತ ಅರಿವು ಇದೆ, ಅವರದೇ ಆದಂತ ಅಭಿಪ್ರಾಯಗಳನ್ನ ಒಳಗೊಂಡಿದೆ ಅರಿವು. ಅದಕ್ಕೆ ಅನೇಕ ಚೈತನ್ಯ. ಇನ್ನೂ ಸರಳವಾಗಿ ಹೇಳಬೇಕು ಅಂತಂದ್ರೆ, ನಾವಿದ್ದಾಗ ಅವರಿಲ್ಲ, ಅವರಿದ್ದಾಗೆ ನಾವಿಲ್ಲ. ನಮ್ಮ ಸಂಸ್ಕಾರದಂತೆ ನಮ್ಮ ದೇಹ, ನಮ್ಮ ಪ್ರಾರಬ್ಧ, ನಮ್ಮ ಊಟ, ನಮ್ಮ ಪರಿವಾರ, ನಮ್ಮ ಆಯುಷ್ಯ, ನಮ್ಮ ಸಂಪತ್ತು. ವ್ಯತ್ಯಾಸ ಇದೆಯಲ್ಲ ಇಲ್ಲಿರೋರ ಹತ್ರ ಎಲ್ಲ ವ್ಯತ್ಯಾಸ ಇದೆಯಲ್ಲ. ಅವರವರ ಸಂಸ್ಕಾರ ಹಿಂದೆ ಮಾಡಿದ್ರು, ಅದನ್ನ ಪಡೆದಿದ್ದಾರೆ, ಅನುಭವಿಸ್ತಾ ಇದ್ದಾರೆ. ನಮ್ಮ ಪ್ರಾರಬ್ಧ ಕರ್ಮ ಇದ್ದಂಗೆ ನಿಮ್ದಿಲ್ಲ, ಬೇರೆಯವ್ರದಿಲ್ಲ, ಮತ್ತೊಬ್ರದಿಲ್ಲ. ಎಲ್ಲ ವಿಚಾರಗಳು ಅಷ್ಟೇ. ಮಕ್ಕಳ ಮೊದಲುಗೊಂಡು, ಪರಿವಾರ ಮೊದಲುಗೊಂಡು, ಸಂಪತ್ತು ಮೊದಲುಗೊಂಡು, ವಿದ್ಯೆ ಮೊದಲುಗೊಂಡು ಬೇರೆ ಬೇರೆ ಇದೆ. ವಿದ್ಯೆ ನಮ್ಗಿದೆ ಸ್ವಾಮಿ, ಲೆಕ್ಕ ಆಗಕ್ಕೆ ಬರಲ್ಲ ಸರಿಯಾಗಿ ಅಲ್ವಾ? ಇದೆ, ಸಾಧಾರಣ ಲೆಕ್ಕ ಹಾಕ್ತೀವಿ, ಕೂಡೋದು ಕಳೆಯೋದು. ಈ ರೀತಿಯಾಗಿ ಹಲವಾರು ಚೈತನ್ಯ. ಕಬೀರ ಸಾಹೇಬರ ಸಿದ್ಧಾಂತ ಹಲವಾರು ಚೈತನ್ಯ. ಅವರು ಒಂದೇ ಚೈತನ್ಯ ವ್ಯಾಪಕ ಅಂದ್ರು. ಆದರೆ ಅದರಲ್ಲೂ ಒಂದು ವಿಶೇಷವನ್ನ ಕಬೀರ್ ಸಾಹೇಬರು, ಎಲ್ಲರ ಚೈತನ್ಯದಲ್ಲೂ ಅರಿವಿನ ಗುಣ ಇದೆ. ನೋಡಿ, ಎಲ್ಲರಲ್ಲೂ ಇದೆ. ಅವರಲ್ಲಿದೆ, ಅವರಲ್ಲಿದೆ, ನಿಮ್ಮಲ್ಲಿದೆ, ನಮ್ಮಲ್ಲಿದೆ, ಪ್ರಾಣಿಗಳಲ್ಲಿದೆ ಅರಿವಿನ ಗುಣ. ಅದಕ್ಕೆ ಅದಕ್ಕೂ ಚೈತನ್ಯ ಅಂತಂದ್ರು. ಚೈತನ್ಯದ ಗುಣ ಇದೆ. ಅದನ್ನು ಒಂದು ದಯೆ ದೃಷ್ಟಿಯಿಂದ ನೋಡಪ್ಪ ನೀನು. ದಯೆ ದೃಷ್ಟಿಯಿಂದ ಅವಕ್ಕೂ ಜೀವ ಭಯ, ನಿನ್ಗೂ ಜೀವ ಭಯ. ಅದಕ್ಕೂ ಹೊಟ್ಟೆ ಹಸಿವು, ನಿನ್ಗೂ ಹೊಟ್ಟೆ ಹಸಿವು. ಅದಕ್ಕೂ ನಿದ್ರೆ, ನಿನ್ಗೂ ನಿದ್ರೆ ಬೇಕು. ಸ್ತ್ರೀ ಪುರುಷ ಸಂಬಂಧ ಅದಕ್ಕೂ ಬೇಕು, ನಿನಗೂ ಬೇಕು. ಅದರ ಅರಿಯ ಗುಣ ಪ್ರಾಣಿಗಳಲ್ಲೂ ಇದೆ, ಮನುಷ್ಯನಲ್ಲೂ ಇದೆ. ಆದರೆ ಮನುಷ್ಯನಲ್ಲಿ ಜಾಸ್ತಿ ಇದೆ, ಹೆಚ್ಚಿದೆ. ಏನು? ಎಲ್ಲವನ್ನ ವಿಚಾರ ಮಾಡತಕ್ಕಂಥ ಶಕ್ತಿ, ಮನಸ್ಸು, ಬುದ್ಧಿ, ಅರಿವಿನ ಮೂಲಕ ಎಲ್ಲವನ್ನ ವಿಚಾರ ಮಾಡ್ತಾನೆ. ಎಲ್ಲವನ್ನ ವಿಚಾರ ಮಾಡ್ತಾನೆ. ಕೆಲವು ಹೇಳೋದನ್ನ ನಾವು ಕೇಳ್ಬೋದು, ಅರ್ಥನೇ ಆಗ್ಲಿಲ್ಲಪ್ಪ, ನಾನು ಮೌನವಾಗಿ ಕುಳಿತುಕೊಂಡು ಅದನ್ನ ಚಿಂತನೆ ಮಾಡ್ತಾ ಇದ್ದ. ಒಳಗಿನಿಂದ ಉತ್ಪತ್ತಿ ಆಗ್ಬಿಡ್ತು ನನಗೆ ಅದರ ಸಮಸ್ಯೆ ಬಗೆಹರಿಯೋ ವಿಚಾರ. ಯಾವುದು? ಮೂಲ ಅರಿವಿನಿಂದ ಉತ್ಪತ್ತಿ ಆಗ್ಬಿಡುತ್ತೆ. ಅದು ಎಲ್ಲರಲ್ಲೂ ಇದೆ.
ಅದು ವ್ಯಾಪಕ ಇಲ್ಲ. ಅರಿಯ ಗುಣ ಎಲ್ಲರಲ್ಲೂ ಇದೆ. ಇನ್ನು ಮಧ್ವಾಚಾರ್ಯ ಸಿದ್ಧಾಂತಕ್ಕೆ ಬಂದ್ರೆ ಅವರು ಮನುಷ್ಯ ಬೇರೆ, ದೇಹ ಬೇರೆ, ಇದು ದೇವರು ಹೊರಗಡೆ ಇದ್ದಾನೆ ಅಂದ್ರೆ ಅದು ಸರಿ ಇಲ್ಲ. ಅದು ಸರಿ ಇಲ್ಲ. ಬಸವಣ್ಣವ್ರ ವಚನ ಹೇಳಿದ್ವಲ್ಲ, ನಿನ್ನಲ್ಲಿರ್ತಕ್ಕಂಥ ನಿನ್ನ ಒಂದು ಸ್ವರೂಪವನ್ನು ತಿಳ್ಕೊ, ನೀನೇ ಅಪ್ರಮಾಣ ನೋಡು ಕೂಡಲ ಸಂಗಮ ದೇವ. ಎಲ್ಲರೂ ಹೇಳಿದರೆ, ವೇಮನವರು ಹೇಳಿದರೆ ಅರಿವಿನ ದೇವರು ಲೇದು ಅಂತ ಅಲ್ವಾ? ಅರಿವಿನ ದೇವರು ಇಲ್ಲಪ್ಪ ಅಂತ ಎಲ್ಲರೂ ಹೇಳಿದರೆ ಅದನ್ನ ನಾವು ಬಿಡಿಸ್ಬೇಕು ಅಷ್ಟೇ. ಅದನ್ನ ಬಿಡಿಸಿ ತಿಳ್ಕ. ವೀರಬ್ರಹ್ಮೇಂದ್ರ ಸ್ವಾಮಿ ಅವ್ರದ್ದು ಒಂದು ಪುಸ್ತಕ ತೆಗೆದುಕೊಂಡು ಓದ್ದೆ. ಅವರು ಆತ್ಮವಿಚಾರ ಹೇಳಿದ್ದಾರೆ, ಜನಗಳಿಗೆ ಗೊತ್ತಾಗೋದಿಲ್ಲ ಅಂತೇಳಿ ಇದನ್ನ ಪ್ರದರ್ಶನ, ಭಕ್ತಿನ ಹೊರಗಡೆ ಸ್ವಲ್ಪ ಇಟ್ಟರು. ಏನೋ ಇದನ್ನ ಮಾಡ್ಲಿ, ಸ್ವಲ್ಪ ಭಯ ಭಕ್ತಿಯಿಂದ ಮಾಡ್ಲಿ ಅಂತ. ಅವ್ರಾಗ್ಲೇ ಹೇಳ್ದಂಗೆ ನಾನು ವಿಘ್ನೇಶ್ವರ ಪೂಜೆ ಮಾಡ್ತೀನಿ ಅಹಂಕಾರದಿಂದ. ಅದು ಅಹಂಕಾರ, ಅದು ಅಹಂಕಾರ. ಪೂಜೆ ಮಾಡೋದಕ್ಕೆ ಹೇಳ್ಕೊಟ್ರು. ಈ ರೀತಿಯಾದ ಒಂದು ಒಳ್ಳೆಯ ರೀತಿ ನೀತಿಯಿಂದ ಬದುಕಲಿ, ಜೀವನ ಮಾಡ್ಲಿ, ಗುರು ಹಿರಿಯರನ್ನ ಆದರಿಸೋದು ಕಲೀಲಿ. ನಾನು ವಿಘ್ನೇಶ್ವರ ಪೂಜೆ ಮಾಡ್ತೀನಿ ಅಂತ ನಿಜವಾದ ದೇವ್ರನ್ನ ನಿಂದನೆ ಮಾಡಿದ್ರೆ ಎಲ್ಲಿಂದ ಬಂತು? ನಾವೆಲ್ಲ ನಿಜವಾದ ಜೀವಂತ ದೇವರುಗಳು. ಪ್ರತಿಯೊಬ್ಬರು ಅಷ್ಟೇ, ಪ್ರಾಣಿ ಮೊದಲುಗೊಂಡು ನಾವೆಲ್ಲ ಜೀವಂತ ದೇವರುಗಳು. ಮುರಾರಿ ಪಿಕ್ಚರ್ನಲ್ಲಿ ತೋರಿಸ್ತಾನೆ, ಎಲ್ಲಿದೆ ನಾನು? ನೀನು ದೀನನಿಗೆ ಒಬ್ಬನಿಗೆ ಅನ್ನ ಕೊಡ್ತಾ ಇದ್ನಲ್ಲ, ಅಲ್ಲಿದ್ದೆ ನಾನು. ಯಾರೋ ಕಷ್ಟದಲ್ಲಿ ಇದ್ರಲ್ಲ, ಸಹಾಯ ಮಾಡ್ತಾ ಇದ್ದಲ್ಲ, ಅವರಲ್ಲಿದ್ದೆ ನಾನು. ಜೀವಂತ ದೇವರು, ಜೀವಂತ ದೇವರು. ಇವ್ರನ್ನ ಬಿಡುಗಡೆ, ಪೂಜೆ ಮಾಡೋದ್ರಿಂದ ಬಿಡುಗಡೆ. ಅದಕ್ಕೆ ಎಲ್ಲರನ್ನ ಆಧರಿಸಿ ಗೌರವಿಸಿ. ಸಮಾಜದ ಪದ್ಧತಿನ ನಾವು ಬದಲಾವಣೆ ಮಾಡಕ್ ಆಗೋದಿಲ್ಲ, ಮಾಡಕ್ಕೂ ಹೋಗ್ಬೇಡಿ. ಸಮಾಜದಲ್ಲಿ ಇದ್ದೀವಿ, ಸಮಾಜದ ಏನಿದೆಯೋ ಅದರಂತೆ ನಾವು ನಡ್ಕೊಳ್ಳೋಣ. ಆದರೆ ಗೌರವಿಸೋದ್ರಲ್ಲಿ, ಮಾತನಾಡಿಸೋದ್ರಲ್ಲಿ, ಈ ಒಂದು ಸತ್ಸಂಗಕ್ಕೆ ಬರ್ತಾರೆ, ಯಾರು ಬಂದ್ರು ಆದರ್ಶನ ಗೌರವಿಸೋಣ ಅಲ್ಲ. ಅಲ್ಲಿ ಹಿಡಿದಲ್ಲ, ಆ ಕಡೆ ಎಲ್ಲ ಮುಸ್ಲಿಮ್ನವರು ಬರ್ತಾರೆ, ನಾವು ಬರ್ಲಿ ಅಂತಾನೆ ಬರ್ತೀವಿ. ನಾವು ಇಲ್ಲಿರೋ ಎಷ್ಟೋ ಜನ ಬರೋದಿಲ್ಲ, ಏನು ಮಾಡಕ್ಕೆ. ಅದಕ್ಕೆ ಹೇಳಿದ್ರೆ ಎಲ್ಲರೂ ಸಹ ಅವರವರ ಒಂದು ಮತದಲ್ಲ, ಅಹಂಕಾರದಲ್ಲಿದ್ದಾರೆ. ಎಲ್ಲರೂ ಒಬ್ಬರಿಗೆ ಹೇಳ್ತಾ ಇಲ್ಲ, ಮುಸ್ಲಿಮ್ನವ್ರಿಗೂ ಹೇಳ್ತಾರೆ. ಮೌಲಾನಾ ಮಾತೆ ಪಡಿ ಮುಸಾಫ್. ಮುಸ್ಲಿಮ್ನವರು ಅವ್ರ ಧರ್ಮ ಶ್ರೇಷ್ಠ ಅಂತೇಳಿ ಅವರು ಬಿಂಬಿಸ್ತಾ ಇದ್ದಾರೆ. ಅದನ್ನ ನಾವು ವರ್ಣನೆ ಮಾಡೋದು ಬೇಕಾಗಿಲ್ಲ, ನೋಡ್ತಾ ಇದ್ದೀವಿ. ಎಲ್ಲಿಂದ ಬಂತು ಮುಸ್ಲಿಂ ಧರ್ಮ? ಇಲ್ಲಿ ಹುಟ್ಟಿದ್ದ. ಇತಿಹಾಸದ ಪ್ರಕಾರ ಎಲ್ಲಿಂದ ಬಂತು? ಅರಬ್ಬಿಂದ ಬಂತು. ಅದನ್ನು ಹಾಕಿದೆ. ಅರಬ್ ದೇಶದಿಂದ ಬಂದಿದ್ದು ನಮಗೆ ಮುಸ್ಲಿಂ ಧರ್ಮ. ಅದು ಇಲ್ಲಿ ಹುಟ್ಟಿದ್ದ, ಇಲ್ಲಿ ಹುಟ್ಟಿದ್ದು ಅಲ್ಲ. ಅವರದೇ ಆದಂತ ಜನಗಳಿಗೆ ಅವರದೇ ಆದಂತ ಕಾನೂನುಗಳು ಹೇಳ್ತಾರೆ. ಅದನ್ನ ಬೇರೆಯವರ ಮೇಲೆ ಹೇರೋದಕ್ಕೂ ಪ್ರಯತ್ನ ಪಡ್ತಾ ಇದ್ದಾರೆ. ಆಗಿದೆ, ಇನ್ನು ಪ್ರಯತ್ನ ಪಡ್ತಾನೂ ಇದ್ದಾರೆ ಅಲ್ವಾ? ಮತ್ತೆ ಈ ಎರಡು ಪ್ಯಾರದಲ್ಲಿ ಅದ್ರ ವಿಚಾರನೆ, ಮುಸ್ಲಿಮ್ದು ವಿಚಾರ. ಅವ್ರವ್ರು ಏನೇನು ಮಾಡ್ತಾರೆ ಅಲ್ಲ, ಅವ್ರ ಧರ್ಮ ನಮ್ದು ಧರ್ಮ ಶ್ರೇಷ್ಠ ಅಂತೇಳಿ ಅವ್ರದೇ ಒಂದು ಕಾನೂನು ಶಾಸನ ಮಾಡೋದಕ್ಕೆ ಹೊರಟರು. ನಿನ್ನೆ ಅದೇ ವಿಚಾರ ಬಂತು. ಆ ಕಾಲದಲ್ಲಿ ಕಬೀರ್ ಸಾಹೇಬ್ರ ಕಾಲದಲ್ಲಿ ಬಲವಂತವಾಗಿ ಮತ ಮಾಡ್ತಾ ಇದ್ರು. ಇತಿಹಾಸ ನೋಡ್ಬೇಕು. ಔರಂಗಜೇಬನು ಯಾರು ಮತಾಂತರ ಆಗ್ತಾರೋ ಅವ್ರಿಗೆ 2 ರೂಪಾಯಿ ಬಹುಮಾನ ಘೋಷಣೆ ಮಾಡಿ, ಆಗದೆ ಇದ್ದವ್ರಿಗೆ ಬಲವಂತ ಮಾಡಿ, ಭಯಪಡಿಸಿ ಮಾಡಿ, ಇದೆಲ್ಲ ನಡೆದಿದೆ. ಇತಿಹಾಸ ನೋಡ್ತಾ ಇದ್ದೀವಿ. ಅದನ್ನೇ ವಿಚಾರ ಹಾಕಿದ್ದಾರೆ. ಮುಂದಕ್ಕೆ ಹೋಗೋಣ. ಸಂಸಾರಿ ಮಾತೆ ಮಾಯಾಕೆ ಧಾರ್. ಸಂಸಾರಿಗಳು ಈ ಪ್ರಪಂಚದಲ್ಲಿ ಎಲ್ಲರೂ ಸಹ ಆಸಕ್ತಿಯಲ್ಲಿ ಮುಳುಗಿ ಹೋಗಿದ್ದಾರೆ. ಒಬ್ಬೊಬ್ರು ಒಂದೊಂದು ಆಸಕ್ತಿ. ಒಬ್ಬರಿಗೆ ದನದ ಮೇಲೆ ಅತೀವ ಆಸಕ್ತಿ, ಒಬ್ಬರಿಗೆ ಹೆಣ್ಣಿನ ಮೇಲೆ ಅತೀವ ಆಸಕ್ತಿ, ಇವರಿಗೆ ಮಣ್ಣಿನ ಮೇಲೆ ಅತೀವ ಆಸಕ್ತಿ. ಹೆಣ್ಣು, ಒಂದು ಮಣ್ಣು, ಇಷ್ಟೇ 3 ಮೂಲ. ಇದರಿಂದ ಅನೇಕ ಭಾಗಗಳಾಗಿದ್ದಾವೆ. ಒಂದು ಚಿನ್ನದಿಂದ ಅನೇಕ ಆಭರಣಗಳಾಯಿತು. ಮಣ್ಣು ಬೆಲೆ ಬೇರೆ ಬೇರೆ ತರ ಇದೆ. ಸಿಟಿನಲ್ಲಿ ಒಂಥರ, ಹಳ್ಳಿನಲ್ಲಿ ಏನ್ ಸಮಯ, ಅದು ಮಣ್ಣೆ ಇದು ಮಣ್ಣೆ. ಬೆಳೆದಿದೆ, ನಗರ ಬೆಳೆದಂಗೆಲ್ಲ ಬೆಲೆ ಜಾಸ್ತಿ ಆಗ್ತದೆ. ಇದೇ ರೀತಿ ಒಂದು ಹೆಣ್ಣು ಮಣ್ಣು, ಇದರಲ್ಲಿ ಆಸಕ್ತಿಯಾಗಿದ್ದಾರೆ. ಇದರಲ್ಲಿ ಮೋಹದಲ್ಲಿ ಬಿದ್ದಿದ್ದಾರೆ, ಇದರ ಮೋಹದಲ್ಲಿ ಬಿದ್ದಿದ್ದಾರೆ. ಮತ್ತು
ಅದನ್ನೇ ಅಮಲನ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಮಲಿನ ವ್ಯಕ್ತಿ ತಗೊಳ್ತಾನೆ ಇರ್ತಾನೆ, ಓ ನನಗೆ ಮತ್ತು ಬರಲಿಲ್ಲ ಅಂತ. ಅದೇ ರೀತಿ ಇವರಿಗೆ ದನದ ಮತ್ತು ಬಂದ್ಬಿಟ್ಟಿದೆ, ಸಂಗ್ರಹಣೆ ಮಾಡ್ತಾ ಇದ್ದಾರೆ, ಮತ್ತೊಂದು ಅವರ ವಿಚಾರದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಮನುಷ್ಯರು ಅವರ ಒಂದು ಯೌವನ, ಹಣ, ಪದವಿ, ಅಧಿಕಾರ, ಪ್ರತಿಷ್ಠಾ ಇವೆಲ್ಲ ಯಾವಾಗಲೂ ನಮ್ಮ ಹತ್ರನೇ ಇರಬೇಕು, ಇನ್ನೊಬ್ಬರ ಹತ್ರ ಹೋಗಬಾರ್ದು. ಅದು ಗೊತ್ತಿಲ್ಲ, ಅದು ಹೋಗುತ್ತೆ ಅಂತ. ಅಧಿಕಾರ ಹೋಗುತ್ತೆ. ಹೋಮ ಹವನ ಎಲ್ಲ ರಾತ್ರಿ ನೈಟ್ ಆ್ಯಂಡ್ ಡೇ ಅದನ್ನು ಪೂಜೆ ಮಾಡಿದ್ರೆ ನಮ್ಮ ಹತ್ರನೇ ಇರುತ್ತೆ. ಅವೆಲ್ಲ ಸುಳ್ಳು. ಒಂದು ಯೂಟ್ಯೂಬ್ ಕಳಿಸ್ತೀನಿ ನಿಮಗೆ, ವಿಚಾರ ಮಾಡಿ, ಸಕಲಮ್ಮ ಅಂತ. ಇವತ್ತು ಯೂಟ್ಯೂಬ್ನಲ್ಲಿ ಪ್ರಚಾರ ಮಾಡ್ತಾರೆ. ಗೊತ್ತು, ನೀವು ಹೇಳೋದ್ರೆ ನನಗೆ ಅರ್ಥ ಆಗ್ತದೆ. ಅಂದ್ರೆ ಜನಕ್ಕೆ ಪ್ರಚಲಿತವಾಗಿದೆ, ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲ ಅದನ್ನೇ ತುಂಬಿದ್ದಾರೆ. 3 ದಿವಸದಿಂದ ಬಡ್ಕೊಂಡವ್ರೆ, ಹೋಮ ಹವನ ನೈಟ್ ಆ್ಯಂಡ್ ಡೇ ಅವ್ರ ವ್ಯವಹಾರಕ್ಕೆ, ಅವ್ರ ಸಂಪಾದನೆಗೋಸ್ಕರ ಮಾಡಿ ಬಿಟ್ಬಿಟ್ಟಿದ್ದಾರೆ ಸ್ವಾಮಿ. ವೈಭವೀಕರಣ ಮಾಡ್ತಾ ಇದ್ದಾರೆ ಅಷ್ಟೇ. ಅದನ್ನ ಫಲ ಸಿಗುತ್ತೆ ಇಲ್ಲ ಅಂತಿಲ್ಲ, ಅದನ್ನ ಅನುಭವಿಸೋಕೆ ಮತ್ತೊಂದು ಜನ್ಮ ಬೇಕು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಮೇಡಮ್ ಅವರು ಒಂದು ಸಮಾಜದಲ್ಲಿ ಒಂದು ಕೆಲಸ ಮಾಡ್ತಾರೆ. ಹೌದು, ಮಾಡೋದು ಅದು ಆರೋಗ್ಯ ದೃಷ್ಟಿಯಿಂದ ಅದು ಬಹಳ ಶ್ರೇಷ್ಠ. ಅದು ಶ್ರೇಷ್ಠ ಅಂತ ಎಲ್ಲರೂ ಒಪ್ಪುವಂಥದ್ದು. ಅದು ಯಾವ ತರ ಸಮಾಜ, ಅದು ಒಂದು ರೀತಿ ಶ್ರೇಷ್ಠನೇ, ಈ ಜನ್ಮಕ್ಕಲ್ಲ, ಮುಂದಿನ ಜನ್ಮಕ್ಕೆ. ಈಗ ಸಿಗೋದಿಲ್ಲ, ಅದು ಪ್ರಾರಬ್ಧ ಫಲ ಇದ್ರೆ ಮಾತ್ರನೇ ನಿಮ್ಗೆ ಸಿಗೋದು. ಕರ್ಮದ ವಿಚಾರ ನೀವು ಓದ್ಬೇಕು, ಕರ್ಮದ ಸಿದ್ಧಾಂತ ಪುಸ್ತಕದಲ್ಲಿ ಹಾಕಿದ್ದಾರೆ. ಉದಾಹರಣೆ ಹೇಳಬೇಕು ಅಂದ್ರೆ, ಸರಿಗಮಪ ಹಲವಾರು ಸರಿ ಹೇಳಿದೀನಿ. ಸರಿಗಮಪದಲ್ಲಿ ಸಣ್ಣ ಹುಡುಗ ಶಾಸ್ತ್ರೀಯ ಸಂಗೀತವನ್ನ ಚೆನ್ನಾಗಿ ಹಾಡ್ತಾನೆ. ಅಷ್ಟು ಸಣ್ಣ ವಯಸ್ಸಿಗೆ ಅವನು ಸಾಧನೆ ಮಾಡಕ್ಕೆ ವಹಿಸ್ಬೇಕಲ್ಲ, ಹಲವಾರು ವರ್ಷಗಳು ಬೇಕು. ಅವ್ರಿಗೆ ಹೇಗೆ ಅಷ್ಟು ಬೇಗ ಅದು ಫಲಿಸಿತು ಅಂದ್ರೆ, ಹಿಂದಿನ ಜನ್ಮದಲ್ಲಿ ಅದನ್ನ ಕೊನೆಯ ಹಂತದವರೆಗೂ ಬಂದಿದ್ದ, ಅಭ್ಯಾಸ ಕೊನೆಯ ಹಂತದವ್ರು ಬಂದಿತ್ತು. ಇನ್ನೊಂದು ಸ್ವಲ್ಪ ಇತ್ತು, ಒಂದು ಆಯುಷ್ ಮುಗಿದೋಗಿತ್ತು, ಹೊರಟೋದ. ಅದು ಇವಾಗ ಕ್ಯಾಶ್ ಆಗೋಯ್ತು. ಮತ್ತೆ ಏನ್ ಮಾಡ್ತಾನೆ ಅವನು, ಆ ಅಂತ ಹೇಳಿದ್ರೆ ಜಡ್ವರೆಗೂ ಅವನೇ ಚಿಂತನೆ ಮಾಡಿ ಕಲ್ತ್ಕೊಳಕ್ ಶುರು ಮಾಡ್ಬಿಡ್ತಾನೆ. ಸ್ವರದ ಒಂದು ಸ್ವರ ಹೇಳಿದಾಗ, ಒಂದು ಹಾಡು ಹೇಳಿದಾಗ ಅದನ್ನ ಚಿಂತನೆ ಮಾಡಿ ಇದೀಗಿರ್ಬೇಕು ಅಂತೇಳಿ. ಜ್ಞಾನದ ವಿಚಾರನೂ ಅಷ್ಟೇ. ಹೇಳ್ತಾರಲ್ಲ, ಕಿರುಬೆಳೆ ತೋರಿಸಿದ್ರೆ ಹಸ್ತನೇ ನುಂಗ್ತಾನೆ. ಆ ರೀತಿಯಾಗಿ ಬೆಳೆದ್ಬಿಟ್ಟ, ಅವನು ಬೆಳೆಸ್ಕೊಂಡ ತನ್ನ ಅರಿವಿನ ಮೂಲಕ ತನ್ನ ಬುದ್ಧಿಯನ್ನ ಯೋಚನೆ ಮಾಡಿ 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 ಬೆಳೆಸ್ಕೊಂಡ, ಬೇಗ ಫಲಿಸ್ತು. ಅದು ಹಾಗೇನೆ, ಎಲ್ಲವೂ ಹಾಗೆ. ಈ ಜನ್ಮದಲ್ಲಿ ಅದು ಸಿಗ್ಬೇಕು ಅಂದ್ರೆ ಸಿಗೋದು, ಇಲ್ಲ ಅಂದ್ರೆ ಸಿಗೋದಿಲ್ಲ. ಸ್ವಾಮಿ, ಇವಾಗ ನೀವು ಆತ್ಮಜ್ಞಾನ, ಜಡಚೇತನ ಆತ್ಮಜ್ಞಾನ ಶ್ರೇಷ್ಠ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ನೈಟ್ ಅಂಡ್ ಡೇ. ಹೌದು, 24x7. ಖಂಡಿತ. ಆದ್ರೆ 365 ದಿನ ಸೇರಿಸ್ತಾ ಇಲ್ಲ ನೀವು. 24x7 × 365 ದಿವಸ. ನಾವು ಹೇಳ್ತಾ ಇದ್ದೀವಿ ಧರ್ಮ ಶ್ರೇಷ್ಠ ನಂದು. ಯಾವುದು? ಸನಾತನ ಧರ್ಮ, ಹಿಂದೂ ಧರ್ಮ ಶ್ರೇಷ್ಠ ನಂದು. ಸನಾತನದ ಅರ್ಥ ಏನು ಸ್ವಾಮಿ? ಸನಾತನದ ಅರ್ಥ ಹೇಳಿ. ಪೂಜಾ ಪುನಸ್ಕಾರ ಮಾಡಿ. ಅಲ್ಲ, ಸನಾತನದ ನಿಜವಾದ ಅರ್ಥ ಏನು ಅಂದ್ರೆ, ಮೊದಲಿಂದಲೂ ಇದೆ ಇದು ಅಂತ, ಪ್ರಪಂಚ ಹುಟ್ಟುವಾಗಿಂದಲೂ ಇದೆ ಅಂತ ತಿಳ್ಕೊಳ್ಳಿ. ಪ್ರಪಂಚ ಹುಟ್ಟಲಿಲ್ಲ ಯಾರು, ಮೊದಲಿಂದಲೂ ಇದೆ, ಆ ರೀತಿ ತಿಳ್ಕೊಳ್ಳಿ. ಸನಾತನದ ಅರ್ಥ ಅಂದ್ರೆ ಮೊದಲಿಂದಲೂ ಇದೆ, ಆದಿಯಿಂದಲೂ ಇದೆ. ಆದಿಯಿಂದ ಇರೋದು ಯಾವುದು ಸ್ವಾಮಿ? ನಿಮ್ಮ ಸ್ವರೂಪನ ಬೇರೆ. ನಮ್ಗೆ ಅದು ಬೇಕಾಗಿಲ್ಲ. ಅಲ್ಲ, ನೀವು ಬೇಕಾಗಿಲ್ಲ ಅಂತ ಹೇಳ್ಬಾರ್ದು, ಕೇಳಬೇಕು ನೀವು. ಅಲ್ಲ, ಬೇರೆಯವ್ರು ಹೇಳಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಗೊತ್ತಾಯ್ತು. ಅಲ್ಲ, ನಮಗೆ ಪ್ರಶ್ನೆ, ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಏನೋ ಧರ್ಮ ಅವ್ರು ಹೇಳ್ಕೊಂಬೋದು ಅದಕ್ಕಿಂತ ನಮ್ಮದೇ ಶ್ರೇಷ್ಠ. ಅದರಿಂದ ನಾವು ಇದನ್ನ ಮರೆಮಾಚಿಬಿಟ್ಟಿದ್ದೀವಿ. ಮಾಡಿದ್ದಾರೆ. ಅದು ಅವರು ವ್ಯವಹಾರಕ್ಕೆ ಮಾಡಿದ್ರು, ಅವರು ಒಂದು ವ್ಯಾಪಾರಕ್ಕೆ ಮಾಡ್ಕೊಂಡ್ರು ಅಷ್ಟೇ. ಇದು ಸನಾತನ ಅಂತ ಅರ್ಥ ಆಯ್ತಾ? ಪ್ರಪಂಚ ಹುಟ್ಟಿ ಎಷ್ಟು ವರ್ಷ ಆಯ್ತು ಹೇಳಿ ಸ್ವಾಮಿ? ವಿಜ್ಞಾನ ಹೇಳುತ್ತೆ. ಎಷ್ಟು ವರ್ಷ ಆಯ್ತು ಹೇಳಿ? ಕೋಟಿ ವರ್ಷಗಳಾಗಿದೆ ಅಂತೇಳಿ ವಿಜ್ಞಾನ ಪ್ರೂವ್ ಮಾಡ್ತಾ ಇದೆ. ಕೋಟಿ ವರ್ಷಗಳಿಂದ ಯಾರು ನೋಡಿದ್ರು ಇದ್ದಿದ್ದನ್ನ, ಇದೇ ಧರ್ಮ ಇತ್ತು ಅಂತ ಯಾರು ನೋಡಿದ್ರು? ನಾವು ಇತಿಹಾಸನ ಹೇಳ್ತಾ ಇದೀವಿ. ರೋಮ್ ಧರ್ಮ ಇತ್ತು, ಗ್ರೀಸ್ ಧರ್ಮ ಇತ್ತು, ಇತ್ತಲ್ಲ ಸ್ವಾಮಿ? ನಮ್ಮ ತಾತನ ಹೆಸರು ನಮ್ಗೆ ಗೊತ್ತಿಲ್ಲ, ಅಪ್ಪ ಹೆಸರು ಗೊತ್ತಿದೆ, ನಮ್ಮ ತಾತನ ಹೆಸರು ಹೇಳೇ ಇಲ್ಲ. ನಮಗೂ ಅಷ್ಟೇನೆ, ನಮ್ಮ ತಾತನ ಹೆಸರು ಗೊತ್ತಿಲ್ಲ, ನಮ್ಮ ಹೆಸರು ಗೊತ್ತು, ನಮ್ಮ ಮುತ್ತಾತನ ಹೆಸರು ಗೊತ್ತಿಲ್ಲ. ಹಂಗಿರುವಾಗ ಕೋಟಿ ವರ್ಷದ್ದು ನಾನು ಏನ್ ಗೊತ್ತಾಗ್ತದೆ? ನಾ ಅರಿವು ಮಾಡ್ಕೊಳಕ್ಕೂ ಹೋಗ್ಬಾರ್ದು. ಅದಕ್ಕೆ ಎಲ್ಲಿವರೆಗೂ ಅರಿವು ಬರುತ್ತೆ ಅಷ್ಟು ನೋಡ್ಬೋದು.
ಅದಕ್ಕೆ ಕಡೆಗೆ ಒಂದು ಕತೆ ಹೇಳ್ಬಿಟ್ಟು ಮುಕ್ತಾಯ ಮಾಡೋಣ. ಹೇಳಿದ್ದೀನಿ ಕತೆ. ಯಾಜ್ಞವಲ್ಕ ಜನಕ ಮಹಾರಾಜನಲ್ಲಿ ಶ್ರೇಷ್ಠವಾದ ಪಂಡಿತ, ಅವನು ಆತ್ಮಜ್ಞಾನದ ಪಂಡಿತ. ಒಂದು ಸ್ಪರ್ಧೆ ಇಟ್ರು. ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಗೋವುಗಳನ್ನ ಕೊಡೋದು. ಸ್ಪರ್ಧೆಯ ವಿಷಯ ಏನು? ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದವರು ಯಾರು ಅಂತ ವಿಷಯ, ಸಬ್ಜೆಕ್ಟ್. ಎಲ್ಲಾ ಪಂಡಿತರು ಇದ್ರು, ಈ ಯಾಜ್ಞವಲ್ಕರು ಇದ್ರು ಅಂತ ಗೊತ್ತಾದ್ಮೇಲೆ ಯಾರು ಉತ್ತರ ಕೊಡಕ್ ಹೋಗಲ್ಲ. ಅವನ ಮುಂದೆ ವಾದ ಮಾಡಕ್ ಆಗೋದಿಲ್ಲ ಅಂತ, ಎಲ್ಲವನ್ನ ತಿಳಿದಿದ್ದಾನೆ ಅಂತೇಳಿ. ಇವನ್ಗೆ ಅವಲ್ಲ ಹೇಳಿದ್ರಲ್ಲ, ಸನ್ಯಾಸಿಗೂ ಅಹಂಕಾರ ಬಂತು, ಇವ್ರಿಗೂ ಅಹಂಕಾರ ಬಂತು. ಶಿಷ್ಯರಿಗೆಲ್ಲ ಪಡ್ಕೊಂಡವ್ರಿ, ಯಾರು ಉತ್ತರ ನನ್ನ ಎದುರು ವಾದ ಮಾಡೋರು ಯಾರು ಇಲ್ಲ, ಪಡ್ಕೊಂಡವ್ರಿ ಎಲ್ಲ ಅಂದ ಶಿಷ್ಯರಿಗೆ. ಒಬ್ಬ ಮೇಡಮ್ ನಂತವ್ರು ಗಾರ್ಗೆ ಮಹಿಳಾ, ಈಗಲೂ ಮಡಗಿದ್ದೀನಿ ಆ ಪುಸ್ತಕ, ಅದನ್ನ ವಾಟ್ಸಪ್ ನಲ್ಲಿ ಕಳಿಸ್ತೀನಿ. ಎದ್ದಿಂತ್ಕೊಂಡ್ಬಿಟ್ಲು, ನಿಲ್ಸಿ ಸ್ವಾಮಿ, ಯಾಕಮ್ಮ ವಾದನೆ ಪ್ರಶ್ನೆನೇ ಉದ್ಭವ ಆಗಿಲ್ಲ, ಪ್ರಶ್ನೆಯಾಗಿ ಉಳಿದಿದೆ, ಉತ್ತರ ಸಿಕ್ಕಿಲ್ಲ, ಆಗ್ಲೇ ತಗೊಂಡು ಹೋಗ್ತಾ ಇದ್ದೀರಲ್ಲ, ತಗೊಂಡೋಗ್ರಿ ಅಂತೇಳಿ. ಆಯ್ತು ಕೇಳಮ್ಮ ಪ್ರಶ್ನೆ. ಪ್ರಪಂಚನ ಸೃಷ್ಟಿ ಮಾಡಿದ್ದ ಯಾರು? ಎಲ್ರಿಗೂ ಗೊತ್ತಲ್ಲಮ್ಮ, ಎಲ್ಲ ಹೇಳಿದ್ದಾರೆ, ಎಲ್ಲರೂ ಒಳ್ಳಂತ ನಕ್ಬಿಡ್ತಾರೆ. ಎಲ್ಲರಿಗೂ ಗೊತ್ತು, ಸಾಮಾನ್ಯ ವಿಚಾರ. ಪ್ರಪಂಚನ ಸೃಷ್ಟಿ ಮಾಡಿದವನು ಪರಮಾತ್ಮ, ನೀನು ಗೊತ್ತಿಲ್ವೇ ಅದು ಅಂತ ಕೇಳ್ತಾನೆ ಯಾಜ್ಞವಲ್ಕ. ಒಂದೇ ಪ್ರಶ್ನೆ ಆಗ್ತದೆ, ಸೃಷ್ಟಿ ಮಾಡಿದವನ್ನ ನೋಡಿದವರು ಯಾರು ಅಂತ. ಈ ಪ್ರಪಂಚನ ಸೃಷ್ಟಿ ಮಾಡಿದ್ದನ್ನ ನೋಡಿದವರು ಯಾರು? ವಿಟ್ನೆಸ್. ನೀವು ನೋಡಿದ್ರ? ಅವನೇ ಕೇಳ್ತಾರೆ, ನೀವು ನೋಡಿದ್ರ? ನೀವು ನೋಡಿದ್ದೇ ಆದ ಪಕ್ಷದಲ್ಲಿ ನೀವು ಎಲ್ಲಿ ಕುಳಿತು ನೋಡ್ತಾ ಇದ್ರಿ ಪ್ರಪಂಚ ಸೃಷ್ಟಿ ಮಾಡೋದನ್ನ? ಪ್ರಶ್ನೆ, ಎಲ್ಲಿ ಕುಳಿತಿದ್ರಿ? ಬೇರೆಯಾಗಿ ಕುಳಿತು ನೋಡ್ಬೇಕು ನೀವು ಪ್ರಪಂಚ ಸೃಷ್ಟಿ ಮಾಡೋದನ್ನ. ಒಬ್ಬ ಪರಮಾತ್ಮ, ಇವಾಗ ನಾನೇ ಏನೋ ಒಂದು ಸೃಷ್ಟಿ ಮಾಡ್ತೀನಿ, ಈ ಒಂದು ಪೇಪರ್ನ ಸೃಷ್ಟಿ ಮಾಡುವಾಗ ಇವ್ರು ನೋಡ್ತಾ ಇರ್ತಾರೆ, ಬೇರೆಯಾಗಿ ನೋಡ್ತಾ ಇರ್ತಾರೆ. ಅವಾಗ ಹೇಳ್ತಾರೆ, ರಂಗಸ್ವಾಮಿನವರಪ್ಪ ಇದು ಸೃಷ್ಟಿ ಮಾಡಿದ್ದು. ಅದೇ ರೀತಿ ಪ್ರಶ್ನೆ ಆಗ್ತದೆ, ಪ್ರಪಂಚನ ಪರಮಾತ್ಮ ಸೃಷ್ಟಿ ಮಾಡ್ದ ಅಂತ ಹೇಳಿದ್ರೆ ನೀವು ಬೇರೆ ಎಲ್ಲಿ ಕುಳಿತು ನೋಡ್ತಾ ಇದ್ರಿ ಸೃಷ್ಟಿ ಮಾಡಿದ್ರನ್ನ? ಉತ್ತರ 0. ಇದ್ರ ಮತ್ತೆ ಇಲ್ಲ. ಅದಕ್ಕೆ ಕೃಷ್ಣನು ಹೇಳಿದದು, ಪ್ರಪಂಚನೂ ಅನಾದಿ, ನಿಮ್ಮ ಸ್ವರೂಪವೂ ಅನಾದಿ. ಹೇಳಿದ್ದಾನೆ ಶ್ಲೋಕದಲ್ಲಿ, ಪ್ರಪಂಚವೂ ಅನಾದಿ, ನಿಮ್ಮೆಲ್ಲರ ಸ್ವರೂಪ, ನಮ್ಮೆಲ್ಲರ ಸ್ವರೂಪ ಅನಾದಿ. ಯಾರು ಉತ್ಪತ್ತಿ ಮಾಡಿಲ್ಲ. ಮುಂಚೆನೂ ಇತ್ತು, ಈಗೂ ಇದೆ, ಮುಂದೇನೂ ಇರುತ್ತೆ. ಪ್ರಪಂಚ ಮುಂದೇನೂ ಇರುತ್ತೆ, ಮೊದಲಿಂದನೂ ಇದೆ. 1000 ವರ್ಷಗಳಿಂದ ಪ್ರಪಂಚ ಇದೆ. ಅದೇ ಭೂಮಿ, ಅದೇ ಅಗ್ನಿ, ಅದೇ ಅಗ್ನಿ ವ್ಯತ್ಯಾಸ ಆಗಿದೆ. ಆಗ ಬೆಂಕಿಗೂ ಈಗ ಬೆಂಕಿಗೂ ಉಪಕರಣ ವ್ಯತ್ಯಾಸ ಆಗಿದೆ ಸ್ವಾಮಿ. ಆಗ ಕಡ್ಡಿ ಪೆಟ್ಟಿಗೆ ಕಲ್ಲಿಂದ ಘರ್ಷಣೆ ಮಾಡಿ ಬೆಂಕಿನ ಉತ್ಪತ್ತಿ ಮಾಡ್ತಾ ಇದ್ರು. ಈಗ ಮ್ಯಾಚ್ ಬಾಕ್ಸ್ ಉಂಟು ಮಾಡಿದ್ದಾರೆ, ಅನಿಲ ಉಂಟು ಮಾಡಿದ್ದಾರೆ, ಗ್ಯಾಸ್ ಅಂತ. ಆಗ ಸೌದೆ ಇತ್ತು, ಸೌದೆ ನಾವೆಲ್ಲ ನೋಡಿದ್ವಿ, ಇಲ್ಲ. ಹಾಗೆ ಪ್ರಪಂಚನೂ ಅನಾದಿ, ನಮ್ಮ ಸ್ವರೂಪವು ಅನಾದಿ. ಏನ್ ನಿಮ್ ಪ್ರಶ್ನೆ? ಮರ್ತೋಯ್ತು ಹೇಳಿ. ಹೇಳಿದ್ರಲ್ಲ, ಸನಾತನ ಅಂದ್ರೆ ಇದು. ನಾನೇ ಹೇಳ್ತಾ ಇದ್ದೀನಿ ನೋಡಿ, ಸನಾತನ ಅಂದ್ರೆ ಇದು. ನಿಮ್ಮ ಸ್ವರೂಪ ಸನಾತನ. ಈ ಪ್ರಪಂಚ ಇದ್ದ ಹಾಗೆ ಇರುವುದೇ ಸನಾತನ. ಪರಮಾತ್ಮನೂ ಅನಾದಿ, ಆತ್ಮನೂ ಅನಾದಿ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಏನಮ್ಮ ಹೇಳಿ, ಗಾರ್ಗಿಯವರು. ಬರೋಣ. ರಾಜ ಮಾತೆ ಕರಿ ಅಹಂಕಾರ, ಯುದ್ಧಗಳನ್ನ ಮಾಡ್ತಾರೆ ರಾಜರುಗಳು. ಏನಕ್ಕೆ? ಬಯಕೆಯಿಂದ ಯುದ್ಧ ಮಾಡೋದು, ನನ್ನ ರಾಜ್ಯ ವಿಸ್ತಾರವಾಗಲಿ ಅಂತ. ಸೊ ಇದು ಕಂಪ್ಲೀಟ್ ಮಾಡಿ, ಚೆನ್ನಾಗಿತ್ತು. 2 ಸಾರಿ ಹೇಳಿತ್ತು. ಯಾವ್ದು ಹೇಳಿ? ಅದೇ ನೀವು ಅವಾಗಿದ್ರ ಅಂತ ಇನ್ನೂ ಪ್ರಶ್ನೆ ಹಾಕ್ತಾನಲ್ಲ. ಆಯ್ತಲ್ಲ, ಅಷ್ಟೇ ಮುಗೀತು. ನಿರುತ್ತರ, ಶೂನ್ಯ, ಸೌನ್ಯ ಅಂದ್ರೆ ಮುಗಿದೋಯ್ತು. ಅವನು ಸುಮ್ಮನೆ ಆಗ್ಬೇಕು. ಗೋವುಗಳೆಲ್ಲ ತಗೊಂಡೋದ್ರೆ ವಾಪಸ್ ಅಷ್ಟೇ ಕತೆ, ಅಲ್ಲಿ ನಿಂತೋಯ್ತು. ಅವನು ಕೈಲ ಅವನು ಬಿಟ್ಬಿಟ್ಟು ಹೊರಟೋದ. ಆಯ್ತು ನಡೆಯಪ್ಪ ಅಂತ ಹೇಳಿಲ್ಲ. ನೀವು ಹೇಳಿಲ್ವಲ್ಲ, ಅದಕ್ಕೆ ಅಷ್ಟೇ ನಾವು ಅಂಡರ್ಸ್ಟುಡ್. ಅವೆಲ್ಲ ಮುಂದಿನ ಪಾಯಿಂಟ್ ಅಂಡರ್ಸ್ಟುಡ್. ಹಾಗಾಗಿ ಬಿಟ್ಟ ಹೊರಟ ಉತ್ತರ. ಅದನ್ನ ತಿರ್ಚಿ ಬರ್ದಿದ್ದಾರೆ.
ಹಸು ಎಲ್ಲೋಯ್ತು ಅಂತಾನೆ ಹುಡುಕ್ತಾ ಇರ್ತೀವಿ. ಹಾ, ನೋಡಿ. ಹಸು ಎಲ್ಲೋಯ್ತು ಅಂತ ಹುಡುಕ್ತಾ ಇರ್ತೀವಿ. ಯಾರು ಮತ್ತೆ ಏನಕ್ಕೆ ಹೇಳೋದು ಅಂದ್ರೆ ನಮ್ಮ ಬುದ್ಧಿ ವಿಕಾಸ ಆಗೋದಕ್ಕೆ ಉದಾಹರಣೆ ಮೂಲಕ ತಿಳಿದು ಇದು ಕಲ್ಪನೆ ಇಲ್ಲ. ಈಗಲೂ ನನಗೆ ತರಂಗನಲ್ಲಿ ಬಂದಿದ್ದು ಆ ಪುಸ್ತಕನ ಕಳೆದೋಯ್ತು, ಇವಾಗ ಹೇಳ್ತಾನೆ ವಾಟ್ಸಪ್ ಅಲ್ಲಿ. ವಾಟ್ಸಪ್ನಲ್ಲಿ ಐತೆ ಅಲ್ವರ. ಈಗಲೂ ಆ ಪುಸ್ತಕ ಮಡಗಿದ್ದೀನಿ, ಕಳೆದೋಯ್ತು ಪುಸ್ತಕ. ಈ ಗಣೇಶ್ ಮಣಿಪಾಲ್ನಲ್ಲಿ ಇದ್ರು, ಅವ್ರು ಫೋನ್ ಮಾಡಿ ಕಳಿಸಿ ಇಂಥ ಡೇಟ್ ಅಂದು ನನಗೆ ತರಿಸ್ಕೊಡಿ ಅಂದ್ರೆ ದಿನ ತರಿಸ್ಕೊಟ್ಟು ತಗೊಂಡು ಮಡಿಕೊಂಡಿದ್ದೆ. ಈಗಲೂ ಮಡಗಿದ್ದೀನಿ ಅದನ್ನ. ಆದರೆ ಅದೇ ವಿಚಾರನ ಕರ್ಮವೀರದಲ್ಲಿ ಬದಲಾವಣೆ ಮಾಡಿ ಬರೆದ್ರು. ಏನು ಪರಮಾತ್ಮ ಸೃಷ್ಟಿ ಮಾಡ್ದ ಅಂತ ಹೇಳೋದಕ್ಕೆ ಅವಳು ಸುಮ್ಮನಾದಂಗೆ. ಈಗ ವೃತ್ತಿ ಐದು ಜನ ಮಕ್ಕಳು ಇದ್ದಾಗ ಏನಾಯ್ತು, ಹೊರದಿಂದ ಬಂದಿದ್ದಂತೆ ಹೊರದಿಂದ ಎರಡು ಸನ್ನಿವೇಶದಲ್ಲಿ ಎರಡು ಕಡೆ ಹಂಗ ಆಗ್ತದೆ. ಎಲ್ಲ ಕಡೆನೂ ಹಂಗ ವರ ಆಶೀರ್ವಾದ ಅಷ್ಟೇ ಸರ್. ಅದು ಚರ್ಚೆ ಬಂದಿತ್ತು ಸುಧಾ ಪತ್ರಿಕೆಯಲ್ಲಿ. ನಾನು 50 ವರ್ಷದ ಮೊದಲೇ ಓದಿದೆ ಪತ್ರಿಕೆ. ಕುಂತಿ ದೇವರಿಗೆ ಮಕ್ಕಳು, ಕುಂತಿ ದೇವರಿಗೆ ಮಕ್ಕಳು. ಒಬ್ರು ಮಾತಾಡ್ತಾರೆ. ಒಂದು ಆಚೆ ಪ್ರಪಂಚನ ಸೃಷ್ಟಿ ಮಾಡ್ತಾವನಂದ್ರೆ ಅದನ್ನ ಆಚೆ ಇರ್ಬೇಕಲ್ಲ. ಒಳ್ಳೆ ಪ್ರಶ್ನೆ. ಎಲ್ಲಿಂದ ಸಾಧ್ಯ ಆಗ್ತದೆ? ಅದೋ ಒಂದು ಯಾವುದೋ ಜಾಗ ಇರಲೇಬೇಕಲ್ಲ. ಇದ್ರಲ್ಲಿ ಐತೆ ಒಂದು ವಸ್ತು ದೊಡ್ಡದು ಯಾವ್ದಾದ್ರು ಇರ್ಬೇಕು ಅಂತ. ಎಲ್ಲ ಅಷ್ಟೇ ಸ್ವಾಮಿ. ಈ ಪೆನ್ನನ್ನು ಮಾಡ್ಬೇಕಾದ್ರೆ ಬೇರೆ ಮನುಷ್ಯ ಮಾಡ್ತಾನೆ, ಅದನ್ನ ಬೇರೆ ಅವ್ರು ನೋಡ್ತಾರೆ. ವಸ್ತು ಅಷ್ಟೇ ತಿಳ್ಕೊಂಡು ಒಟ್ಟಾರೆ ಅರ್ಥ, ಅದನ್ನೆಲ್ಲ ನಾವು ಬೇರೆ ಬೇರೆಯಾಗಿ ಅರ್ಥ ಮಾಡಬೇಕು. ಸ್ಟೂಲ್ ಮಾಡೋದು ಬೇರೆ, ನಾವು ನೋಡ್ತಾ ಇದೀವಿ. ಬೇರೆ ಅವನು ಮಾಡ್ತಾ ಇದ್ದಾನೆ, ನಮಗೆ ಬೇಕು, ನಾವು ಮುಂದೆ ನಿಂತಿದೀವಿ, ಮಾಡ್ತಾ ಇದ್ದಾನೆ. ನಾವ್ ಹೇಳ್ತೀವಿ ಇನ್ನೊಬ್ಬರಿಗೆ, ನೋಡಪ್ಪ ಇಂಥ ಕಡೆ ಒಳ್ಳೆ ಸ್ಟೂಲ್ ಮಾಡ್ದ, ಅಲ್ಲೇ ಮಾಡಿಸ್ಕೊಂತ ಇನ್ನೊಬ್ರಿಗೆ ಹೇಳ್ತೀವಿ. ಯಾಕೆ ಬೇರೆಯಾಗಿ ನೋಡಿದ್ದೀವಿ ನಾವು ಅದನ್ನ. ಬೇರೆ ಜಾಗನಿಲ್ಲ, ವ್ಯಕ್ತಿನಿಲ್ಲ, ಅದಕ್ಕೆ ಅದು ಮಾಡೋಣ. ವಿಚಾರ ಬಹಳ ಚೆನ್ನಾಗಿತ್ತು. ತರ್ಕ ಪ್ರಶ್ನೆಗಳು ಎಲ್ಲ ಉತ್ತರ. ಆದರೆ ಇಷ್ಟು ತರ್ಕ ಪ್ರಶ್ನೆಗಳು ಉತ್ತರ ಮಾಡಿದ್ದಕ್ಕೆ ನಮ್ಗೇನೋ ಒಂದು ಸ್ವಲ್ಪ ಏನಾದರೂ ಸ್ವಲ್ಪ ಆಚೆಗೆ ಏನಾದ್ರು ಸ್ವಲ್ಪ ಅನಾನುಕೂಲ ಆದರೆ ನೋಡ್ರಿ, ತರ್ಕ ಮಾಡಿದ್ದಕ್ಕೆ ಅದು ಶಿಕ್ಷಾರಿ ಅವ್ರಿಗೆ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಯಾರು ಹೇಳೋದು? ಹೇಳ್ತಾರೆ, ಜನ ಹೇಳ್ತಾರೆ ಮೇಡಮ್. ಬುದ್ಧಿ ಇಲ್ಲದವ್ರು ಹೇಳ್ತಾರೆ ಸ್ವಾಮಿ ಅಷ್ಟೇ. ಕೆಲವೊಂದು ಚರ್ಚೆ ಮಾಡಕ್ ಹೋಗ್ಬಾರ್ದು. ಕೆಲವೊಂದು ಕಡೆ ಚರ್ಚೆ ಮಾಡಕ್ ಹೋಗ್ಬಾರ್ದು. ಅವ್ರು ಹೇಳ್ತಾರೆ, ಬುದ್ಧಿ ಇಲ್ದವ್ರೆ ಹೇಳೋದು ಇರ್ಬೋದೇನಪ್ಪ ಅನ್ಕೊಂಡು ಸುಮ್ಮನೆ ಅಷ್ಟೇ ಅಷ್ಟೇ. ನನ್ನ ಕಡೆಯಿಂದ ತಪ್ಪಾಗೋಗ್ಬಿಟ್ಟಿದೆ, ಸುಮ್ಮನೆ ಇದ್ಬಿಡ್ಬೇಕು. ಹಂಗಿದ್ದಿದ್ರೆ ಅವರೆಲ್ಲ ಅಜರಾಮರಾಗಿರ್ಬೇಕಾಯ್ತಲ್ಲ ಬೇರೆಯವರೆಲ್ಲ. ನೀವು ಹೇಳ್ದಂಗೆ ಬೆಳಗ್ಗೆ ವಾದ ನಡೆದಾಗ ನಾವೇ ಸಮಾಧಾನ ಮಾಡ್ಕೊಂಡು ನೀನು ಬುದ್ಧಿ ಇಲ್ದವ್ರು ನಿಲ್ಲಿಸ್ಬಿಟ್ವಿ ಅಲ್ಲಿ. ಅಷ್ಟೇ, ಮುಗ್ದೋಯ್ತು. ಅವನತ್ತೆ ವಾದ ಮಾಡಕ್ ಹೋಗ್ಲಿಲ್ಲ. ವಾದ ಮಾಡಕ್ ಹೋಗಲ್ಲ ಅಂತ ನಮ್ಮ ನಾವು ನಮ್ ತಿಳ್ಕೊಂಡಿದೀವಿ, ಜನ ನಾವ್ ಮಾಡ್ಕೊಂಡಂಗೆ ಆಗ್ಬೋದು. ನಮ್ ಸತ್ಯನ ನಾವು ತಿಳ್ಕೊಂಡಿದೀವ, ಆ ಮಾರ್ಗದಲ್ಲಿ ಹೋಗೋಣ. ಕೇಳೋರಿಗೆ ಹೇಳೋಣ. ಕಬೀರ್ ಸಾಹೇಬ್ ಅದನ್ನು ಹೇಳ್ತಾರೆ, ಯಾರು ಕೇಳ್ತಾರೋ ಅವ್ರಿಗೆ ಹೆಚ್ಚು ಅಷ್ಟೇ, ಹೇಳಿ ಇಲ್ಲಿವರೆಗೆ ಹೇಳ್ಬೇಕು. ಅಷ್ಟೇ. ಅರ್ಥ ಆಯ್ತಾ? ಆಗಂತೂ ಯಾರು ಕಬೀರ್ ಸಾಹೇಬ್ ಹೇಳ್ದಂಗೆ ಈಗ ಹೇಳ್ಬಿಟ್ರೆ ನೀವ್ ಹೇಳ್ದಂಗೆ ಫೈಟ್ ಮಾಡ್ಬಿಡ್ತಾರೆ. ಆಗ ಯಾರು ಇಲ್ಲ, ಎಲ್ಲ ಅವಿದ್ಯಾವಂತರು. ಅವನೇನೋ ಹೇಳ್ತಾನೆ ಬಿಡ್ರಿ, ಅವನೊಬ್ಬ ಹುಚ್ಚ, ಏನೇನೋ ಅನ್ಕೊಂಡ್ಬಿಡ್ತಾರೆ. ಅಷ್ಟೇ. ತಗೊಳ್ಳೋರು ತೆಗೆದುಕೊಂಡ್ರಲ್ಲ, ಮುಕ್ತರಾದ್ರಲ್ಲ, ಬಿಡುಗಡೆ ಆದ್ರಲ್ಲ, ಬಿಡುಗಡೆ ಆದ್ರಲ್ಲ. ಏನ್ ಸಾಕ್ಷಿ? ಬಿಡುಗಡೆ ಆಗಿದ್ದಕ್ಕೆ ನಮ್ಗೆ ಗೊತ್ತಾಗದಂಗೆ ಅವರ ಆಚಾರ ವಿಚಾರಗಳು ನಡತೆಗಳು ಇವೇ ಸಾಕ್ಷಿ ನಮಗೆ. ಸ್ವಾಮಿ, ಯಾರೊಬ್ಬರ ಮೇಲೆ ದ್ವೇಷ ಮಾಡ್ತೀರಾ, ಎಲ್ಲರನ್ನ ಸಮಾನತೆಯಿಂದ ಕಂಡು ಎಲ್ಲರಿಗೂ ಜ್ಞಾನ ಬೋಧನೆ ಮಾಡಿರಲ್ಲ, ಅದೇ ಸಾಕ್ಷಿ. ಸಮಾನತೆಯ ಮೂಲ ಸಾಕ್ಷಿ ಸ್ವಾಮಿ. ಎಲ್ಲರಲ್ಲೂ ಪರಮಾತ್ಮ ಸ್ವರೂಪನಿದ್ದಾನೆ ಅಂತೇಳಿ ಪ್ರತಿಯೊಬ್ಬರನ್ನ ಆದರಿಸಿ ಗೌರವಿಸಿ ನೋಡೋದೇ ಸಾಕ್ಷಿ. ಸ್ವಾಮಿ, ಇಲ್ಲಿ ನಿಲ್ಸೋಣ, ಮುಂದೆ ಮುಂದುವರ್ಸೋಣ. ಇನ್ನೂ 2-3 ಪ್ಯಾರಗಳಿದ್ದಾವೆ. ಏನಮ್ಮ ನಿಲ್ಸೋಣ ಏನಮ್ಮ? ಹೇಳಿ. बोलिए श्री सत्यनाम कबीर साहेब की जय, सतगुरु श्री हनुमान साहेब की जय, गुरु माता